ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2027 ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಕಾರ್ಯಕ್ರಮ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮದ ಸಂಖ್ಯೆ 170. ಅತ್ಯಂತ ಹೆಮ್ಮೆಯ ಸಂಗತಿ ಅಂದರೆ ನಾವು ಇಲ್ಲಿಯವರೆಗೂ ಕಳೆದ 3.5-4 ವರ್ಷಗಳಿಂದ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದಾಗ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಪ್ರಸಾರ ಆಗ್ತಿತ್ತು. ಅದು ತದನಂತರ ಭಾರತ ಹಾಗೂ ಇತ್ತೀಚಿನ 2 ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಸರಿಸುಮಾರು 30 ದೇಶಗಳಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದಾರೆ. ಅದಕ್ಕಾಗಿ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಎಲ್ಲ ಸದಸ್ಯರುಗಳಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸದಿಂದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನ ಹಾಗೂ ವಚನ ಸಾಹಿತ್ಯ ಕ್ಷೇತ್ರವನ್ನ ಶ್ರೀಮಂತಗೊಳಿಸಿದಂತ ಎಲ್ಲ ಉಪನ್ಯಾಸಕ ವಿದ್ವಾಂಸರುಗಳಿಗೂ ಕೂಡ ನಾವು ಈ ಮೂಲಕ ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂತ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನ ಶ್ರೀಮತಿ ಅನುಪಮ್ ಪಾಟೀಲ್ ಹುಬ್ಬಳ್ಳಿ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದ ವಚನ ಸಾಹಿತ್ಯ ಮಂದಾರ ವೇದಿಕೆಯಿಂದ ಇಂದು 170ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಕಂಡ ಭಕ್ತರಿಗೆ ಕೈ ಮುಯ್ಯುವಾತನೇ ಭಕ್ತ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ. ಅಪ್ಪ ಬಸವಣ್ಣನವರ ಈ ವಚನದೊಂದಿಗೆ ನಾವು ಇಂದಿನ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಇಂದು ಶರಣ ಶ್ರೀಮತಿ ಉಮಾ ಮಲ್ಲೇಶ್ ಮಧುಗಿರಿ ಅವರು ವಚನ ಪ್ರಾರ್ಥನೆಯೊಂದಿಗೆ ಅತಿಥಿಗಳ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ನಂತರ ಸ್ವಾಗತ. ನಂತರ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ಸುಶೀಲಾ ಸದಾಶಿವಯ್ಯ, ಲೇಖಕರು, ಶರಣ ತತ್ವ ಚಿಂತಕರು, ತುಮಕೂರು ಇವರು ವಚನ ಪರಂಪರೆ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಲಿದ್ದಾರೆ. ಕೊನೆಗೆ ಎಂದಿನಂತೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಳ್ಳಲಿದ್ದಾರೆ. ಈಗ ವಚನ ಪ್ರಾರ್ಥನೆಯನ್ನ ನಡೆಸಿಕೊಡ್ಬೇಕು ಅಂತ ಶರಣ ಉಮಾ ಮಲ್ಲೇಶ್ ಅಕ್ಕ ಅವರಿಗೆ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಕೂಡಲ ಸಂಗನ ಶರಣರಿಗೆ, ಕೂಡಲ ಸಂಗನ ಶರಣರಿಗೆ, ನೊಸಳ ವಿಭೂತಿಯೇ ಶೃಂಗಾರ, ನೊಸಳ ವಿಭೂತಿಯೇ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನೀರಿಗೆ ನೈದಿಲೆ, ನೀರಿಗೆ ನೈದಿಲೆ ಶೃಂಗಾರ, ಶೃಂಗಾರ, ಶೃಂಗಾರ. ಥ್ಯಾಂಕ್ ಯು.
ಧನ್ಯವಾದಗಳು ಉಮಾ ಮಲ್ಲೇಶಕ್ಕ ಅವರಿಗೆ. ಅತ್ಯಂತ ಸುಮಧುರವಾದ ವಚನ ಗಾಯನವನ್ನ ಮಾಡಿದ್ರಿ. ಈಗ ಸ್ವಾಗತ ಕಾರ್ಯಕ್ರಮ. ವಚನ ಪ್ರಾರ್ಥನೆಯನ್ನ ಮಾಡಿದಂತಹ ಮತ್ತು ಅತಿಥಿಗಳ ಪರಿಚಯವನ್ನ ಮಾಡಿಕೊಡುತ್ತಿರುವಂತಹ ಉಮಾ ಮಲ್ಲೇಶಕ್ಕ ಅವರಿಗೆ ನಮ್ಮ ವೇದಿಕೆ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಉಪನ್ಯಾಸವನ್ನು ನೀಡುತ್ತಿರುವಂತಹ ಸುಶೀಲಾ ಸದಾಶಿವಯ್ಯ ತುಮಕೂರು ಅವರಿಗೂ ಕೂಡ ವೇದಿಕೆಯ ವತಿಯಿಂದ ಆದರಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಆ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನು ನಡೆಸಿಕೊಡುತ್ತಿರುವಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಂಚಾಲಕರಾದಂತಹ ಡಾಕ್ಟರ್ ಸರ್ವಮಂಗಲ ಸಕ್ರಿ ಅಕ್ಕ ಅವರಿಗೆ, ಡಾಕ್ಟರ್ ಪುಷ್ಪಾವತಿ ಶಿಲೋಡಿಮೆಟ್ ಅಕ್ಕ ಅವರಿಗೆ ಮತ್ತು ಶ್ರೀ NC ಶಿವಪ್ರಕಾಶ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಮಾಡುತ್ತಿರುವಂತಹ ಶ್ರೀ ಶಂಭು ಹಿರೇಮಠ್ ಬೆಂಗಳೂರು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಉಪಸ್ಥಿತರಿರುವಂತಹ ಎಲ್ಲ ಶರಣ ಸಂಕುಲಕ್ಕೆ ನಮ್ಮ ಭಕ್ತಿಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಈಗ ಉಪನ್ಯಾಸದ ಸಮಯ. 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಸಮಾಜದ ಎಲ್ಲ ವರ್ಗದ ಶರಣೆಯರು ರಚಿಸಿದ ಸರಳ ಗದ್ಯದ ಪ್ರಕಾರ ಈ ವಚನಗಳು. 11ನೇ ಶತಮಾನದ ಜೇಡರ ದಾಸಿಮಯ್ಯ, ಮಾದಾರ ಚೆನ್ನಯ್ಯನವರಿಂದ ಪ್ರಾರಂಭಗೊಂಡ ಈ ವಚನ ಪರಂಪರೆ ಬಸವ ಯುಗದಲ್ಲಿ ಅನುಭವ ಮಂಟಪದಲ್ಲಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಏರಿತು. ಈ ವಚನಗಳು ಸಾಗಿ ಬಂದ ದಾರಿ ಮತ್ತು ಪರಂಪರೆಯ ಬಗ್ಗೆ ಇಂದು ಶರಣೆ ಸುಶೀಲಾ ಸದಾಶಿವಯ್ಯ ಅವರು ಉಪನ್ಯಾಸವನ್ನ ನೀಡಲಿದ್ದಾರೆ. ಅದಕ್ಕೂ ಮೊದಲು ಅವರ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಶರಣೆ ಉಮಾ ಮಲ್ಲೇಶಕ್ಕ ಅವರಿಗೆ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಸುಶೀಲಾ ಸದಾಶಿವಯ್ಯ ಅವರ ಒಂದು ಕಿರು ಪರಿಚಯ. ಶ್ರೀಮತಿ ಸುಶೀಲಾ ಸದಾಶಿವಯ್ಯ ಕವಿಯಿತ್ರಿ ಮತ್ತು ಲೇಖಕಿ. ಇವರು ಹುಟ್ಟಿದ್ದು 9/9/1963 ತಂದೆ S ಮಲ್ಲಿಕಾರ್ಜುನಯ್ಯ, ತಾಯಿ ಸಿದ್ದಗಂಗಮ್ಮ. ಇವರ ವಿದ್ಯಾಭ್ಯಾಸ ಕನ್ನಡ ಸಾಹಿತ್ಯದಲ್ಲಿ MA ಪದವಿ, ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು, ಇಲ್ಲಿ ಇವರು MA ಪದವಿಯನ್ನು ಮಾಡಿದ್ದಾರೆ. ಇವರ ವಿಳಾಸ 1ನೇ ಬ್ಲಾಕ್ 3ನೇ ಅಡ್ಡ ರಸ್ತೆ, ಕುವೆಂಪು ನಗರ, ತುಮಕೂರು. ಮತ್ತೆ ಇವರ ಸ್ವರಚಿತ ಕೃತಿಗಳ ಬಗ್ಗೆ ಹೇಳಬೇಕು ಅಂದ್ರೆ, ಮೊದಲನೇದಾಗಿ ಸಾಕಾರ ಕವನ ಸಂಕಲನ 2009ರಲ್ಲಿ, ಹಾಗೆ ಸ್ವಾತಂತ್ರ್ಯ ಹೋರಾಟಗಾರ್ತಿ JC ಭಾಗೀರಥಮ್ಮ 2011ರಲ್ಲಿ, ಆರೋಗ್ಯದ ಅಕ್ಷಯ ಇವರಿಗೆ ಮೊದಲ ಆವೃತ್ತಿ 2011ರಲ್ಲಿ, ಆವೃತ್ತಿ 1ರಲ್ಲಿ 2 ಆವೃತ್ತಿ 2015ರಲ್ಲಿ, ಮತ್ತೆ 3ನೇ ಆವೃತ್ತಿ 2016ರಲ್ಲಿ ಬೈಪ್ ಸಂಸ್ಥೆ ಪ್ರಕಟಗೊಂಡಿದೆ. ಇದರಿಂದ ಪ್ರಕಟಗೊಂಡಿದೆ. ಮತ್ತೆ 12ನೇ ಶತಮಾನದಲ್ಲಿ ಶಿವಶರಣೆಯರು 2014ರಲ್ಲಿ. ಒಟ್ಟು ಇವರು ಶಿವಶರಣೆಯ ಇವರ ವ್ಯಕ್ತಿ ಪರಿಚಯ ಮಾಡಿಕೊಂಡದ್ದು ಒಟ್ಟು 15. ಮತ್ತೆ ಇವರು ಚಿತ್ತ ಕಲಕಿದಾಗ ಕವನ ಸಂಕಲನ 2016, ಮತ್ತೆ ಪ್ರೇಮವೆಂದರೆ 2017, ತನುವಿನೊಳಗಣ ಕರ್ಪೂರ ಆಧುನಿಕ ವಚನಗಳು, ಜಗದ ಬೆರಗು ಲೇಖನಗಳು, ಮತ್ತೆ ಅಮೆರಿಕ ಪ್ರವಾಸ ಕಥನ ಇತ್ತೀಚೆಗೆ ಇವರು ಬರೆದಂತ ಒಂದು ಪುಸ್ತಕ. ಅದರ ಪರಿಚಯ ಇನ್ನೂ ಆಗ್ಬೇಕಾಗಿದೆ ನನಗೂನು. ಮತ್ತೆ ಇವರ ಅನೇಕ ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ, ತ್ರೈಮಾಸಿಕ ಪತ್ರಿಕೆಯಲ್ಲಿ ಸಂಪಾದಕ ಸದಸ್ಯರಾಗಿ ನಿರಂತರ ಲೇಖನಗಳನ್ನು ಬರೆದಿರುತ್ತಾರೆ. 2010ರಲ್ಲಿ ಇವರು ಸುಜನ ವೇದಿಕೆ ಸ್ಥಾಪಕ ಅಧ್ಯಕ್ಷರಾಗಿ ಮತ್ತು ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳ ಅಭಿವೃದ್ಧಿಯ ಕನಸುಗಳನ್ನು ಸಾಕಾರಗೊಳಿಸುವಲ್ಲಿ ಕೆಲಸ ಮಾಡುತ್ತಾ ವೇದಿಕೆಯ ಮೂಲಕ ಉಪನ್ಯಾಸ, ಕೃತಿ ಪರಿಚಯ, ಕಾವ್ಯ ಗೋಷ್ಠಿಗಳು, ಕಮ್ಮಟಗಳನ್ನು ಮಾಡುತ್ತಾ ಬಂದಿದ್ದಾರೆ ಮತ್ತು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಇವರ ಅನೇಕ ಕೃತಿಗಳು ಇನ್ನು ಸಾಕಷ್ಟು ಇದೆ. ಇಷ್ಟು ಇವರ ಒಂದು ಪರಿಚಯ. ನಮಸ್ಕಾರ. ಧನ್ಯವಾದಗಳು ಉಮಾ ಮಲ್ಲೇಶಕ್ಕ ಅವರಿಗೆ. ಈಗ ಉಪನ್ಯಾಸ ನೀಡಲು ಶರಣೆ ಶ್ರೀಮತಿ ಸುಶೀಲಾ ಸದಾಶಿವಯ್ಯ ಅವರಿಗೆ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ನಿಂದ ನಡೆಯುತ್ತಿರುವಂತಹ ವಚನ ಸಾಹಿತ್ಯ ಪ್ರಸರಣ ಆನ್ಲೈನ್ ಕಾರ್ಯಕ್ರಮ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್,
ಇವರ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರಿಂದ ಮತ್ತು ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೆ ಮತ್ತು ಆನ್ಲೈನ್ ನಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶರಣೆಯರಿಗೂ ಸಹ ನಾನು ನನ್ನ ಗೌರವದ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ನನ್ನ ಉಪನ್ಯಾಸದ ವಿಷಯ ವಚನ ಪರಂಪರೆ, ವಚನದ ಹುಟ್ಟು ಮತ್ತು ಅದು ನಂತರ ನಡೆದು ಬಂದ ದಾರಿಯ ಒಂದು ಅವಲೋಕನವನ್ನ ನಾವು ಇವತ್ತು ಈ ಉಪನ್ಯಾಸ ಮಾಲಿಕೆಯಲ್ಲಿ ಮಾಡ್ತಾ ಇದ್ದೀನಿ. ವಚನ ಪರಂಪರೆ ಅನ್ನುವಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಇದು ಬಹಳ ಅಧಿಕೃತವಾಗಿ ಬೆಳಕಿಗೆ ಬಂದದ್ದು ಸುಮಾರು 12ನೇ ಶತಮಾನದ ಶರಣಯುಗದಲ್ಲಿ. ಅದಕ್ಕೂ ಮೊದಲು ವಚನ ರಚನೆಯಾಗಿತ್ತು ಎನ್ನುವ ಆಧಾರಗಳು ನಮಗೆ ಸಿಗುತ್ತೆ. ಅದರಲ್ಲಿ ಮೊದಲಿಗೆ ನಮ್ಗೆ ಜೇಡರ ದಾಸಿಮಯ್ಯ ಮೊದಲ ವಚನಕಾರನಾಗಿ ನಮ್ಗೆ ಕಂಡು ಬರ್ತಾನೆ. ಶರಣಯುಗದಲ್ಲಿ ರಚನೆಯಾದ ವಚನಗಳು ಸ್ವತಂತ್ರ ಭಾಷಾ ರಚನೆಯಿಂದ, ಸರಳ ಅಚ್ಚಗನ್ನಡದ ಸೊಗಡಿನಿಂದ ಎಲ್ಲರ ಗಮನ ಸೆಳೆಯುವಂತೆ ರಚನೆಯಾಗಿರುವುದು ಈ ಯುಗದ ಒಂದು ವಿಶೇಷ. ಈ ಯುಗದಲ್ಲಿ ಒಂದು ಇಡೀ ಸಮೂಹವೇ ವಚನಗಳ ರಚನೆಯಲ್ಲಿ ಜಾತಿ, ವರ್ಗ, ವರ್ಣ, ಹೆಣ್ಣು, ಗಂಡು ಎಂಬ ಯಾವ ತಾರತಮ್ಯಕ್ಕೂ ಒಳಗಾಗದೆ ಸಾಮಾಜಿಕ ಕ್ರಾಂತಿಗೆ ವಚನವನ್ನ ಮಾಧ್ಯಮವಾಗಿಸಿಕೊಂಡು ಅಸಂಖ್ಯಾತ ವಚನಗಳು ರಚನೆಯಾಗಿದ್ದು ಈ ಯುಗದಲ್ಲಿ. ವಚನ ಎಂದರೆ ಪ್ರತಿಜ್ಞೆ, ಆತ್ಮಸಾಕ್ಷಿ, ಮಾತು ಎಂದಾಗುತ್ತದೆ. ಅಂದರೆ ನಡೆದಂತೆ ನುಡಿವ ಆತ್ಮಸಾಕ್ಷಿಯ ವಾಣಿ ವಚನಗಳ ಆದವು ಅಂತ ಹೇಳಿ. ಅಂದ್ರೆ ವಚನ ಅನ್ನುವುದಕ್ಕೆ ನಾವು ನಡೆದಂತೆ ನುಡಿಯುವುದು, ನುಡಿದಂತೆ ನಡೆಯುವುದು ಎರಡನ್ನೂ ಸಹ ಒಂದಾಗಿಸಿಕೊಂಡವರು ಮಾತ್ರ ಶರಣರು. ಅವರ ರಚನೆಗಳು ವಚನಗಳಾದವು ಅಂತ ಹೇಳಿ. ಕಾವ್ಯಮಯವಾಗಿ ಗದ್ಯದೊಡನೆ ರೂಪುಗೊಂಡಂತಹವು ಇವು. ಹಳೆಗನ್ನಡದ ಕಾವ್ಯದಲ್ಲಿದ್ದಂತಹ ಕೆಲವು ಕಟ್ಟುಪಾಡುಗಳನ್ನು, ಗ್ರಂಥಗಳ ರಚನೆ ಕಾವ್ಯಗಳಲ್ಲೂ ಸಹ ಕೆಲವೊಂದು ಕಟ್ಟುಪಾಡುಗಳನ್ನ, ನಿಯಮಗಳನ್ನ ಪಾಲಿಸ್ಕೊಂಡು ರಚನೆ ಮಾಡ್ಬೇಕಾಗಿತ್ತ ಆ ಯುಗದಲ್ಲಿ. ಅದರಲ್ಲಿ ಛಂದಸ್ಸು, ಅಲಂಕಾರ, ಸಂಸ್ಕೃತ, ಹಳೆಗನ್ನಡ, ಸ್ವಾಮಿನಿಷ್ಠೆ ಮತ್ತು ರಾಜಾಶ್ರಯಗಳೆಂಬ ಹಲವು ಕಟ್ಟುಪಾಡುಗಳಿಗೆ ಒಳಪಟ್ಟಿದ್ದು, ಅದನ್ನ ಎಲ್ಲವನ್ನೂ ಮೀರಿ ಬಹಳ ಮುಕ್ತವಾಗಿ ಅನುವಲಿದಂತೆ ಹಾಡುವೆ ಎಂಬಂತೆ ತಮ್ಮ ತಮ್ಮ ಬುದ್ಧಿ ಭಾವಗಳ ಮಿಳಿತದಲ್ಲಿ ಹೃದಯದ ಧ್ವನಿಗೆ ಹತ್ತಿರವಾಗಿಸಿಕೊಂಡು ಬರೆಯಲ್ಪಟ್ಟಿತು. ವಚನಗಳೆಂದರೆ ಭರವಸೆ. ಕನ್ನಡ ಸಾಹಿತ್ಯದ ಮಕುಟಮಣಿಯಾಗಿ ಇದು ಕಂಗೊಳಿಸುತ್ತಾ ಇದೆ. ಕನ್ನಡ ಜನಸಾಮಾನ್ಯರ ಉಪನಿಷತ್ತಾಗಿ ವಚನಕಾರರು ಮಾತಾಡಿದ್ದು ತಮ್ಮ ಕಾಯಕ ಪರಿಭಾಷೆಯ ಮೂಲಕ. ಅವರು ತಮ್ಮ ಕಾಯಿಕ ವೃತ್ತಿಯನ್ನ ತಮ್ಮ ವಚನದಲ್ಲಿ ಸಮೀಕರಣ ಮಾಡಿ ವಚನಗಳನ್ನ ರಚನೆ ಮಾಡಿರುವುದು ಈ ಯುಗದಲ್ಲಾದಂತಹ ಒಂದು ವಿಶೇಷ ಅಂತ ಹೇಳಿ ಹೇಳ್ಬೋದು. ಪ್ರತಿಯೊಬ್ಬ ಶರಣರ ವಚನಗಳು ಮೇಲ್ನೋಟಕ್ಕೆ ಒಂದೇ ಆಗಿ ಕಂಡರು ಅವುಗಳ ಸ್ವರೂಪ, ಸಂವೇದನೆ ವಚನಕಾರರ ಜ್ಞಾನ ತೇಜಸ್ಸಿನಿಂದ ಅನನ್ಯವೆನಿಸಿತು. ಅಂತರಂಗ ಬಹಿರಂಗಗಳ ಆತ್ಮಶುದ್ಧತೆಯಿಂದ ಜೀವ ಕಾಯಕ ದಾಸೋಹಗಳು ನೈತಿಕವಾಗಿ ಧೀಶಕ್ತಿಯಾಗಿ ವಚನಕಾರರ ಜೊತೆಯಾಯಿತು. ಕವಿ ಕಾವ್ಯ ಎಂಬ ಎರಡೂ ಒಂದೇ ಆಗಿ ಅನುಭವಗಳಾಗಿ ಅಚ್ಚಗನ್ನಡದ ದೇಸಿ ಶೈಲಿಯಲ್ಲಿ ಜನಸಾಮಾನ್ಯರಿಂದ ರಚನೆಯಾಗಿದ್ದು ವಚನ ಸಾಹಿತ್ಯದ ಒಂದು ಅನನ್ಯವಾದ ಪ್ರಯೋಗ ಅಂತ ಹೇಳಿ ಹೇಳ್ಬೋದು. ಇದು ಇಂತಹ ಒಂದು ಅನನ್ಯತೆ ಕನ್ನಡ ಸಾಹಿತ್ಯಕ್ಕಷ್ಟೇ ಅಲ್ಲ, ಜಾಗತಿಕ ಸಾಹಿತ್ಯಕ್ಕೂ ಸಹ ಮಹತ್ವದ ಕೊಡುಗೆಯಾಗಿ ಕಂಡುಬರುತ್ತೆ. ವಚನ ಎಂದರೆ ಮಾತು ಎಂಬುದೇ ಸಾಹಿತ್ಯ ರೂಪವಾಗಿದ್ದು, ಭಾವಗೀತದ ಲಕ್ಷಣಗಳಿಂದ ಕೂಡಿದ ಅನುಭಾವದ ಗದ್ಯ ಪದ್ಯಗಳ ಸಮ್ಮಿಶ್ರಣದ ಹೃದಯದ ಒಲುಮೆಯ ಹಾಡಾಯಿತು. ಆಧ್ಯಾತ್ಮದ ತಳಹದಿಯ ಮೇಲೆ ಸಾಮಾಜಿಕ, ನೈತಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ ಭಾವಗಳ ಬೆಸುಗೆಯಲ್ಲಿ ಹೆಣೆದ ವಿನೂತನ ಪ್ರಯೋಗವೇ ವಚನಗಳು. ನಮ್ಮ ಅಂತರಂಗದ ಆಳವಾದ ಅನುಭವಕ್ಕೆ ಕನ್ನಡಿ ಹಿಡಿದಂತೆ ಆತ್ಮ ನಿರೀಕ್ಷಣೆಯನ್ನು ಸಹ ವಚನಕಾರರು ತಮ್ಮ ವಚನಗಳ ಮೂಲಕ ಮಾಡಿಕೊಂಡಿದ್ದಾರೆ. ಶರಣರ ವಚನಗಳು ಬರೀ ಕಲ್ಪನೆ, ಪ್ರತಿಭೆಯ ವಿನ್ಯಾಸವಲ್ಲ,
ಇವು ಆತ್ಮದ ಸಂಭಾಷಣೆ. ನಂಬಿದಂತೆ ನಡೆದರು, ನಡೆದಂತೆ ನುಡಿದ ಆತ್ಮದ ತವನಿಧಿಯಾಗಿ ನಮಗೆ ವಚನಗಳು ಕಂಡುಬರುತ್ತದೆ. ವಚನ ಪರಂಪರೆ ಒಂದು ಧರ್ಮ, ತತ್ವ, ಸಿದ್ಧಾಂತಗಳ ಪರಂಪರೆಯಲ್ಲಿ ಉಗಮವಾದರೂ ಅದು ತನ್ನ ದರ್ಶನದಿಂದ ವ್ಯಕ್ತಿಗತವಾದ ನೆಲೆಯನ್ನು ದಾಟಿ ವಿಶ್ವಮಾನ್ಯವಾದ ಘನತೆಯನ್ನು ಪಡೆದಿದ್ದು ಈ ವಚನ ಯುಗದ ಒಂದು ವಿಶೇಷ. ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಪರಿವರ್ತನೆಯಾಗುತ್ತಿರುವ ಸಂಕ್ರಮಣಾವಸ್ಥೆಯ ಕಾಲಘಟ್ಟದಲ್ಲಿ ಭಕ್ತಿ ಪಾರಮ್ಯವನ್ನು ಪ್ರಧಾನವಾಗಿಸಿಕೊಂಡು ವಚನಕಾರರು ವಚನವನ್ನ ರಚನೆ ಮಾಡಿದರು. ಕಾಯಕ ಚರಿತರಾದ ವಚನಕಾರರು ಮಾತಾಡಿದ್ದೇ ತಮ್ಮ ಕಾಯಕ ಪರಿಭಾಷೆಯ ಮೂಲಕ. ಮೇಲ್ನೋಟಕ್ಕೆ ಎಲ್ಲ ವಚನಕಾರರು ವಚನಗಳು ಒಂದೇ ರೂಪವಾಗಿ ಕಂಡರೂ ಅವುಗಳ ಸ್ವರೂಪ, ಸಂವೇದನೆ ಎಲ್ಲವೂ ಸಹ ಪ್ರತಿಯೊಬ್ಬ ವಚನಕಾರನ ವ್ಯಕ್ತಿತ್ವದ ತೇಜಸ್ಸಿನಿಂದ ಅನನ್ಯವೆನಿಸಿತು. ಅದನ್ನ ಕುರಿತು ರಾಮಶ್ರೀ ಮುಗಳಿಯವರು ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಈ ರೀತಿ ಹೇಳ್ತಾರೆ. ವಚನಗಳೆಂದರೆ ನಡುಗನ್ನಡ ಶೈಲಿಯ ಅನುಭಾವ ಗದ್ಯದಲ್ಲಿ ಉಸುರಿದ ಆಧ್ಯಾತ್ಮಿಕ ಭಾವಗೀತೆಗಳು. ಜಗತ್ತಿನ ಸಾಹಿತ್ಯದಲ್ಲಿ ಇವುಗಳನ್ನು ಹೋಲುವ ರೂಪವೇ ಇಲ್ಲವೆನ್ನಬಹುದು. ಅನುಭಾವ ಕಾವ್ಯ ರೂಪ ಕನ್ನಡಕ್ಕೆ ಒಂದು ಅಪೂರ್ವವಾದ ಕೊಡುಗೆ ಅಂತ ಹೇಳಿ ಮುಗಳಿಯವರು ಗುರುತಿಸ್ತಾರೆ. ಈ ವಚನ ಪರಂಪರೆಯ ಇಂತಹ ಅನುಪಮವಾದ ವೈಶಿಷ್ಟ್ಯತೆ ಇರುವಂತಹ ವಚನಗಳು ಪ್ರಾರಂಭ ಆಗಿದ್ದು ಕಾಲಘಟ್ಟ ಕ್ರಿಸ್ತಶಕ 1140ರಿಂದ ಕ್ರಿಸ್ತಶಕ 1200ರಲ್ಲಿ. ಅಂದ್ರೆ ಇಡೀ 12ನೇ ಶತಮಾನ ವಚನ ಯುಗವೆಂದು ಕರೆಯಲ್ಪಡುವಷ್ಟರ ಮಟ್ಟಿಗೆ ವಚನಗಳು ಯಥೇಚ್ಛವಾಗಿ ಒಂದು ಸಮೂಹವೇ ಅದರಲ್ಲಿ ಭಾಗಿಯಾಗಿ ರಚನೆ ಮಾಡಿದ್ದು ಈ 12ನೇ ಶತಮಾನದ ಒಂದು ವಿಶೇಷ. ಇದರಲ್ಲಿ ಇದಕ್ಕೂ ಮೊದಲು ನಮ್ಗೆ ಆದ್ಯ ವಚನಕಾರನಾಗಿ ಜೇಡರ ದಾಸಿಮಯ್ಯ ಕಂಡುಬರ್ತಾನೆ. ಇದರಲ್ಲಿ ದೇವರ ದಾಸಿಮಯ್ಯ ಅಂತ ಇನ್ನೊಬ್ಬ ವ್ಯಕ್ತಿ ಇದಾನ ಅನ್ನುವಂತಹ ಒಂದು ಸಂಶೋಧನೆ ಮಾಡಿದಾಗ ಇವರಿಬ್ಬರೂ ಒಂದೇನೇನೆ, ಹೆಸರು ಮಾತ್ರ ದೇವರ ದಾಸಿಮಯ್ಯ, ಜೇಡ ದಾಸಿಮಯ್ಯ ಅಂತಿದೆ. ರಚನೆಗಳನ್ನು ಮಾಡಿದವರು ಇವರೊಬ್ಬರೇನೆ ಅಂತ ಹೇಳಿ ಹಲವು ಸಂಶೋಧನೆ ಮತ್ತು ಆಧಾರಗಳಿಂದ ಪ್ರಮಾಣೀಕೃತವಾಗಿರೋದ್ರಿಂದ ಈ ಆದ್ಯ ವಚನಕಾರನಾಗಿ ನಾವು ಜೇಡರ ದಾಸಿಮಯ್ಯನನ್ನ ಗುರುತಿಸ್ಬೋದು. ಬಸವಣ್ಣನಿಗಿಂತ ಪೂರ್ವದಲ್ಲಿ ಈತ ಇದ್ದನೆಂದು, ಇವನ ವಚನಗಳ ಆಧಾರದಿಂದ ವಚನ ಪರಂಪರೆ ಮೊದಲೇ ಇತ್ತು ಎಂದು ಹೇಳಲಾಗುತ್ತದೆ. ಇದರಲ್ಲಿ ಶಂಕರ ದಾಸಿಮಯ್ಯ, ಸಕಲೇಶ ಮಾದರಸ, ಪ್ರಭುದೇವ ಇವರನ್ನೂ ಗುರುತಿಸಿದ ನಂತರದ ಬಸವ ಯುಗದಲ್ಲಿ ಶರಣರ ದೊಡ್ಡ ಸಮೂಹವೇ ಕ್ರಾಂತಿಯಲ್ಲಿ ಪಾಲ್ಗೊಂಡು ವಚನ ರಚನೆಯ ಜೊತೆಗೆ ಕಾಯಕ ದಾಸೋಹದಲ್ಲೂ ಹೆಸರು ಮಾಡಿದ ಶರಣೆಯರು ನಮಗೆ ಕಂಡುಬರುತ್ತಾರೆ. ಆಧ್ಯಾತ್ಮ ಸಾಧನೆಯ ಜೊತೆಗೆ ಅಂತರಂಗ ಬಹಿರಂಗ ಶುದ್ಧತೆಯ ಶರಣ ಸಂಕುಲವೇ ಕಂಡು ಬಂತು. ವಚನಗಳು ಸಹಜ ಸ್ಫೂರ್ತಿಯಿಂದ ಇಷ್ಟ ದೇವತೆಗಳ ಎದುರು ತಮ್ಮ ಆತ್ಮನಿರೀಕ್ಷಣೆ ಮಾಡಿಕೊಳ್ಳುತ್ತಾ ಸ್ವಂತ ಕಾಯಕದೊಳಗೆ ಪಾರಮಾರ್ಥಿಕ ಅನುಭವ ಕಂಡ ಸಂಬೋಧನಾ ರೂಪವಾದ ತಮ್ಮ ಅಂಕಿತಗಳಿಂದ ಇವು ವಚನಗಳು ಮುಕ್ತಾಯವಾಗುತ್ತದೆ. ಹಳೆಗನ್ನಡವು ಹೊಸಗನ್ನಡವಾಗಿ ರೂಪಾಂತರವಾದ ಸಂಧಿಕಾಲದ ನಡುಗನ್ನಡ ಶೈಲಿಯ ಪ್ರಯೋಗಗಳನ್ನು ನಾವು ವಚನದಲ್ಲಿ ಕಾಣುತ್ತೇವೆ. ಅನುಭಾವಿಗಳು ಆತ್ಮ ಮಂಥನದಿಂದ ವಚನ ಸಾಹಿತ್ಯ ಹೊರಹೊಮ್ಮಿತು. ವಚನಗಳಲ್ಲಿ ರಸಭಾವ ಅಲಂಕಾರಗಳು ಉದಾತ್ತ ಧ್ಯೇಯಗಳು ಇರುವುದರಿಂದ ಉತ್ತಮ ಸಾಹಿತ್ಯವೆಂದು ನಾವು ಅದನ್ನು ಧಾರಾಳವಾಗಿ ಪರಿಗಣಿಸಬಹುದು. ವಚನಗಳು ಕನ್ನಡ ಸಾಹಿತ್ಯದ ಒಂದು ಅಪೂರ್ವ ರತ್ನ. ವಚನಕಾರರು ಕನ್ನಡ ಸಾಹಿತ್ಯದ ರಸಋಷಿಗಳು. ಇಲ್ಲಿ ವ್ಯಕ್ತಿತ್ವ ಮಹಿಮೆ, ಜೀವನ ಸಿದ್ಧಿ, ಆತ್ಮಾನುಭವ, ದೃಷ್ಟಿ ವೈಶಾಲ್ಯತೆ, ಸತ್ಯ, ಧರ್ಮದರ್ಶನ ಇವು ವಚನಕಾರರಲ್ಲಿತ್ತು. ಆದ್ದರಿಂದಲೇ ವಚನಗಳು ನಮಗೆ ಇಂದಿಗೂ ಪ್ರಸ್ತುತವಾಗಿ ಕಾಣಿಸುತ್ತದೆ. 12ನೇ ಶತಮಾನದ ವಚನಕಾರರು ನಾವು ಸಾಹಿತ್ಯ ರಚನೆ ಮಾಡುತ್ತಿದ್ದೇವೆ ಎಂದು ಪ್ರಜ್ಞಾಪೂರ್ವಕವಾಗಿ ಬರೆದವರಲ್ಲ. ಧಾರ್ಮಿಕ ಸಾಮಾಜಿಕ ಚಳುವಳಿಯಲ್ಲಿ ಭಾಗಿಗಳಾಗಿ ಅಲ್ಪ ಸ್ವಲ್ಪ ಬರೆಯಬಲ್ಲ ಶಕ್ತಿ ಇದ್ದವರೆಲ್ಲ ಬರವಣಿಗೆಗೆ ತೊಡಗಿಸಿಕೊಳ್ಳಲು ಈ ಕಾಲವು ಪ್ರೇರಣೆ ಉಂಟು ಮಾಡಿತು.
ಅಂದ್ರೆ ನಾವು ಬರೀಬೇಕು ಅಂತ ಹೇಳಿ ಎಲ್ಲ ವಚನಕಾರರು ಬರ್ದಿದ್ದಲ್ಲ. ಅವರ ಹಿಂದೆ ಒಂದು ಚಳುವಳಿಯ ಹೋರಾಟದ ಹಿನ್ನೆಲೆ ಇತ್ತು. ಅದು ಒಂದು ಶಕ್ತಿಯಾಗಿ ಈ ವಚನಗಳ ರಚನೆಗೆ ಕಾರಣ ಆಯ್ತು ಅನ್ನುವಂಥದ್ದು. 106 ವಚನಕಾರರ ಮೂಲಕ ಚಳುವಳಿಯ ವಿವಿಧ ಅಂಶಗಳು ತೀವ್ರವಾದ ಚರ್ಚೆಗೆ ಒಳಗಾದವು. ಅದಕ್ಕೆ ಅನುಭವ ಮಂಟಪದಲ್ಲಿ ನಡೆದ ಚಿಂತನಾ ಗೋಷ್ಠಿಗಳೇ ಸಾಕ್ಷಿಯಾಗಿ ಕಂಡು ಬರುತ್ತೆ. ಶರಣರ ವಚನಗಳು ವೈಯಕ್ತಿಕವಾದ ನೆಲೆಯಿಂದ ಮೂಡಿ ಬಂದರೂ ಅವು ಸಮಷ್ಟಿ ಪ್ರಜ್ಞೆಯನ್ನು ಒಳಗೊಂಡೇ ಚಳುವಳಿಗೆ ಸ್ಪಷ್ಟವಾದ ಒಂದು ರೂಪವನ್ನ ಕೊಡುವುದಕ್ಕೆ ಸಹ ಸಾಧ್ಯ ಆಯ್ತು. ವೈಯಕ್ತಿಕ ಭಾವನೆಗಳು ಸೇರಿದ ಸಾಮೂಹಿಕ ಪ್ರಜ್ಞೆಯಿಂದ 12ನೇ ಶತಮಾನದ ವಚನಗಳನ್ನು ನಾವು ಚಳುವಳಿಯಿಂದ ಬೇರ್ಪಡಿಸಿ ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸಮೀಕರಣ ಇಲ್ಲಿದೆ ಅಂತ ಹೇಳಿ. ಅಂದ್ರೆ ವಚನದ ಅಷ್ಟು ಗಟ್ಟಿಯಾದಂತಹ ವಚನ ಸಾಹಿತ್ಯವನ್ನ ಕನ್ನಡ ಸಾಹಿತ್ಯಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಿದ್ದು ಈ ಚಳುವಳಿಯ ಮತ್ತು ಹೋರಾಟ ಅನ್ನುವಂಥದ್ದು ಹಿನ್ನೆಲೆಯೇ ಬಹುಮುಖ್ಯ ಕಾರಣ ಅಂತ ಹೇಳಿ ನಾವು ಭಾವಿಸ್ಬೋದು. ಬಸವಾದಿ ಶರಣರ ಆಶಯ, ತತ್ವ, ಸಿದ್ಧಾಂತಗಳು ಸರಳ ಅಚ್ಚಗನ್ನಡದಲ್ಲಿ ವಚನಗಳ ಮೂಲಕ ಅಭಿವ್ಯಕ್ತಿಗೊಂಡಿತು. ವಚನ ಸಾಹಿತ್ಯ ಹುಟ್ಟಿದ್ದೇ ಜನಸಾಮಾನ್ಯರಿಂದ, ಶ್ರಮಿಕರಿಂದ, ಅನಕ್ಷರಸ್ಥ ಕೆಳವರ್ಗದವರಿಂದ ಹುಟ್ಟಿ ಅವರಿಗಾಗಿಯೇ ಭಾಷೆ ಸರಳವಾಯಿತು. ಎಲ್ಲಿ ಒಂದು ವರ್ಗ ತಟಸ್ಥವಾಗಿತ್ತು, ಎಲ್ಲ ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲ ವರ್ಗದಿಂದ ಒಂದು ವರ್ಗ ಎಲ್ಲವನ್ನು ಕಳೆದುಕೊಂಡು ತಟಸ್ಥವಾಗಿತ್ತು, ಅಲ್ಲಿ ಇದು ಹೇಗೆ ವಚನ ಸಾಹಿತ್ಯ ಹುಟ್ಟಿತು ಅಂತ ಅಂದ್ರೆ ಒಂದು ಸ್ಪಾಂಟೇನಿಯಸ್ ಆಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ. ಅಂದ್ರೆ ಹಿಡಿದ ನೀರು ಪುಟಿಯುವ ಕಾರಂಜಿಯಂತೆ ವಚನಗಳು ಎಲ್ಲರಿಂದ ಆಕರ್ಷಿತಗೊಂಡು ಮಾನ್ಯ ಆಗೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ. ಅಂತಹ ಒಂದು ಫೋರ್ಸ್ ಅಂದ್ರೆ ಚಳುವಳಿ ಹೋರಾಟದ ಒಂದು ಒತ್ತಡ ಈ ಎಲ್ಲ ವಚನಕಾರರಿಗೆ, ಕೆಳವರ್ಗದವರಿಗೆ, ಅನಕ್ಷರಸ್ಥರಿಗೆ ಅದು ಒಂದು ಕಾರಣವಾಗಿ ಪರಿಣಮಿಸ್ತು ಅಂತ ಹೇಳಿ. ಸಮಾಜದ ವಿವಿಧ ಸ್ತರಗಳಲ್ಲಿ ಸೇರಿದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ವಿವಿಧ ವೃತ್ತಿಯ ಸುಮಾರು 148 ಶಿವಶರಣರು ಮತ್ತು 35 ಶಿವಶರಣೆಯರು ಈ ಕಾಲದಲ್ಲಿ ಕಂಡು ಬರ್ತಾರೆ ನಮ್ಗೆ. ಇಂತಹ ಎಲ್ಲ ಶರಣೆಯರ ವಚನಗಳನ್ನ ಸಂಗ್ರಹಿಸಿ ಸುಮಾರು ಒಟ್ಟು 20,000 ವಚನಗಳನ್ನು ಮತ್ತು ಅದನ್ನ 10,000 ಪುಟಗಳಲ್ಲಿ 15 ಸಂಪುಟಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ 1993ರಲ್ಲಿ ಅದನ್ನ ಮುದ್ರಣಕ್ಕೆ ಮಾಡ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ. ಸುಮಾರು ಅದಕ್ಕೆಲ್ಲ ಈ ಒಂದು ವಚನಗಳನ್ನ ಮತ್ತೆ ಅದು ಪ್ರಕಾಶನಕ್ಕೆ ಎಲ್ಲ ಕಾರಣ ಆಗಿದ್ದು ನಮ್ಗೆ ಫಾಗು ಅಳಿಕಟ್ಟಿಯವರು ವಚನಗಳನ್ನ ನಮ್ಗೆ ಕನ್ನಡಿಗರ ಕೈ ಸೇರುವಂತೆ ಮಾಡಿದ್ದು ಅದೊಂದು ಮಹಾನ್ ನಮ್ಗೆ ಕನ್ನಡಕ್ಕೆ ಒಂದು ವರದಾನವಾಗಿ ಪರಿಣಮಿಸ್ತು ಅಂತ ಹೇಳಿ. ಅಂದ್ರೆ ವಿಶ್ವ ಸಾಹಿತ್ಯ, ಕನ್ನಡ ಸಾಹಿತ್ಯದ ಜೊತೆಗೆ ವಿಶ್ವ ಸಾಹಿತ್ಯಕ್ಕೂ ಒಂದು ಅಮೂಲ್ಯವಾದ ಕಾಣಿಕೆಯನ್ನ ಕನ್ನಡಕ್ಕೆ ತಂದ್ಕೊಟ್ರು ಅಂತ ಹೇಳಿ. ಇಂತಹ ಒಂದು ಕನ್ನಡ ಸಾಹಿತ್ಯ ಪರಂಪರೆಗೆ ಈ ವಚನ ಸಾಹಿತ್ಯ ಒಂದು ಅಮೂಲ್ಯವಾದ ಹೊನ್ನಿನ ಕಳಸದ ರೀತಿಯಲ್ಲಿ ಶೋಭಾಯಮಾನವಾಗಿ ಇವತ್ತಿಗೂ ಸಹ ಕಂಗೊಳಿಸ್ತಾ ಇದೆ. ಕಲ್ಯಾಣದ ಈ ಎಲ್ಲ ವಚನಕಾರರ ಈ ಒಂದು ಶ್ರಮದ ವಚನಗಳ ರಚನೆ ಮತ್ತು ಚಳುವಳಿ ಹೋರಾಟ ಎಲ್ಲ ಒಂದು ಮುಕ್ತಾಯ ಕಂಡಿದ್ದು ಒಂದು ದುರಂತವಾದ ಅಂತ್ಯದ ಮೂಲಕ. ಅಂದ್ರೆ ಕಲ್ಯಾಣದ ಕ್ರಾಂತಿಯಿಂದ ಚದುರಿ ಹೋದ ಶರಣರು ಮತ್ತು ಅಲ್ಲಿ ರಚನೆಯಾದಂತಹ ವಚನಗಳು ಇವೆಲ್ಲವೂ ಸಹ ಕನ್ನಡಕ್ಕೆ ಒಂದು ರೀತಿಯಲ್ಲಿ ಸಾಹಿತ್ಯಕ್ಕೆ ಒಂದು ದುರಂತವಾದ ಅಂತ್ಯ ಅಂತ ಹೇಳಿ ನಾವು ಹೇಳ್ಬೋದು. ಇಂತಹ ಅಂತ್ಯದಲ್ಲಿ ಕಂಡಂತಹ ವಚನ ಯುಗ ಮತ್ತೆ ಅದು ನಮ್ಗೆ ಒಂದು ರೀತಿಯ ಬೆಳಕಾಗಿ, ಸಣ್ಣ ಬೆಳಕಾಗಿ ಕಂಡಿದ್ದು ಮುಂದೆ 15ನೇ ಶತಮಾನದಲ್ಲಿ. ಅಂದ್ರೆ ಅಲ್ಲಿಯವರೆಗೂ ವಚನ ಸಾಹಿತ್ಯ ಇದೆ, ಅದು ಮತ್ತೆ ರಚನೆ ಆಗ್ತಾ ಇದೆ ಅನ್ನೋದು ಯಾವ ಸುಳಿವು ಇಲ್ಲದ ಹಾಗೆ ಪೂರ್ಣ ತಟಸ್ಥವಾಗಿದ್ದಂತಹ ಯುಗಗಳವು. ಮುಂದೆ 15ನೇ ಶತಮಾನದಲ್ಲಿ ಶರಣರ ವಚನಗಳ ಸಂಕಲನ ಸಂಪಾದನೆಗೆ ಒಳಪಟ್ಟಿತ್ತು. 15ನೇ ಶತಮಾನದವರೆಗೂ ನಾವು ಅದನ್ನ ವಚನಗಳನ್ನ ದೊರಕಿಸ್ಕೊಳ್ಳೋದಕ್ಕೆ ಕಾಯ್ಬೇಕಾಯ್ತು ಅಂತ ಹೇಳಿ. 15ನೇ ಶತಮಾನ ಅನ್ನುವಂಥ ಇದು 2ನೇ ಕಾಲಘಟ್ಟ. ವಚನ ಸಾಹಿತ್ಯ ಪರಂಪರೆಯಲ್ಲಿ ಇದು 2ನೇ ಕಾಲಘಟ್ಟವಾಗಿ ನಮ್ಗೆ ಕಂಡು ಬರುತ್ತೆ. ಶೂನ್ಯ ಸಂಪಾದನೆಯಂತಹ ಕೃತಿಗಳಲ್ಲಿ ವಚನಗಳು ಕಥನ ಸಂವಾದದ ರೂಪದಲ್ಲಿ ಅತ್ಯಂತ ಸೃಜನಶೀಲವಾಗಿ ಸೇರ್ಪಡೆಗೊಂಡಿತು.
ಇದನ್ನ ಸಂಕಲನಕಾರರು ಏನ್ ಮಾಡಿದ್ರು, ಅಲ್ಲಿ ಇಲ್ಲಿ ಇದ್ದಂತಹ ವಚನಗಳನ್ನೆಲ್ಲ ತೆಗೆದು ಅದಕ್ಕೊಂದು ಶರಣರ ಕಥಾರೂಪವನ್ನ ಕೊಟ್ಟು ವಚನಗಳನ್ನ ಅದರ ಮಧ್ಯದಲ್ಲಿ ಸೇರಿಸಿ ಶೂನ್ಯ ಸಂಪಾದನೆಗಳನ್ನ ಬರೆದ್ರು. ಕ್ರಿಸ್ತಶಕ 1300 ಮತ್ತು 1400 ಕಾಲದಲ್ಲಿ ಮೊಟ್ಟ ಮೊದಲಿಗೆ ಶಿವಗಣ ಪ್ರಸಾದಿ ಮಹದೇವಯ್ಯನ ಶೂನ್ಯ ಸಂಪಾದನೆ ಬಂತು. ಆ ನಂತರ ಕ್ರಿಸ್ತಶಕ 15ನೇ ಶತಮಾನದ ಹೊತ್ತಿಗೆ ಹಲಗೆಯಾರ್ಯನಿಂದ ಅದು ಆ ಶೂನ್ಯ ಸಂಪಾದನೆ ಪರಿಷ್ಕರಣ ಆಯ್ತು. ನಂತರ ಅದು ಗುಮ್ಮಳಾಪುರದ ಸಿದ್ಧಲಿಂಗಯತಿಯಿಂದ ಕ್ರಿಸ್ತಶಕ 1560 ಕಾಲದಲ್ಲಿ 2ನೆಯ ಬಾರಿಗೆ ಪರಿಷ್ಕರಣಗೊಂಡು ಮತ್ತೆ ಗೂಳೂರು ಸಿದ್ಧವೀರಣ್ಣ ಒಡೆಯರ್ರಿಂದ ಕ್ರಿಸ್ತಶಕ 1600ರಲ್ಲಿ 3ನೆಯ ಮತ್ತು ಕೊನೆಯ ಬಾರಿಗೆ ಪರಿಷ್ಕರಣೆಗೆ ಒಳಗಾಯಿತು ಅಂತ ಹೇಳಿ. ಅಂದ್ರೆ ಶೂನ್ಯ ಸಂಪಾದನೆಯನ್ನೇ ಮತ್ತೆ ಮತ್ತೆ ಅದು ಪರಿಷ್ಕರಣಗೊಂಡ ಹೊರತು ಮತ್ತಿನ್ಯಾವ ಬದಲಾವಣೆಯನ್ನು ನಾವು ಈ ಕಾಲಘಟ್ಟದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನಂತರ ಬಂದ ಶೂನ್ಯ ಸಂಪಾದನೆಗಳಲ್ಲೂ ಶರಣರ ಜೀವನವನ್ನು ಕಟ್ಟಿಕೊಡುವುದರ ಜೊತೆಗೆ ಮುಂದೆ ಬಂದಂತಹ ಶೂನ್ಯ ಸಂಪಾದನೆಗಳಲ್ಲೂ ಸಹ ಅದೇನಾಯ್ತು ಅಂದ್ರೆ ಅವರ ಜೀವನವನ್ನ ಕಟ್ಟಿಕೊಡುವುದರ ಜೊತೆಗೆ ಅವರ ವಚನಗಳನ್ನು ಸಾಕಷ್ಟು ಸೃಜನಶೀಲ ರೀತಿಯಲ್ಲಿ ಬಳಸಿಕೊಳ್ಳಲಾಯಿತು. ಬೇರೆ ಬೇರೆ ಬದಲಾವಣೆಗಳನ್ನ ಪರಿಷ್ಕರಣೆಗಳನ್ನ ಮಾಡಿದ್ರು ಹೊರತು ಮತ್ತಿನ್ಯಾವ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನಂತರ ಬಂದ ವಿವಿಧ ಸಂಕಲನಕಾರರು ವಚನಗಳನ್ನು ಷಟ್ಸ್ಥಲಗಳಿಗೆ ಅನುಗುಣವಾಗಿ ವಿಂಗಡಣೆ ಮಾಡಿದ್ರು. ಅದರಲ್ಲಿ ಕಲ್ಲುಮಠದ ಪ್ರಭುದೇವ, ಮಹದೇವ, ಗುಬ್ಬಿಯ ಮಲ್ಲಣ ಮುಂತಾದವರು ವಚನಗಳಿಗೆ ವ್ಯಾಖ್ಯಾನಗಳನ್ನ ಬರೆದರು. ಸಿಂಗಳದ ಸಿದ್ಧ ಬಸವರಾಜ ದೇವನು ಬೆಳಗಿನ ವಚನಗಳನ್ನು ವಿಶೇಷವಾಗಿ ವ್ಯಾಖ್ಯಾನಿಸಿದ್ದಾನೆ. ಹೀಗಾಗಿ ಈ ಕಾಲಘಟ್ಟವನ್ನ ನಾವು ಸಂಗೋಪನಾ ಯುಗವೆಂದು ಕರೆಯಬಹುದು. ವಚನಗಳ ಸಂಕಲನ ಸಂಪಾದನೆಗಳಿಂದಾಗಿ ಅದರ ಶುದ್ಧತೆಯನ್ನು ಕಡಿಮೆ ಮಾಡುವಂತಹ ಪ್ರಕ್ಷಿಪ್ತ ವಚನಗಳು ಸಹ ಈ ಕಾಲದಲ್ಲಿ ತಲೆ ಎತ್ತಿದವು. ಇದು ಒಂದು ರೀತಿಯಲ್ಲಿ ವಚನ ಸಾಹಿತ್ಯಕ್ಕೆ ಬಂದಂತಹ ಒಂದು ತಡೆ ಅಂತ ಹೇಳ್ಬೋದು. ಅಂದ್ರೆ ಯಾವ ರೀತಿ ಅದು ಫ್ಲೋ ಆಗ್ತಾ ಇತ್ತೋ, ಹರಿತಾ ಇತ್ತೋ, ಅದನ್ನ ತಡೆ ಹಿಡಿದಿದ್ದು ಈ ಪ್ರಕ್ಷಿಪ್ತ ವಚನಗಳು ಸೇರ್ಕೊಂಡು ವಚನ ಸಾಹಿತ್ಯ ಶೂನ್ಯ ಸಂಪಾದನೆಯ ಜೊತೆಯಲ್ಲಿ ಮತ್ತೆ ಬಂದಂತಹ ವಚನ ಸಂಕಲನ ಮಾಡುವಾಗ ಈಗೆಲ್ಲ ಏನ್ ಮಾಡಿದ್ರು, ಅವ್ರವ್ರಿಗೆ ಬೇಕಾದಾಗೆ ತಮ್ಮ ತತ್ವಗಳು ಏನಿದೆಯೋ ಆ ರೀತಿಯ ವಚನಗಳನ್ನ ರಚನೆ ಮಾಡಿದ್ರು. ಅದಕ್ಕೆ ತಮ್ಮದೇ ಆದಂತಹ ಸಿದ್ಧಾಂತಗಳನ್ನ ಸೇರಿಸ್ಕೊಂಡ್ರು. ಇದನ್ನ ಶರಣರೇ 12ನೇ ಶತಮಾನದಲ್ಲೇ ಮಾಡಿದ್ರು ಅಂತ ಹೇಳಿದ್ರು. ಹಾಗಾಗಿ ವಚನಗಳನ್ನು ತಿರುಚುವಂತಹ, ಅದಕ್ಕೆ ಹೊಸದಾದ ಸಾಲುಗಳನ್ನು ಸೇರಿಸುವಂತಹ, ಮತ್ತೆ ಇಡೀ ವಚನವನ್ನ ತಾವೇ ಬರೆದು ಇದು ಬಸವಣ್ಣ ಬರೆದ ಅಂತ ಹೇಳುವಂತಹ ಇಂತಹ ಎಲ್ಲ ಅತಿಶಯೋಕ್ತಿಯ ಕೆಲಸಗಳು ಈ ಸಂಗೋಪನಾ ಯುಗದಲ್ಲಿ ನಡೆದು ಅದು ಇವತ್ತಿಗೂ ಸಹ ನಾವು ಅದರ ಅನುಭವವನ್ನ ಮಾಡ್ತಾ ಇದ್ವಿ. ಅಂದ್ರೆ ಬಸವಣ್ಣ ಹೇಳ್ದಲೇ ಇರೋದನ್ನ ಹೇಳಿದಾನೆ ಅನ್ನುವಂಥದ್ದು ಇಲ್ಲಿ ವಚನಗಳ ಆಧಾರ ಇದೆ ಅಂತ ತೋರಿಸ್ತಾ ಇರುವಂತದ್ದು. ಅಂದ್ರೆ ಈ ಪ್ರಕ್ಷಿಪ್ತ ವಚನಗಳ ಅಂದಿನ ಕಾಲಘಟ್ಟದಲ್ಲಾದಂತಹ ತಪ್ಪುಗಳು ಇವತ್ತಿಗೂ ಸಹ ಅದು ಮುಂದುವರೆದಿದೆ. ಅದನ್ನ ಸರಿ ಮಾಡೋದಕ್ಕೋಸ್ಕರ ಇತ್ತೀಚಿನ ನಮ್ಮ ಸಂಶೋಧನಾಕಾರರು ಮತ್ತೆ ನಮ್ಮ ವಚನಗಳನ್ನ ಹೆಚ್ಚು ಪರಿಷ್ಕರಣೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡಿ ಬಹಳಷ್ಟು ವಚನಗಳನ್ನ ತೆಗೆದುಹಾಕಿ ಅದಕ್ಕೆ ಯಾವುದು ಬಸವಣ್ಣ ಬರ್ದಿದ್ದೋ ಬೇರೆ ಶರಣರು ಬರ್ದಿದ್ದೋ ಅವನ್ನೆಲ್ಲ ಒಂದು ಕಡೆ ಶುದ್ಧ ವಚನಗಳನ್ನ ಸಂಕಲನ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದು ಬಹಳಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ. ಹೀಗೆ ಅಂದು ಮಾಡಿದಂತಹ ತಪ್ಪುಗಳನ್ನ ಇವತ್ತು ನಮ್ಮ ಸಮಾಜ ಎದುರಿಸುತ್ತಿರುವಂತಹ ಈ ಸಮಸ್ಯೆಗಳನ್ನ ಕಾರಣ ಈ 15 ಮತ್ತು 16ನೇ ಶತಮಾನದಲ್ಲಾದಂತಹ ಸಂಪಾದನಾ ಕಾರ್ಯದಲ್ಲಾದಂತಹ ಅಚಾತುರ್ಯಗಳು ಅಂತ ಹೇಳಿ ನಾವು ಹೇಳ್ಬೋದು. ಈ ಶರಣರ ವಚನಗಳಲ್ಲಿ ಸೇರಿಕೊಂಡ ಅನ್ಯ ಚಿಂತನಾ ಭಾವಗಳು, ವಚನಗಳು ಶರಣರ ಆಶಯ ಚಿಂತನೆಗಳಿಗೆ ವಿರುದ್ಧವಾಗಿತ್ತು. ಅಂದ್ರೆ ಶರಣರು ಹೇಳಿದ್ದು ಯಾವ ರೀತಿಯ ತತ್ವಗಳಿದ್ವೋ ಅದಕ್ಕೆ ವಿರುದ್ಧವಾದಂತಹ ತತ್ವಗಳನ್ನ ಇವರು ಅದನ್ನ ವಚನಗಳಲ್ಲಿ ಸೇರಿಸಿದ್ದು ಈ ಯುಗದಲ್ಲಿ ಆದಂತಹ ಒಂದು ತಪ್ಪು ಕೆಲಸ ಅಂತ ಹೇಳಿ ಗುರುತಿಸ್ತಾರೆ. ಅಂದ್ರೆ ಈ 12ನೇ ಶತಮಾನದ ಶರಣರ ವಚನಗಳು ಇವತ್ತಿಗೂ ಸಹ ಅದು ಅದೇ ಸರಿ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿರುತ್ತಿರುವುದು ಸಹ ಇವತ್ತಿನ ಒಂದು ದುರಂತ ಅಂತ ಹೇಳಿ ನಾವು ಅದನ್ನ ಗುರುತಿಸ್ಬೋದು. ಮುಂದೆ 16ನೇ ಶತಮಾನಕ್ಕೆ ಬಂದ್ರೆ
ಅಲ್ಲಿ ಮತ್ತೆ ನಮ್ಗೆ ಸ್ವತಂತ್ರ ವಚನ ರಚನೆಯು ಕಂಡು ಬಂತು. ಮತ್ತೆ ನಮ್ಗೆ ಸ್ವತಂತ್ರವಾಗಿ ಬರೆಯುವಂತಹ ವಚನಗಳ ರಚನೆ ಕಂಡು ಬರುತ್ತೆ. ಇಲ್ಲಿ ತೋಂಟದ ಸಿದ್ಧಲಿಂಗ ಯತಿಗಳು ನಂತರದ ಅವರ ಜೊತೆಯಲ್ಲಿ 43 ಮಂದಿ ವಚನಕಾರರು ವಚನಗಳನ್ನ ರಚನೆ ಮಾಡಿರುವುದು ಈ ಕಾಲದಲ್ಲಿ ಕಂಡು ಬರುತ್ತೆ. ಸುಮಾರು ಅದು 16ನೇ ಶತಮಾನದ ಉತ್ತರಾರ್ಧ ಭಾಗದಲ್ಲಿ ಆದಂತಹ ಈ ವಚನ ರಚನೆ ಸುಮಾರು 10,300 ಅದಕ್ಕೂ ಹೆಚ್ಚಿನ ವಚನಗಳು ಈ ಕಾಲದಲ್ಲಿ ರಚನೆಯಾಗಿ ಇರುವಂತದ್ದನ್ನ ಈ ಸರ್ಕಾರ ಅದನ್ನ ಪ್ರಕಟಣೆ ಮಾಡಿದೆ. ವಚನಕಾರರು ತಮ್ಮ ವಚನಗಳನ್ನು ಸೀಮಿತ ಉದ್ದೇಶದಿಂದಲೇ ರಚಿಸಿರುವುದು ಅವರು ಸಂಪುಟಗಳಿಗೆ ಕೊಟ್ಟ ಶೀರ್ಷಿಕೆಗಳಿಂದಲೇ ತಿಳಿದು ಬರುತ್ತದೆ. ಅಂದ್ರೆ ನಾವು ಇದನ್ನ ವಚನದ ಈ ಪರಂಪರೆಯನ್ನ ನೋಡ್ತಾ ಹೋದಾಗ 12ನೇ ಶತಮಾನ ನಮ್ಗೆ ಎಷ್ಟು ವೈಶಿಷ್ಟ್ಯಪೂರ್ಣವಾಗಿ ಕಾಣಿಸ್ತಾ ಇದೆ ಅನ್ನೋದಕ್ಕೆ ಈ ಕಾಲದಲ್ಲಿ 13, 14, 15ರಲ್ಲೆಲ್ಲ ಆದಂತಹ ಇವೆಲ್ಲವನ್ನ ನೋಡಿದಾಗ ಬಹಳ ಅಪೂರ್ವವಾದದ್ದು ಅಂತ ಹೇಳಿ ನಮ್ಗೆ ಗಮನಿಸ್ಕೋಬಹುದು. ಈ ಕಾಡು ಕೊಟ್ಟ ಶೀರ್ಷಿಕೆಗಳಿಂದಲೇ ನಮ್ಗೆ ಅದು ಗೊತ್ತಾಗುತ್ತೆ. ಕಾಡು ಸಿದ್ದೇಶ್ವರನ ಕೃತಿ ವೀರಶೈವ ಷಟ್ಸ್ಥಲ, ತೋಂಟದ ಸಿದ್ಧಲಿಂಗ ಯತಿಗಳ ಷಟ್ಸ್ಥಲ ಜ್ಞಾನ ಸಾರಾಮೃತ, ಇಮ್ಮಡಿ ಗುರುಸಿದ್ದನ ಶೂನ್ಯ ಮಂತ್ರಗೋಪ್ಯ, ನಿರಾಲಂಬ ಪ್ರಭುವಿನ ಶಿವಭಕ್ತಿ ಪಂಚಾಂಗದ ವಚನ ಮುಂತಾದ ಕೃತಿಗಳು ಸಹ ಈ ಕಾಲದಲ್ಲಿ ರಚನೆಯಾಯಿತು. ಹೀಗೆ ಸ್ವತಂತ್ರವಾಗಿ ರಚನೆ ಮಾಡಿದವರೆಲ್ಲ ಇಲ್ಲಿ ಮಠಾಧೀಶರಾಗಿದ್ರು. ಇಲ್ಲಿ ಕೆಳವರ್ಗದವರಿಲ್ಲ, ಮತ್ತೆ ಯಾವ ಶರಣೆಯರು ಸಹ ಇಲ್ಲಿ ನಮಗೆ ಕಂಡು ಬರೋದಿಲ್ಲ. ಈ ವಸ್ತು ಅನುಭವದ ವೈವಿಧ್ಯಕ್ಕೆ ಇಲ್ಲಿ ಅವಕಾಶವಿರಲಿಲ್ಲ. ಇದನ್ನು ಸಹ ನಾವು ಗಮನಿಸ್ಬೇಕು. ವಸ್ತುಗಳಲ್ಲಿ ಮತ್ತೆ ಅನುಭವದಲ್ಲಿ ಯಾವುದ್ರಲ್ಲೂ ವೈವಿಧ್ಯತೆಯಾಗ್ಲಿ ತನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನ ತೋರಿಸುವಂತಹ ವಚನಕಾರರಿಗೆ ಎಲ್ಲೂ ಸಹ ಇಲ್ಲಿ ನಮಗೆ ಕಂಡು ಬರೋದಿಲ್ಲ. ಈ ಕಾಲಘಟ್ಟದಲ್ಲಿ ಯಾವ ಶರಣೆಯರು ಮಹಿಳಾ ರಚನಾಕಾರರು ಕಂಡು ಬರುವುದಿಲ್ಲ. 12ನೇ ಶತಮಾನದ ಬಸವಾದಿ ಶರಣರ ಸಾಮಾಜಿಕ ಮಾನವೀಯ ಸಮಾಜದ ಆಶೋತ್ತರಗಳೆಲ್ಲ ಕೊನೆಗೊಂಡು ಮತ್ತೆ ಮಠಾಧೀಶರ ಕೈಯಲ್ಲಿ ಸಾಹಿತ್ಯ, ಸಂಸ್ಕೃತಿ, ಧಾರ್ಮಿಕ ಚಿಂತನೆಗಳು ಬತ್ತಿ ಹೋಗಿ ಚಲನೆ ಇಲ್ಲದ ಜಡತ್ವ, ಮತೀಯತೆ ಆವರಿಸಿದಂತಹ ಕಾಲಘಟ್ಟ ಇದು. ಶರಣರ ಕ್ರಾಂತಿಯ ಆಶಯಗಳು ಎಲ್ಲವೂ ಮರೆತು ಹೋಗಿ ವಚನಗಳೆಂದರೆ ಗಿಳಿಪಾಠದ ಸರಕಾಯಿತು. ಏಕತಾನತೆಯಲ್ಲಿ ನಿಯಂತ್ರಣಗೊಂಡ ಸಾಹಿತ್ಯ ಬೋಧನಾ ಪ್ರಧಾನವಾಯಿತು. ಅಂದ್ರೆ ಬೋಧನೆ ಮಾಡುವುದಕ್ಕಷ್ಟೇ ಸೀಮಿತ ಆಯಿತು. ಇಲ್ಲಿ ಅನುಭವ ಯಾವುದೂ ಇರಲಿಲ್ಲ ಅನ್ನುವಂಥದ್ದು. ಆಧುನಿಕ ಸಮಾಜವನ್ನು ಯಾವುದರ ಹಿಡಿತದಿಂದ ಪಾರು ಮಾಡಬೇಕೆಂದು ಶರಣರು ಚಳುವಳಿ ಮಾಡಿದರೋ ಮತ್ತೆ ಇನ್ನೊಂದು ಅಂಥದ್ದೇ ಹಿಡಿತದಲ್ಲಿ ಸಮಾಜ ಸಿಲುಕಿತ್ತು ಈ ಕಾಲದಲ್ಲಿ ಅಂತ ಹೇಳಿ. ಶರಣರ ಹೋರಾಟ ಯಾವುದಕ್ಕೆ ಇತ್ತು ವಿರುದ್ಧವಾದಂತಹ ಎಲ್ಲವೂ ಸಹ ಈ ಕಾಲದಲ್ಲಿ ಮಾರ್ಪಾಡಾಗಿ ಕಾಣಿಸ್ತಾ ಇದೆ. ಅಂದ್ರೆ ಮಠಾಧೀಶರ ಕೈಯಲ್ಲಿ ಸಿಕ್ಕಂತಹ ಇದು ಯಾವುದೇ ಚೈತನ್ಯವನ್ನು ಇಲ್ಲದಂತಹ ಒಂದು ನೀರಸವಾದಂತಹ ಕಾವ್ಯ ಸತ್ವವೇ ಇಲ್ಲದಂತಹ ರಚನೆಗಳನ್ನ ಕಂಡಂತಹ ಯುಗ ಅಂತೇಳಿ. ಭಾವ ತೀವ್ರತೆಯಿಂದ ಸಹಜವಾಗಿ ಅರಳಿದ ಸುಗಂಧ ಭರಿತ ನವಪುಷ್ಪದ ಸೌಂದರ್ಯದಂತೆ ಇದ್ದ ಶರಣರ ವಚನಗಳು ಮತ್ತೆ 16ನೇ ಶತಮಾನದ ನಂತರದ ವಚನಗಳು ಬುದ್ಧಿಪೂರ್ವಕವಾಗಿ ಕಸರತ್ತುಗಳಾಗಿ ಬಹುದೀರ್ಘವಾದಂತಹ ಹುಸಿ ವಿಚಾರಗಳು ಇಲ್ಲಿ ಮುನ್ನೆಲೆಗೆ ಬಂದು ಜಂಗಮತ್ವ ತೊಲಗಿ ಸ್ಥಾವರವೇ ಇಲ್ಲಿ ಮುಖ್ಯವಾಯಿತು. ಭಕ್ತಿಯೊಡಗೂಡಿದ ಅನುಭವವಿಲ್ಲವಾಗಿ ತರ್ಕಬದ್ಧವಾದಂತಹ ಹುಸಿ ವಿಚಾರಗಳು ಮುನ್ನೆಲೆಗೆ ಬಂದವು. ಬಸವಾದಿ ಶರಣರ ಕಾಲದಲ್ಲಿ ಅಂಕಿತಗಳು ಸಾಕ್ಷಿ ಪ್ರಜ್ಞೆ, ಆತ್ಮ ಪ್ರಜ್ಞೆಗಳ ಪ್ರತೀಕವಾಗಿ ಪ್ರಾಮಾಣಿಕತೆಯಿಂದ ಮೂಡಿ ಬಂದವುಗಳಾಗಿದ್ದರೆ, ಇಲ್ಲಿ ಅಂಕಿತಗಳು ಅನುಕರಣೆಯಿಂದ ಬುದ್ಧಿಪೂರ್ವಕವಾಗಿ ರೂಪುಗೊಂಡಿತ್ತು. ಅಂದ್ರೆ ಇಲ್ಲೆಲ್ಲ ಈ ಕಾಲದಲ್ಲಿ ಬರೀ ಬುದ್ಧಿಪೂರ್ವಕವಾದ ರಚನೆ ಕಾಣ್ತಾ ಹೊರತು ಮನಸ್ಸಿನಿಂದ ತಾನಾಗಿ ಕಾವ್ಯದ ಸೌಂದರ್ಯವನ್ನ ಒಳಗೊಂಡಂತಹ ವಚನಗಳು ಇಲ್ಲಿ ರಚನೆ ಆಗ್ಲಿಲ್ಲ ಅನ್ನುವಂಥದ್ದು. ಮುಂದೆ ಈ ವಚನ ಪರಂಪರೆ 16ನೇ ಶತಮಾನದ ನಂತರ ಸುಮಾರು 20-21ನೇ ಶತಮಾನಕ್ಕೆ ನಾವು ಆಧುನಿಕ ವಚನಗಳ ರೂಪಗಳನ್ನ ಪಡೆದುಕೊಂಡು ಈ ವಚನಗಳು ಅನ್ನುವಂಥದ್ದು. ಅಂದ್ರೆ
12ನೇ ಶತಮಾನದ ವಚನಗಳ ಸೌಂದರ್ಯಕ್ಕೆ ಮಾರು ಹೋದಂತಹ ಆಧುನಿಕ ಕವಿಗಳು ಅಲ್ಲಿಯ ಸೃಜನಶೀಲತೆಯನ್ನು, ಕಾವ್ಯ ಶಕ್ತಿಯನ್ನು ತಮ್ಮ ವಚನಗಳಲ್ಲೂ ತರುವಂತಹ ಪ್ರಯತ್ನ ಮಾಡಿದ್ರು. ತಾವು ಆ ರೀತಿಯ ವಚನ ಬರೀಬೇಕು, ಅಷ್ಟು ಸೌಂದರ್ಯ ಇರುವಂತಹ ಕಾವ್ಯ ಸೌಂದರ್ಯವನ್ನ ನಮ್ಮ ವಚನಗಳ ಮೂಲಕ ನಮ್ಮದೇ ಅನುಭವಗಳನ್ನಾಗಿ ಮಾಡಿ ಬರೀಬೇಕು ಅಂತ ಹೇಳಿ ಆಧುನಿಕ ವಚನಕಾರರು ಪ್ರಯತ್ನ ಪಟ್ರು. ಆದ್ರೆ ಮುಂದೆ ಅದನ್ನ ಹೇಳ್ತೀನಿ. ವೈಯಕ್ತಿಕ ಭಾವಾಭಿವ್ಯಕ್ತಿಯನ್ನು ಮಾಧ್ಯಮವಾಗಿ ಮಾಡಿಕೊಂಡು ಅದನ್ನೇ ಪ್ರಧಾನವಾಗಿಸಿಕೊಂಡ್ರು. ತಮ್ಮ ವೈಯಕ್ತಿಕವಾದಂತಹ ಭಾವನೆಗಳ ಅಭಿವ್ಯಕ್ತಿಯನ್ನ ಮಾಧ್ಯಮ ಮಾಡಿಕೊಂಡು ಅದನ್ನ ಪ್ರಧಾನವಾಗಿ ಮಾಡ್ಕೊಂಡ್ರು ವಚನಗಳನ್ನ ರಚನೆ ಮಾಡುವಾಗ. ಆದರೆ 12ನೇ ಶತಮಾನದಲ್ಲಿ ವೈಯಕ್ತಿಕ ಭಾವನೆಗಳ ಹಿಂದೆ ಸಮಾಜದ ಸಾಮೂಹಿಕ ಪ್ರಜ್ಞೆ ಸದಾ ಜಾಗೃತವಾಗಿತ್ತು. ಇದು ವಚನಗಳ ಯಶಸ್ಸಿಗೆ ಮುಖ್ಯ ಕಾರಣ ಆಗಿತ್ತು. ಅಂದ್ರೆ ಆ ಕಾಲಘಟ್ಟದಲ್ಲಿದ್ದಂತಹ ಹೋರಾಟ, ಸಾಮಾಜಿಕ ಹಿನ್ನೆಲೆ, ಅದು ಅಂತಹ ವಚನವನ್ನ, ಸಾಹಿತ್ಯವನ್ನ ಸೃಷ್ಟಿ ಮಾಡೋದಕ್ಕೆ ಒಂದು ಪಕ್ವವಾದಂತಹ ಸಮಯವನ್ನ ಮತ್ತು ಅವಕಾಶವನ್ನ, ಪರಿಸರವನ್ನ ಸೃಷ್ಟಿ ಮಾಡಿಕೊಡ್ತು ವಚನಕಾರರಿಗೆ ಅಂತೇಳಿ. ಇಲ್ಲಿ ಸದಾ ಆಧುನಿಕ ವಚನಗಳು ಹೊರರೂಪದಲ್ಲಿ ಮಾತ್ರವೇ ಶರಣರ ವಚನಗಳನ್ನ ಹೋಲುತ್ತವೆ. ಆಧುನಿಕ ವಚನಗಳನ್ನ ನಾವು ನೋಡಿದಾಗ ಅಲ್ಲಿ ತನ್ನ ಒಳ ಹೊಕ್ಕು ಬರೆಯುವಂತಹ ಸಾಮರ್ಥ್ಯ ಇಲ್ಲದಂತಹ ವಚನಗಳನ್ನೇ ನಾವು ಕಾಣ್ತೀವಿ. ಅಲ್ಲಿ ಇರುವಂತಹದ್ದು ಬಾಹ್ಯ ರೂಪದ ಮಾಧ್ಯಮವಾಗಿ ವಚನಗಳು ನಮ್ಗೆ ಬಂದ್ರೂ ಸಹ, ಅದೇ ರೀತಿಯ ಸಾಲುಗಳಲ್ಲಿ ಬರೆದ್ರೂ ಸಹ ಅಲ್ಲಿ ಆಂತರ್ಯದ ಶುದ್ಧ ಜೀವ ಸಿಂಧುವಾಗುವಲ್ಲಿ ಬಹಳಷ್ಟು ಆಧುನಿಕ ವಚನಕಾರರು ಸೋಲನ್ನ ಕಂಡ್ರು ಅಂತ ಹೇಳಿ. ಅವರ ವಚನಗಳು ಪ್ರಯೋಗಕ್ಕಷ್ಟೇ ಸೀಮಿತಗೊಂಡಿತು. ಆಧುನಿಕ ಸಂದರ್ಭದಲ್ಲಿ ವಚನ ರಚಿಸುತ್ತಿರುವಂತಹವರ ಸಂಖ್ಯೆ ಬಹುದೊಡ್ಡ ಸಾಲೆ ಇದ್ದರೂ 12ನೇ ಶತಮಾನದ ವಚನಕಾರರ ಸಮಷ್ಟಿ ಪ್ರಜ್ಞೆಯನ್ನು, ಅದರ ಅನನ್ಯತೆಯನ್ನು ಈ ವಚನಕಾರರು ತರುವುದಕ್ಕೆ ಸಾಧ್ಯವಾಗಿಲ್ಲ. ಆಧುನಿಕತೆಯಲ್ಲಿ ಯಾವೊಬ್ಬ ವಚನಕಾರನಿಗೂ ಅಂತಹ ಕಾಲಘಟ್ಟದ ಭಾವನೆಗಳನ್ನ, ಸ್ವರೂಪಗಳು ಎದುರಾಗಿಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಅಂದ್ರೆ ಆಯಾ ಕಾಲಘಟ್ಟಗಳು ಹೇಗೆ ಸಾಹಿತ್ಯ ಸೃಷ್ಟಿಗೆ ಒಂದು ಒಳ್ಳೆಯ ಕಾಲವನ್ನ ಕೊಡುತ್ತೆ ಅನ್ನುವಂಥದ್ದು. ಅದು ಈ ಆಧುನಿಕತೆಯಲ್ಲಿ ಅಂತಹ ಕಾಲ ಇಲ್ಲ, ಇದ್ರೂ ಅದನ್ನ ಆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಈ ಇಂದಿನ ಕವಿಗಳಿಗೆ ಸಾಧ್ಯ ಆಗಿಲ್ಲ ಅನ್ನುವಂತಹದ್ದು ಒಂದು ಮಾತನ್ನು ಸಹ ಹೇಳ್ಬೋದು. ಯಾಕೆಂದ್ರೆ ಇಂದು ಸಹ ನಾವು ಹಲವು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ. ಆದ್ರೆ ಸಾಹಿತ್ಯವನ್ನ, ಅಷ್ಟು ಜೀವಸತ್ವವುಳ್ಳಂತಹ ಸಾಹಿತ್ಯವನ್ನ ಕೊಡುವುದಕ್ಕೆ ನಮ್ಮ ಕವಿಗಳಿಗೆ ಸಾಧ್ಯ ಆಗಿಲ್ಲ ಅಂತ ಹೇಳಿ. ಆಯಾ ಕಾಲದ ಸಾಮಾಜಿಕ ಸನ್ನಿವೇಶಗಳು ವ್ಯಕ್ತಿ, ಕಾವ್ಯ, ಸಾಹಿತ್ಯಕ್ಕೆ ಯಾವಾಗಲೂ ಸದಾ ಮೂಲ ಸತ್ವವಾಗಿರುತ್ತದೆ. ಆಯಾ ಕಾಲದ ಸತ್ವವನ್ನು ಹೀರಿಕೊಂಡು ಬರೆದ ಸಾಹಿತ್ಯ ಶ್ರೇಷ್ಠ ಸಾಹಿತ್ಯವಾಗುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿ ನಮಗೆ ವಚನ ಯುಗ ಕಂಡು ಬರುತ್ತೆ. ನಮ್ಮ ಆಧುನಿಕ ವಚನಕಾರರಲ್ಲಿ ನಮಗೆ ಮೊದಲಿಗೆ ಕಂಡು ಬರುವುದು ದ.ರಾ ಬೇಂದ್ರೆಯವರ ವಚನಗಳನ್ನ ನಾವು ಗಮನಿಸ್ಬೋದು. ಅವರು ತಮ್ಮ ವಚನಗಳು ಅಂತ ಹೇಳಿ ಕರೆದುಕೊಂಡು ಸುಮಾರು 1920-21ರಲ್ಲಿ ಅದನ್ನು ಪ್ರಯೋಗಾತ್ಮಕವಾಗಿ ಬರೆದ ವಚನಗಳನ್ನು 1937ರಲ್ಲಿ ಉಯ್ಯಾಲೆ ಎನ್ನುವ ಕವನ ಸಂಕಲನದಲ್ಲಿ ಪ್ರಕಟ ಮಾಡ್ತಾರೆ. ಅದರಲ್ಲಿ ಸುಮಾರು 100 ಕವನಗಳನ್ನ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ 4ನೇ ಭಾಗವೇ ಈ ವಚನಗಳು. ಸುಮಾರು 20 ವಚನಗಳನ್ನ ಈ ಮುಕ್ತಕಗಳ ರೂಪದಲ್ಲಿ ಅವೆಲ್ಲ ವಚನಗಳು ಕಂಡು ಬರುತ್ತೆ. ಕವಿಯೇ ಮುನ್ನುಡಿಯಲ್ಲಿ ಈ ರೀತಿ ಹೇಳಿದ್ದಾರೆ: ನಾನು ವಚನಗಳನ್ನು ಲೌಕಿಕ ಭಾವದ ಪ್ರಕಟಣೆಗಾಗಿ ಬಳಸಿಕೊಂಡೆ ಅಂತ ಹೇಳ್ತಾರೆ. ತನ್ನೊಳಗಿನ ಸ್ವಚ್ಛಂದ ಗೀತ ಪ್ರಕಾರವನ್ನ ಹುಟ್ಟಿಸಿಕೊಳ್ಳಲು ನಾನು ಈ ವಚನಗಳನ್ನ ರಚನೆ ಮಾಡಿದೆ ಅಂತ ಹೇಳಿ ಕವಿ ಅಲ್ಲಿ ಹೇಳ್ತಾರೆ ಮುನ್ನುಡಿನಲ್ಲಿ. ಸುಮಾರು 20 ಕರುಳಿನ ವಚನಗಳನ್ನ ಬೇಂದ್ರೆಯವರು ತಮ್ಮ ಹೃದಯದ ವಚನಗಳಾಗಿವೆ ಇವು ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ಶಿವಶರಣರ ವಚನಗಳಂತೆ ಶುದ್ಧ ಪಾರಮಾರ್ಥಿಕ ವಚನಗಳಾಗಿರ್ಲಿಲ್ಲ ಇವು ಅನ್ನುವಂಥದ್ದು. ಮತ್ತೆ ಅಂಕಿತಗಳು ಸಹ ಇದಕ್ಕೆ ಬಳಸ್ಕೊಂಡಿಲ್ಲ ಅನ್ನುವಂಥದ್ದು. ವಚನಗಳಿಗೆ ಅಂಕಿತಗಳು ಇರಲೇಬೇಕು ಅನ್ನುವಂತಹ ಒಂದು ನಿಯಮವೂ ಸಹ ಇದೆ. 1924ರಲ್ಲಿ ಈ 20 ವಚನಗಳನ್ನ ಪೂರ್ಣ ಮಾಡ್ತಾರೆ.
31ರಲ್ಲಿ ಇದು ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸಹ ಇವು ವಚನಗಳು ಪ್ರಕಟ ಆಗುತ್ತೆ. 1937ರಲ್ಲಿ ಉಯ್ಯಾಲೆ ಎನ್ನುವಂತಹ ಕವನ ಸಂಕಲನದಲ್ಲಿ ಇದು ಸೇರ್ಪಡೆಗೊಂಡಿದೆ ಇವು ದ.ರಾ ಬೇಂದ್ರೆಯವರ ವಚನಗಳು. ಹೀಗೆ ಅವರ ನಂತರ ದ.ರಾ ಬೇಂದ್ರೆಯವ್ರನ್ನ ನಾವು ಮೊದಲಿಗೆ ಆಧುನಿಕ ವಚನಕಾರರಾಗಿ ಗುರುತಿಸಬಹುದು, ಆದ್ರೆ ಅಂಕಿತ ಇಲ್ಲ ಅನ್ನುವಂಥದ್ದು ಒಂದು ಕಾರಣವೂ ಸಹ ಇದೆ. ಮುಂದೆ ನಮಗೆ ಎಸ್.ವಿ. ರಂಗಣ್ಣನವರು ಕಂಡು ಬರ್ತಾರೆ. ಮಾವಿನ ಕೆರೆ ರಂಗಯ್ಯ ಎನ್ನುವ ಅಂಕಿತದಲ್ಲಿ 1212 ವಚನಗಳನ್ನು ತಮ್ಮ ರಂಗ ಭಿನ್ನಪದಲ್ಲಿ ಸೇರಿಸಿದ್ದಾರೆ. 1932-34ರಲ್ಲಿ ರಂಗನಾಥ ರಾಮಚಂದ್ರ ದಿವಾಕರರು ಹಿಂಡಲಗಿ ಸೆರೆಮನೆಯಲ್ಲಿದ್ದಾಗ 60 ವಚನಗಳನ್ನು ಅಂತರಾತ್ಮ ಎಂಬ ಅಂಕಿತದಲ್ಲಿ ಸಂಕಲನವಾಗಿ ಹೊರತಂದರು. ಇವುಗಳ ಮೇಲೆ 12ನೇ ಶತಮಾನದ ವಚನಗಳ ಪ್ರಭಾವವಿದ್ದರೂ, ಇವರ ಮೇಲೆ ಪ್ರಭಾವ ಇದ್ದರೂ ಸಹ ಅವು ರವೀಂದ್ರನಾಥ್ ಟ್ಯಾಗೂರರ ಗೀತಾಂಜಲಿಯ ರಚನೆಗಳನ್ನ ಹೋಲುತ್ತೆ ಅಂತ ಹೇಳ್ತಾರೆ. ನಂತರ ಕುವೆಂಪುರವರು ಕಿಂಕಿಣಿ ಎಂಬ ವಚನ ಸಂಗ್ರಹವನ್ನ ಪ್ರಕಟಣೆ ಮಾಡಿದ್ರು. ಅದರಲ್ಲೂ ಸಹ ಅಂಕಿತಗಳನ್ನ ಬಳಕೆ ಮಾಡಿಲ್ಲ. ಅದರಲ್ಲಿ ಆಧ್ಯಾತ್ಮ ಶೃಂಗಾರದ ರಚನೆಗಳಾಗಿದ್ದು ಗದ್ಯ ಕವನಗಳ ರೂಪದಲ್ಲಿದೆ ಅಂತ ಹೇಳಿ ಗುರುತಿಸ್ತಾರೆ. ನಮ್ಗೆ ಆಧುನಿಕ ವಚನಕಾರರಲ್ಲಿ ಬಹಳಷ್ಟು ಹೆಚ್ಚು ವಚನಗಳನ್ನ ರಚನೆ ಮಾಡಿರುವಂತಹದ್ದು ಮತ್ತು ತುಂಬಾ ಶ್ರೇಷ್ಠವಾದ ಸಾಹಿತ್ಯವಾಗಿ ಕಂಡು ಬರೋದು ಜ.ಚ.ನಿ ಅವರು ಬರೆದಂತಹ ವಚನಗಳು. ಬಹಳ ಸುಮಾರು 6000ಕ್ಕೂ ಹೆಚ್ಚು ವಚನಗಳನ್ನ, ಅಂದ್ರೆ ನಮ್ಮ ಶರಣರನ್ನು ಮೀರಿಸಿದಷ್ಟು ವಚನಗಳನ್ನ ಬರೆದಿರೋದು ಇವರ ಒಂದು ವಿಶೇಷತೆ ಆಧುನಿಕ ಕಾಲದಲ್ಲಿ. ಇವರು ಕೃತಿಗಳು ಬರೀ ವಚನಗಳ ಕೃತಿಗಳನ್ನೇನೆ ಮಣಿವಚನಗಳು, ವಚನ ಮಂಜರಿ, ವಚನಾಂಜಲಿ, ವಚನ ವಲ್ಲರಿ, ಸೋಗವಚನ, ಮಿಡಿವಚನ, ಯುಗವಚನ ಅನ್ನುವಂತಹ ಹೆಸರುಗಳಲ್ಲಿ ಸುಮಾರು 6000ಕ್ಕೂ ಹೆಚ್ಚು ವಚನಗಳನ್ನ ಬರೆದಿದ್ದಾರೆ. ಇವರ ವಚನಗಳಲ್ಲಿ ವಸ್ತು ವೈವಿಧ್ಯತೆ ಇದೆ ಮತ್ತು ಸರಳವಾಗಿ ನೇರವಾಗಿ ಭಾವ ನಿರೂಪಣೆ ಮಾಡಿರುವುದು ಇವರ ಒಂದು ವಿಶೇಷತೆ ವಚನಗಳದು ಅಂತ ಹೇಳ್ಬೋದು. ಉದಾಹರಣೆಗೆ ಒಂದು ವಚನ ಹೇಳೋದಾದ್ರೆ, ಒಡೆತನಕ್ಕೆ ಹೊಡೆದಾಡುವ ಹಿರಿಯರ ನೋಡ, ಪಕ್ಷಕ್ಕೊಮ್ಮೆ ಪಕ್ಷಾಂತರವಾಗುವ ಪ್ರತಿಷ್ಠಿತರ ನೋಡ, ಸತ್ಯದ ಮಾತಿಗೆ ಕಿವಿಗೊಡದ ನಾಯಕನ ನೋಡ, ಸ್ವಾರ್ಥದ ಹಾದಿಯಲ್ಲಿ ಸಾಗುವ ಸೇವಕರ ನೋಡ, ಇವರ ಒಡೆತನಕ್ಕೆ ಉಚಿತರಹರೆ, ಇವರು ಒಡೆತನಕ್ಕೆ ಉಚಿತರಹರೆ ಅನ್ನುವಂತಹ ಪ್ರಶ್ನೆ. ಇವರಿಂದ ನಾಡು ನುಡಿ ಉದ್ಧಾರವೇ ಅನ್ನುವಂತಹ ಒಂದು ವಿಡಂಬನಾತ್ಮಕವಾದ ಟೀಕೆಯನ್ನ ರಾಜಕೀಯ ಸಾಮಾಜಿಕವಾದಂತಹ ಹಿನ್ನೆಲೆಯಲ್ಲಿ ಇವರು ಬರೆದಂತಹ ವಚನಗಳನ್ನ ನಾವು ಕಾಣಬಹುದು. ಹಾಗೆ ಮುಂದೆ ಎಸ್.ವಿ. ಪರಮೇಶ್ವರ ಭಟ್ರು ಬರ್ತಾರೆ ವಚನಗಳನ್ನ ರಚನೆ ಮಾಡಿರುವಂಥದ್ದು. ಸದಾಶಿವ ಎಂಬ ಅಂಕಿತದಲ್ಲಿ ಉಪ್ಪು ಕಡಲು ಎಂಬ ವಚನ ಸಂಗ್ರಹವನ್ನ ಇವರು ಹೊರತಂದ್ರು. ನಂತರ ಬಂದ ಸಿದ್ದಯ್ಯ ಪುರಾಣಿಕರು, ಇವರು ಆಧುನಿಕ ವಚನಕಾರರಲ್ಲಿ ತುಂಬಾ ಯಶಸ್ವಿಯಾಗಿ ಬರೆದಂತಹ ವಚನಕಾರರು. ಮತ್ತೆ ಬಸವಣ್ಣನ ಗಾಢ ಪ್ರಭಾವ ಇವರ ವಚನಗಳಲ್ಲಿರುವುದು ನಾವು ನೋಡ್ಬೋದು. ಮತ್ತೆ ತುಂಬಾ ಕಾವ್ಯಾತ್ಮಕವಾದಂತಹ ದೃಷ್ಟಿಯಲ್ಲಿ ಮತ್ತು ಅಂಕಿತವನ್ನೂ ಒಳಗೊಂಡು ಬಹಳ ಶ್ರೇಷ್ಠವಾದ ಸಾಹಿತ್ಯವನ್ನ ವಚನಗಳನ್ನ ಕೊಟ್ಟಿರುವಂತಹವರು. ಸ್ವತಂತ್ರ ಧೀರ ಸಿದ್ದೇಶ್ವರ ಅನ್ನುವಂತಹ ಅಂಕಿತದಲ್ಲಿ ಬರೆದ ವಚನಗಳಲ್ಲಿ ಬಸವಣ್ಣನ ವಚನಗಳ ಪ್ರಭಾವವನ್ನ ನಾವು ಕಾಣ್ತೀವಿ. ನಂತರ ಮಹದೇವ ಬಣಕಾರರು, ಇವ್ರದ್ದು ಸಹ ಬಹಳ ಶ್ರೇಷ್ಠವಾದ ಸಾಹಿತ್ಯವನ್ನ ಕೊಟ್ಟಂತವರು. ಎನ್ನವರ ಗುರು ಶಿವಕುಮಾರ ಪ್ರಭುವೇ ಎಂಬ ಅಂಕಿತದಲ್ಲಿ ಸಹ ಇವ್ರು ಬರೆದ್ರು. ಕುಮಾರ ಕಕ್ಕಯ್ಯನೆಂಬ ವಚನಕಾರ ಆಧುನಿಕ ಸಂವೇದನೆಯ ಭಾಷೆಯಲ್ಲಿ ಬರೆದದ್ದು ದಲಿತ ಸಂವೇದನೆಯೇ ಪ್ರಧಾನವಾಗಿರುವಂಥದ್ದು ಇಲ್ಲಿ ನಾವು ಕಾಣ್ತೀವಿ. ಈ ಆಧುನಿಕ ವಚನಗಳಲ್ಲಿ ಮತ್ತೆ ಮುಂದೆ ಅಸಂಖ್ಯಾತ ಆಧುನಿಕ ಕವಿಗಳು, ವಚನಕಾರರು ಆಧುನಿಕ ವಚನಗಳನ್ನ ಪ್ರಯೋಗಾತ್ಮಕವಾಗಿ ಬರೆದು ಅದನ್ನ ರಚನೆ ಮಾಡಿರುವಂಥದ್ದು ಬಹಳ ಸಂಖ್ಯೆಯಲ್ಲಿ ನಮ್ಗೆ ಈ ಕಾಲಘಟ್ಟದಲ್ಲಿ ಕಂಡು ಬರುತ್ತೆ. ಆದರೆ ಅಂದಿನ ವಚನಕಾರರ ಆ ಪ್ರಭಾವ ಆಧುನಿಕ ವಚನಕಾರರ ಮೇಲೆ ಇತ್ತು ಅನ್ನುವಂಥದ್ದು. ಹಿರಿಯ ಕವಿಗಳು ಕೆಲವು ರಚನೆಗಳನ್ನು ವಚನಗಳೆಂದು ಕರೆದು ಅದರಲ್ಲಿ ತಮ್ಮ ಒಲವನ್ನ, ತಮಗೂ ಆಸಕ್ತಿ ಇದೆ, ನಾವು ಬರಿತಿದ್ವು, ನಾವು ಬರ್ದಿದೀವಿ ಅಂತ ಹೇಳಿ ಬಹಳಷ್ಟು ಜನ ವಚನದಲ್ಲಿ ಪ್ರಯೋಗಗಳನ್ನ ಮಾಡಿದ್ರು, ವಚನ ರಚನೆ ಮಾಡ್ತಾ. ಆದ್ರೆ 12ನೇ ಶತಮಾನದಲ್ಲಿ ರಚನೆಯಾದಂತಹ ವಚನಗಳಂತೆ ಅವು ಆತ್ಮ ಸಂವೇದನೆ, ಚೈತನ್ಯದ ಬೆಳಕಾಗಿಸಿಕೊಳ್ಳಲಿಲ್ಲ. ನವ್ಯ ಕಾವ್ಯವೂ ವಚನಗಳಿಂದ, ನವ್ಯ ಕಾವ್ಯ, ದಲಿತ, ಬಂಡಾಯ ಇವರೆಲ್ಲರೂ ಸಹ ಏನ್ ಮಾಡಿದ್ರು,
ವಚನ ಪರಂಪರೆ ನಮ್ಮದೇ ಪರಂಪರೆ, ನಮ್ಮದು, ನಮಗೆ ಮೀಸಲು ಅನ್ನುವ ರೀತಿಯಲ್ಲಿ ಅವರು ಬಹಳಷ್ಟು ಪ್ರಭಾವವನ್ನ ಒಳಗೊಂಡಂತೆ ಅದರ ಅಲ್ಲಿರುವಂತಹ ವಚನಗಳನ್ನ ತಮ್ಮ ಉದ್ಧರಣ ವಾಕ್ಯಗಳಾಗಿ ಉಪಯೋಗಿಸ್ತಾ ಬಹಳಷ್ಟು ಅದನ್ನ ಪ್ರಭಾವಿತರು ನಾವು, ನಮ್ಮದು ವಚನ ಅನ್ನುವ ರೀತಿಯಲ್ಲಿ ಅದನ್ನ ನಡೆಸ್ಕೊಂಡು ಬಂದಿದ್ದನ್ನು ಸಹ ನಾವು ನೋಡ್ತೀವಿ. ಅಂದ್ರೆ ದಲಿತ ಬಂಡಾಯ ಲೇಖಕರು ವಚನ ಸಾಹಿತ್ಯ ತಮ್ಮದೇ ಅಸ್ಮಿತೆಯ ಪ್ರತೀಕವೆಂಬಂತೆ ಭಾವಿಸಿದರು. ಅಂದ್ರೆ ವಚನ ಸಾಹಿತ್ಯ ಕೆಳವರ್ಗದವರಿಂದ ರಚಿಸಿದ್ರಿಂದ ಇದು ನಮ್ಮದೇ ಅನ್ನುವಂತಹ ಭಾವ ಅವರಲ್ಲಿ ಬಂತು. ಅದನ್ನು ಹೆಚ್ಚು ಬೆಂಬಲಿಸುವ, ಉದಾಹರಣೆಗೊಳಿಸುವ ಪರಿಪಾಠವನ್ನು, ವಚನ ಯುಗವನ್ನು ತಮ್ಮದೇ ಭಾಗವೇನೋ ಎಂಬಂತೆ ಅದರ ಬಗ್ಗೆ ಹೆಚ್ಚು ಆಕಾಂಕ್ಷಿಗಳಾದರು. ಯಾಕೆಂದರೆ ವಚನ ಚಳುವಳಿಯಲ್ಲಿ ಭಾಗಿಗಳಾಗಿದ್ದವರೆಲ್ಲ ಕೆಳವರ್ಗದ ದಲಿತರೇ ಆಗಿದ್ದರು. ಆದ್ದರಿಂದ ಸಾಹಿತ್ಯಾಭಿವ್ಯಕ್ತಿಯ ಮೇಲೆ 12ನೇ ಶತಮಾನದ ವಚನಗಳು ಇವರ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರ್ತು ಅಂತ ಹೇಳ್ಬೋದು. ಹೀಗೆ ವಚನ ಸಾಹಿತ್ಯದ ಒಂದು ಶ್ರೇಷ್ಠತೆಯನ್ನ ನಾವು ಈ ಎಲ್ಲ ವಚನಕಾರರು, ಆಧುನಿಕ ವಚನಕಾರರು ಉಪಯೋಗಿಸ್ಕೊಂಡು ಬಂದಿರೋದನ್ನ ನೋಡ್ತೀವಿ. ಹಾಗೆ ಅದರಲ್ಲಿ ಕೆಲವು ಶ್ರೇಷ್ಠವಾದಂತಹ ಆಧುನಿಕ ವಚನಕಾರರು ಕಂಡು ಬರ್ತಾರೆ. ಕೆಲವರು ಸುಮ್ಮನೆ ತಮ್ಮ ಬರವಣಿಗೆಯ ಒಂದು ಹವ್ಯಾಸಕ್ಕಾಗಿ ಬರೆದಂತವ್ರು ಇದ್ದಾರೆ. ಅದರಲ್ಲಿ ನಮ್ಗೆ ಈ ಚನ್ನಬಸವಣ್ಣನವರ ಒಂದು ವಚನ ನನ್ಗೆ ಬಹಳ ಇಷ್ಟವಾದಂತಹ ವಚನ. ಯಾಕೆಂದ್ರೆ ವಚನಕಾರರ ಶ್ರೇಷ್ಠತೆಯನ್ನ, ಅವರ ಅನುಭವದ ಸಿದ್ಧಿಯನ್ನ ಹೇಗೆ ತಮ್ಮ ಭಾಷೆಯಲ್ಲಿ ಕೈಗೂಡಿಸ್ಕೊಂಡು ಬರೆದ್ರು ಅನ್ನೋದಕ್ಕೆ ಚನ್ನಬಸವಣ್ಣವ್ರ ಒಂದು ವಚನವನ್ನ ಉದಾಹರಣೆಯಾಗಿ ಹೇಳ್ಬೋದು. ಪಾತಾಳದಗ್ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ, ಪಾತಾಳದಗ್ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ, ಸೋಪಾನದ ಬಲದಿಂದಲ್ಲದೆ. ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ಪುರಾತನರು, ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು, ಕೂಡಲ ಚನ್ನ ಸಂಗನ ಶರಣರು. ಒಂದು ಬಹಳ ಅದ್ಭುತವಾದಂತಹ ವಚನ ಇದು. ಯಾಕೆಂದ್ರೆ ಶಬ್ದ ಸೋಪಾನವನ್ನ ಕಟ್ಟಿ ನಡೆಸಿದರು ಪುರಾತನರು, ದೇವಲೋಕಕ್ಕೆ ಬಟ್ಟೆ ಕಾಣಿರು. ಮುಕ್ತಿ ಮಾರ್ಗಕ್ಕೆ ದಾರಿಯನ್ನ ತೋರಿಸಿದ್ದು ಈ ವಚನಗಳು ಅನ್ನುವಂಥದ್ದು. ನಾವು ಆಳವಾದಂತಹ ಬಾವಿಯಲ್ಲಿರುವಂತಹ ನೀರನ್ನ ತೆಗೆಯೋದಕ್ಕೆ ನಮ್ಗೆ ಮೆಟ್ಟಿಲುಗಳು ಮತ್ತು ಹಗ್ಗದ ಸಹಾಯದಿಂದ ಅದನ್ನು ತೆಗಿತೀವಿ. ಹಾಗೆ ನಮ್ಗೆ ಈ ಶಬ್ದ ಸೋಪಾನದಿಂದ ಪುರಾತನರ ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಆ ರೀತಿಯಲ್ಲಿ ಈ ಶಬ್ದ ಸೋಪಾನದ ವಚನಗಳ ಮೂಲಕ ನಮ್ಗೆ ಒಂದು ದಾರಿಯನ್ನ ಕೊಟ್ರು. ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು, ನಮ್ಗೆ ಇವತ್ತಿನಲ್ಲಿರುವಂತಹ ಮನಸ್ಸು ಭಾವಗಳಲ್ಲಿರುವಂತಹ ಕಲುಷಿತವನ್ನ ಕಳೆದು ಶುದ್ಧ ಮಾಡಿದಂತಹ ಈ ವಚನಗಳು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು. ಅಂದ್ರೆ ಆ ಜ್ಯೋತಿಯನ್ನ ಬೆಳಗಿಸಿ, ಜ್ಞಾನದ ಜ್ಯೋತಿಯನ್ನ ಹಚ್ಚಿಟ್ಟವರು ಈ ನಮ್ಮ ಶರಣರು ಅನ್ನುವಂಥದ್ದನ್ನ ತಮ್ಮ ವಚನದಲ್ಲಿ ಹೇಳ್ತಾರೆ. ಇಂತಹ ಶ್ರೇಷ್ಠವಾದ ವಚನವನ್ನ ಇವತ್ತಿನ ಯಾವ ಆಧುನಿಕ ವಚನಕಾರರಿಗೂ ಬರೆಯೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದನ್ನ ನಾವು ಇವತ್ತು ಗಮನಿಸ್ಬೋದು. 12ನೇ ಶತಮಾನದ ವಚನಗಳು ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯ ಪರಂಪರೆಯನ್ನು ಮುನ್ನಡೆಸಿದ ಅತ್ಯಂತ ಪ್ರಭಾವ ಬೀರಿದ ಹೊನ್ನಿನ ಯುಗ ಅಂತ ಹೇಳ್ಬೋದು. ಅನನ್ಯವಾದಂತಹ ಆತ್ಮವಿಶ್ವಾಸ, ದಿಟ್ಟತನ, ಸಹಜ ಸರಳ ಭಾಷೆಯಿಂದ ಹೃದಯಕ್ಕೆ ಮುಟ್ಟುವಂತೆ ಬರೆದ ವಚನಗಳು ಕಾಲ ಕಾಲಕ್ಕೂ ತನ್ನದೇ ಆದ ಮಾಧುರ್ಯ ಪರಿಮಳದಿಂದ ಕಂಗೊಳಿಸುತ್ತಿವೆ. ವಚನಗಳ ಕಾವ್ಯ ಭಾಷೆ ಸಹಜ ಸೌಂದರ್ಯದಿಂದ ಕೂಡಿದ ಅಪ್ರಯತ್ನ ಪ್ರಯೋಗಗಳು. ಇಂದು ಆಧುನಿಕ ವಚನಗಳನ್ನು ರಚಿಸುತ್ತಿರುವವರ ಬಹುದೊಡ್ಡ ಸಾಲೇ ಇದ್ದರೂ 12ನೇ ಶತಮಾನದ ವಚನಕಾರರಿಗೆ ಸರಿಸಮಾನವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗಿಲ್ಲ. ಇದಕ್ಕೆ ಆ ಕಾಲದ ಪ್ರಭಾವ, ಅನಿವಾರ್ಯತೆ, ಒತ್ತಡ, ಬಿಡುಗಡೆಯಲ್ಲಿ ಹೊಸ ಹೊಳವುಗಳನ್ನು ತನ್ನ ಮುಡಿಗೇರಿಸಿಕೊಂಡು ಆತ್ಮದ ಪ್ರಜ್ವಲವಾದ ಬೆಳಕಿನಲ್ಲಿ ಬೆಳಗಿದ ವಚನಗಳಾಗಿದ್ದವು. ಹಾಗಾಗಿ ಅದಕ್ಕೆ ಸರಿಸಮಾನವಾದ ವಚನಗಳ ರಚನೆಯನ್ನು ನಾವು ಇದುವರೆಗೂ ಕಾಣುವುದಕ್ಕೆ ಸಾಧ್ಯವಾಗಿಲ್ಲ. ಭವಿಷ್ಯದಲ್ಲಿ ಶರಣರ ವಚನಗಳಂತಹ ಸೃಷ್ಟಿ ಪುನರ್ಸ್ಥಾಪನೆಯು ಸಂಭವನೀಯತೆ ದುಸ್ತರವೇನೋ ಅಂತ ಹೇಳಿ ಅನ್ಸುತ್ತೆ. ಆ ಕಾಲ ನಮ್ಗೆ ಯಾಕೆ ಅಪೂರ್ವ ಅಂತ ಅಂದ್ರೆ, ಇಷ್ಟು ಶತಮಾನಗಳು ಕಳೆದ್ರೂ ಸಹ ಅಂತಹ ಒಂದು ಯುಗವನ್ನ ಕಾಣುವುದಕ್ಕೆ ಮತ್ತೆ ಸಾಧ್ಯ ಆಗಿಲ್ಲ. ಆದ್ರೆ ಮುಂದೆ ಅಂತಹ ಯುಗ ಬರಬಹುದನೋ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ ನಾವು. ಇದನ್ನೆಲ್ಲ ಕಾಲಕ್ಕೆ ಬಿಟ್ಟು ನಾವು ಇವತ್ತಿನ ಈ ವಚನ ಪರಂಪರೆಯಲ್ಲಿ ನಮ್ಗೆ ವಚನ ಸಾಹಿತ್ಯ, 12ನೇ ಶತಮಾನದ ಸಾಹಿತ್ಯ ಹೇಗೆ ಹಿರಿದಾಗಿ ಕಾಣುತ್ತೆ ಅಂತ ಹೇಳಿ
ಒಂದು ಪ್ರಯತ್ನ ರೂಪವಾದಂತಹ ನನ್ನ ಉಪನ್ಯಾಸ ಮಾಲಿಕೆಯನ್ನ ಇವತ್ತು ನಾನು ಮಾಡಿದೆ. ಈ ಲೇಖನ ಈ ತಿಂಗಳ ಬಸವ ಪಥದಲ್ಲಿ ಪ್ರಕಟ ಆಗಿರುವಂತಹದ್ದು ನನಗೆ ಸಂತೋಷ ಕೊಡ್ತು. ಬಸವರಾಜ್ ಕಮ್ಮಾರ್ ಸರ್ ಅವರು ಇಂತಹ ಒಂದು ನನಗೆ ಅವಕಾಶವನ್ನ ಕೊಟ್ಟು ಈ ವಚನ ಪರಂಪರೆಯ ಬಗ್ಗೆ ಮಾತಾಡೋದಕ್ಕೆ ಹೇಳಿದ್ದು, ಮತ್ತೆ ಅದೆಲ್ಲದೂ ಸಹ ನಿಮ್ಮೆಲ್ಲರ ಮುಂದೆ ಪಡಿಸುವುದಕ್ಕೆ ಸಾಧ್ಯ ಆಯ್ತಲ್ಲ, ಅದಕ್ಕಾಗಿ ನನಗೆ ತುಂಬಾ ಸಂತೋಷ. ಮತ್ತೆ ಎಲ್ಲರಿಗೂ ಸಹ ನಾನು ಈ ಆನ್ಲೈನ್ ಮೂಲಕ ಆಲಿಸಿದಂತಹ ಎಲ್ಲ ಶರಣೆಯರಿಗೂ ನನ್ನ ಭಕ್ತಿಪೂರ್ವಕವಾದಂತಹ ಶರಣಾರ್ಥಿ. ಶರಣಾರ್ಥಿಗಳು ಮೇಡಮ್. ಬಸವ ಯುಗದ ಶರಣರಿಂದ ಹಿಡಿದು ಆಧುನಿಕ ವಚನಗಳ ರಚನೆಗಳ ಬಗ್ಗೆ ಮತ್ತು ವಚನ ಪರಂಪರೆ ನಡೆದು ಬಂದ ದಾರಿ, ಶರಣ ಕ್ರಾಂತಿಯ ನಂತರ ವಚನವನ್ನ ರಕ್ಷಿಸಲು ನಡೆದಂತಹ ಹೋರಾಟ, ಸುಮಾರು 11ನೇ ಶತಮಾನದಿಂದ ಇಲ್ಲಿವರೆಗೂ ನಡೆದ ವಿದ್ಯಮಾನಗಳನ್ನ ಅತ್ಯಂತ ವಿವರವಾಗಿ ಸುಶೀಲಾ ಸದಾಶಿವಯ್ಯ ಮೇಡಮ್ ಅವರು ತಿಳಿಸಿಕೊಟ್ರು. ಅವರಿಗೆ ನಮ್ಮ ವೇದಿಕೆ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ಸಂವಾದ ನಿರ್ವಹಣೆಯನ್ನ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಶರಣಾರ್ಥಿಗಳು. ಒಂದು ಉತ್ತಮ ಉಪನ್ಯಾಸವನ್ನ ನೀಡಿದ್ದಕ್ಕಾಗಿ ಪ್ರಥಮವಾಗಿ ಶ್ರೀಮತಿ ಸುಶೀಲಾ ಸದಾಶಿವಯ್ಯನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಪ್ರೆಸೆಂಟೇಶನ್ ಮುನ್ನಡೀತಿರ್ಬೇಕಾದ್ರೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಹಿರಿಯ ಸದಸ್ಯರಾದಂಥ ಶ್ರೀ ಗುರು ತಿಗಡಿ ಅವರು 2 ಮೂಲಭೂತ ಪ್ರಶ್ನೆಯನ್ನ ಇಲ್ಲಿ ಹಾಕಿದ್ರು. ಅವರು ತಿಗಡಿ ಸರ್ ತಮ್ಮ ಅನಿಸಿಕೆಗಳನ್ನ ತಿಳಿಸ್ಬೋದಾ? ಓಕೆ, ಐ ಥಿಂಕ್ ತಿಗಡಿ ಸರ್ ಇಲ್ಲ ಅನ್ಸುತ್ತೆ. ಮುಂದೆ ಲೆಫ್ಟ್ ಆದ್ರು ವಿಜಯ್ ಸರ್. ಹೌದು, ಲೆಫ್ಟ್ ಆದ್ರು. ಇನ್ನ ನಮ್ಮ ಇಂದಿನ ವೇದಿಕೆಯಲ್ಲಿ ಅತ್ಯಂತ ಹಿರಿಯರಾದ ದಾವಣಗೆರೆಯಿಂದ ಜಾಯ್ನ್ ಆದ ಶ್ರೀ ಜಿ.ಕೆ. ಕುಲಕರ್ಣಿ ಅವರು ಬಂದಿದ್ದಾರೆ. ತಮ್ಮ ಅನಿಸಿಕೆಗಳನ್ನ ತಿಳಿಸ್ಬೋದಾ ಸರ್? ಎಸ್ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ಖಂಡಿತವಾಗಿಯೂ ಒಂದು ಸಮಗ್ರವಾದ ಉಪನ್ಯಾಸವನ್ನ ಈ ವಿಷಯದ ಬಗ್ಗೆ, ವಚನ ಸಾಹಿತ್ಯ ಬೆಳೆದು ಬಂದ ಬಗ್ಗೆ ಸಮಗ್ರವಾದಂತಹ ಉಪನ್ಯಾಸ ಮೇಡಮ್ ಅವರು ನೀಡಿದರು. ಒಂದು ಎಲ್ಲ ಮೈಲಿಗಲ್ಲುಗಳನ್ನ 12ನೇ ಶತಮಾನ ಹಿಡ್ಕೊಂಡು ಬಹುಶಃ 1040ರ ದೇವರ ದಾಸಿಮಯ್ಯನವರು ಹಿಡ್ಕೊಂಡು ಇಲ್ಲಿವರೆಗೆ ಅವರು ಬೆಳೆದು ಬಂದಂತಹ ವಚನ ಸಾಹಿತ್ಯದ ಬಗ್ಗೆ ಹೇಳಿದರು. ಇಲ್ಲಿ 2 ವಿಷಯಗಳನ್ನು ನಾನು ಅದಕ್ಕೆ ಸೇರಿಸ್ಲಿಕ್ಕೆ ಬಯಸ್ತೇನೆ. ಒಂದು, ಇವತ್ತಿನ ಯಾವುದೇ ಸಾಹಿತ್ಯ, ನಮ್ಮ ಇತ್ತೀಚಿನ ವಚನಕಾರ ಏನಾಗಿದೆ ಅಂದ್ರೆ, ಈ ವಚನ ಅನ್ನುವಂಥದ್ದು ಅವರಿಗೆ ಬರವಣಿಗೆ ವಚನ ಅನ್ನುವಂಥದ್ದು ಒಂದು ಮಾರ್ಗ ಆಗಿದೆ ಹೊರತು ಶರಣ ಸಾಹಿತ್ಯದ ಆ ಒಂದು ವೈಶಿಷ್ಟ್ಯ ಕಾಣ್ಲಿಕ್ಕೆ ಆಗುದಿಲ್ಲ. ಶರಣ ಸಾಹಿತ್ಯದ ಅವ್ರು ಯಾವ ರೀತಿ ಬದುಕಿದ್ರು ಅದೇ ರೀತಿ ಬರೆದ್ರು. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಬದುಕು ಮತ್ತು ಬರಹ ಬದಲಾವಣೆ ಆಗ್ತಾ ಇದೆ. 19ರ ನಂತರ ಬಂದಂತ ಅವ್ರ ಬದುಕಿನಲ್ಲಿ ನಮಗೆ ಇದೊಂದು ಒಂದು ಪ್ರಕಾರ ಆಗಿದೆ. ಒಂದು ಭಾವಗೀತೆ ಹೆಂಗ್ ಪ್ರಕಾರನೋ, ಒಂದು ಪ್ರಬಂಧ ಹೇಗೆ ಪ್ರಕಾರನೋ, ಹಾಗೂ ವಚನ ಒಂದು ಪ್ರಕಾರ. ನಂದು ಒಂದು ಕೊಡುಗೆನ ಕೊಟ್ಟಿದ್ದಾರೆ. ಆ ಕೊಡುಗೆ ಕೊಟ್ಟಿದ್ರೊಳಗೆ ಕೆಲವೊಬ್ರು ಶ್ರೇಷ್ಠವಾದಂತ ಕೊಡುಗೆ ಕೊಟ್ಟಿದ್ದಾರೆ. ಅದ್ರೊಳಗೆ ಬಗ್ಗೆ ಇವ್ರದ್ದು ಮಹಾದೇವ ಬಣಕಾರರ ಬಗ್ಗೆ ಮತ್ತೆ ಸಿದ್ದಯ್ಯ ಪೂರ್ಣಕರ ಬಗ್ಗೆ ಎಲ್ಲವನ್ನು ಹೇಳಿದ್ರು. ಇನ್ನು 2 ಹೆಸರುಗಳನ್ನ ಬಹುಶಃ ನಾನು ಮೇಡಮ್ ಅವ್ರ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ. ತುಮಕೂರದ ಕೊಡುಗೆನೂ ಇದೆ ಅದರಲ್ಲಿ. ಒಂದು ತುಮಕೂರಲ್ಲಿ ಬಹುಶಃ ಟಿ ಮಹಾದೇವಯ್ಯನವರಂತೊಬ್ರು ಆಗಿ ಹೋದ್ರು. ಬಹುಶಃ ಅವರು ತುಂಬಾ ವಚನಗಳನ್ನ ಟಿ ಆರ್ ಮಹಾದೇವನವರ ಕೊಡುಗೆನು ವಚನ ಸಾಹಿತ್ಯಕ್ಕಾಗಿದೆ. ಇನ್ನ ಬಿ ಶಿವಮೂರ್ತಿ ಶಾಸ್ತ್ರಿಗಳು ಆಸ್ಥಾನ ವಿದ್ವಾಂಸರು, ಅವರು ವಚನ ಬರೆದಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಬಹುಶಃ ತುಮಕೂರು ಜಿಲ್ಲೆಯಿಂದ ಇವೆರಡನ್ನ ನಾವು ಆಡ್ ಮಾಡ್ಕೋಬಹುದೇನೋ ಅನ್ನುವಂಥದ್ದು. ಒಂದು ಬಸ್ ಶಿವಮೂರ್ತಿ ಶಾಸ್ತ್ರಿಗಳು ಮತ್ತು ಟಿ ಆರ್ ಮಹಾದೇವಯ್ಯನವರು. ಇನ್ನು ಭಾಷೆ ಬಗ್ಗೆ ಹೇಳಿದ್ರೆ, ಇವತ್ತಿನ ಯಾವುದೇ ಒಂದು ರಚನೆ ಮಾಡಿದ್ರು ಆ ರಚನೆ ಬೇರೆಯವರಿಗೆ ಹೃದಯಕ್ಕೆ ಮುಟ್ಟಬೇಕು, ಅವ್ರಿಗೆ ಅರ್ಥ ಆಗ್ಬೇಕು ಅನ್ನುವಂಥದ್ದು ಮುಖ್ಯ ಉದ್ದೇಶ ಸಾಹಿತ್ಯದ್ದು. ಸೊ ಆ ದೃಷ್ಟಿಯಿಂದ ತಕೊಂಡಾಗ ಈ ಭಾಷೆ ಸರಳ ಮಾಡಿ ನಮ್ಮ ಎದೆಯಿಂದ ಬೇರೆಯವ್ರ ಎದೆಗೆ ಮುಟ್ಲಿಕ್ಕೆ ಕಾರಣ ಆದವರೇ ವಚನಕಾರರು. ಇವತ್ತು ನಮಗೇನು 8 ಜ್ಞಾನಪೀಠಗಳು ನಮ್ಮ ಕರ್ನಾಟಕಕ್ಕೆ ಬಂದಿದಾವು. ಭಾಷೆ ಸರಳ ಆಗಿದೆ ಅಂತ ಬಂದಿದ್ದಾವು. ರನ್ನ ಮತ್ತು ಪಂಪರಂತ ಭಾಷೆ ಇವತ್ತು ಉಳ್ಕೊಂಡು ಬಂದಿದ್ರೆ ಇದು ಬೇರೆಯವರಿಗೆ ಅರ್ಥ ಆಗ್ತಾನೆ ಇರ್ಲಿಲ್ಲ ಇವತ್ತ. ಆ ದೃಷ್ಟಿಯಿಂದ ಈ ದೊಡ್ಡ ಕೊಡುಗೆ ಕನ್ನಡ ಭಾಷೆಯ ಬೆಳವಣಿಗೆಗೆ
ಈ ಪರಂಪರೆ, ವಚನ ಪರಂಪರೆನ ಅದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದೆ. ಭಾಷಾ ಬೆಳವಣಿಗೆ ತಂದೆ ಆದಂತಹದ್ದು. ಕೊಡೋರಿಗೆ ಅವ್ರಿಗೆ ಯಾರೂ ವಿಚಾರ ಮಾಡಿರ್ಲಿಲ್ಲ, ಬಟ್ ಇವತ್ತಿನ ತಕ್ಕೊಂಡಾಗ ಆ ಭಾಷೆ ಬೆಳವಣಿಗೆಗೆ ಬಹಳ ದೊಡ್ಡ ಕೊಡುಗೆಯನ್ನು ವಚನಕಾರ ಕೊಟ್ಟಿದ್ದಾರೆ. ಸೊ ಮೇಡಮ್ ಅವರು ಇವತ್ತೊಂದು ಸಮಗ್ರವಾದಂತ ಈ ವಚನ ಪರಂಪರೆಯನ್ನು ಇವತ್ತು ನಾವು ಕಣ್ಣು ಮುಂದೆ ಇಟ್ಟಿದ್ದಾರೆ, ಮತ್ತು ಅದು ಲೇಖನವಾಗಿ ಬಂದಿದೆ ಅನ್ನುವಂಥದ್ದು ಬಹಳ ಸಂತೋಷ ವಿಷಯ. ಆ ಲೇಖನವನ್ನು ನಮ್ಮ ಗ್ರೂಪ್ ನಲ್ಲಿ ಹಂಚಿಕೊಂಡ್ರೆ ಬೇರೆಯವರಿಗೆ ಅದು ಓದ್ಲಿಕ್ಕೆ ಅನುಕೂಲ ಆಗತ್ತೆ. ಈಗ ನಮಗೆ ಕಿವಿ ಕೊಟ್ಟು ಕೇಳಿರ್ತೇವೆ, ಆದ್ರೆ ಬರ್ಕೊಳ್ಳಿಕ್ಕೆ ಆಗಿರುವುದಿಲ್ಲ. ಖಂಡಿತವಾಗಿ ಅನುಕೂಲ ಆಗತ್ತೆ. ಇದು ನನ್ನ ಒಂದು ಅನಿಸಿಕೆ. ಧನ್ಯವಾದಗಳು ಸರ್. ಈ ಲೇಖನವನ್ನ ಆಲ್ರೆಡಿ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯಲ್ಲಿ ಪ್ರಕಟಣೆ ಮಾಡಿದೀವಿ, ಇನ್ನೂ ಯಾರಿಗೂ ಹಂಚಿಲ್ಲ. ಯಾಕಂದ್ರೆ ಈ ಒಂದು ವಿಡಿಯೋ ಜೊತೆಗೆ ಅದನ್ನ ಎಂಬೆಡ್ ಮಾಡಿ ಹಂಚ್ಬೇಕನ್ನೋ ಆಸೆಯಿಂದ ಅದನ್ನ ಇನ್ನವರೆಗೂ ಯಾರಿಗೂ ಹಂಚಿಲ್ಲ. ಈ ವಿಡಿಯೋವನ್ನ ಅದಕ್ಕೆ ಎಂಬೆಡ್ ಮಾಡಿದ್ಮೇಲೆ ಅದನ್ನ ಎಲ್ಲರಿಗೂ ಹಂಚುವ ವ್ಯವಸ್ಥೆಯನ್ನು ಮಾಡ್ತೀವಿ. ಬಹಳ ವಿಸ್ತೃತವಾದ ಒಂದು ಚರ್ಚೆಯನ್ನ ಲೇಖನದಲ್ಲಿ ಸುಶೀಲಾ ಮೇಡಮ್ ಅವ್ರು ಮಾಡಿದ್ದಾರೆ, ಅದನ್ನ ಹಂಚ್ತೀವಿ. ಸರ್ ಜಿ ಕೆ ಕುಲಕರ್ಣಿ ಸರ್, ತಮಗೆ ಇನ್ನೊಂದು ಧನ್ಯವಾದಗಳು ಸರ್. ಇನ್ನೊಂದು ಮನವಿ ಏನಂದ್ರೆ, ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯಲ್ಲಿ ಏಪ್ರಿಲ್ 1ನೇ ವಾರ ತಾವು ಮಾತಾಡೋಕ್ಕೆ ತಮಗೆ ವಿನಂತಿಯನ್ನು ಮಾಡ್ಕೊಳ್ತೀವಿ. ಏಪ್ರಿಲ್ 1ನೇ ವಾರ, ಅದಕ್ಕಿಂತ ಮುಂಚೆ ಒಂದು 15 ದಿವಸ ತಮಗೆ ಒಂದ್ 2-3 ವಿಷಯಗಳನ್ನ ಕೊಟ್ರೆ ಅದರಲ್ಲಿ ಒಂದು ವಿಷಯವನ್ನ ಆರಿಸ್ಕೊಂಡು ತಾವು ಮಾತಾಡ್ಬೋದು ಅಂತ ನನ್ನ ಕಳಕಳಿಯ ಮನವಿ ಸರ್. ಪ್ರಯತ್ನ ಮಾಡ್ತೀನಿ ಸರ್, ಖಂಡಿತ ಪ್ರಯತ್ನ ಮಾಡ್ತೀನಿ. ನೀವು ವಿಷಯ ತಿಳಿಸಿದ ಮೇಲೆ ನಾನು ನನ್ನ ಇದನ್ನ ಹೇಳ್ತೇನೆ ಅಂತ. ಎಸ್ ಸರ್, ಒಂದು 15 ದಿವಸ ಮುಂಚೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ರೆಡ್ಮಿ 14C ಅಂತ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡ್ಬೋದಾ? ರೆಡ್ಮಿ C14C ಅಂತ ಸರ್ ಹೇಳಿ. ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ. ಹಾ ಮಾತಾಡಿ. ಶರಣಾರ್ಥಿ ಪಂಚಾಕ್ಷರಿ ಅಂತ ಬೆಂಗಳೂರಿಂದ. ನಮಸ್ಕಾರ ಸರ್. ನಮಸ್ತೆ ಸರ್. ಉಪನ್ಯಾಸ ಬಹಳ ಅದ್ಭುತವಾಗಿತ್ತು. ಏಕೆಂದ್ರೆ ಒಂದು ಸಮಗ್ರವಾದಂತ ಒಂದು ಚಿತ್ರಣವನ್ನ ನಮ್ಮ ಕಣ್ಣು ಮುಂದೆ ತೆರೆದಿಡುವಲ್ಲಿ ಲೇಖನ ಮತ್ತೆ ಈ ಉಪನ್ಯಾಸ ಯಶಸ್ವಿಯಾಗಿದೆ. ಬಹಳ ಸಂತೋಷವಾಯ್ತು. ಅದ್ರ ಜೊತೆಗೆ ಒಂದು ಪ್ರಮುಖವಾದ ಚಿಂತನೆ ಏನು ಶರಣರು ಅಕ್ಕ ಅವರು ಹೇಳಿದ ಹಾಗೆ ಈ ಆದ್ಯ ವಚನಕಾರರ ವಿಚಾರವನ್ನ ಪ್ರಸ್ತಾಪಿಸಿದ್ರಲ್ಲ, ಇಲ್ಲಿ ಯಾರೋ ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಒಬ್ಬರೇ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪಿಸಿದ್ರು. ಅದು ಬಹುಶಃ ಇನ್ನೂ ಚಿಂತನೆಗೆ ಒಳಪಡ್ತಾನೆ ಇದೆ. ಅದ್ರ ವಿಚಾರ ಇನ್ನೂ ಸ್ಪಷ್ಟ ಆಗ್ಬೇಕಾಗಿತ್ತೇನೋ ಅಂತ ಒಂದು ಅನ್ನಿಸ್ತು. ಇದಂತೂ ಬಹಳ ಅದ್ಭುತವಾಗಿತ್ತು. ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟನೆ ಬೇಕಾಗಿತ್ತು. ಯಾಕೆ ಅಂತಂದ್ರೆ ನಾವು ಕೇಳಿದಾಗ ಏನಾಗಿದೆ, ಇಲ್ಲಿ 12ನೇ ಶತಮಾನದಲ್ಲಿ ಆದ್ಯ ವಚನಕಾರರು ಇವ್ರು ಯಾವ ಕಾಲದಲ್ಲಿ ಜಯಸಿಂಹನ ಕಾಲದಲ್ಲಿ, 2ನೇ ಜಯಸಿಂಹನ ಕಾಲದಲ್ಲಿ ಬಂದಂತವ್ರು ದೇವರ ದಾಸಿಮಯ್ಯ ಅಂತ ಹೇಳ್ತಾರೆ. ಆ ದೇವರ ದಾಸಿಮಯ್ಯನವರ ಹೆಂಡತಿ ದುಗ್ಗಳೆ ಅಂತ ಹೇಳ್ತಾರೆ. ಅವರ ರಾಣಿಯ ಹೆಸರು ಸುಗ್ಗಲೆ, ಜಯಸಿಂಹನ ಹೆಂಡತಿ. ಇಲ್ಲಿ ಎಷ್ಟು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಸ್ ಇದೆ ಅಂತಂದ್ರೆ ಆ ಇತಿಹಾಸವನ್ನ ನಾವು ಹುಡುಕ್ತಾ ಹೋದಾಗ, ಆದ್ರೆ ಜೇಡರ ದಾಸಿಮಯ್ಯನವರ ವಚನದಲ್ಲಿ ದುಗ್ಗಲೆಯ ಪ್ರಸ್ತಾಪ ಬರುತ್ತೆ. ದುಗ್ಗಲೆಯ ತಂದು ಬದುಕಿದನ ಕಾಣ ಅಂತೇಳಿ ಒಂದು ಕಡೆ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಪ್ರಸ್ತಾಪಿಸ್ತಾರೆ. ಅಂದ್ರೆ ತಮ್ಮ ಹೆಂಡತಿಯ ಹೆಸರನ್ನ ಅಲ್ಲಿ ಹೇಳ್ತಾರೆ. ಆ ದುಗ್ಗಲೆ ಏನ್ ಮಾಡ್ತಾರೆ ಅಂತಂದ್ರೆ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರು, ಮರುಳಶಂಕರ ದೇವರು ಇವರೆಲ್ಲರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಆ ಪ್ರಸ್ತಾಪ ವಚನಗಳನ್ನ ಬೇಕಾದ್ರೆ ಇಲ್ಲಿ ಕೋಟ್ ಮಾಡ್ತೇನೆ, ಯಾವ್ಯಾವ ವಚನಗಳು ಅಂತೇಳಿ. ಒಂದ್ ನಿಮಿಷ, ಟೈಮ್ ಇದ್ರೆ ಯಾವ್ದು ಸಮಸ್ಯೆ ಇಲ್ಲ ಅಂತಂದ್ರೆ ಮಾತಾಡ್ತೀನಿ. ಅವ್ರು ಜಾಯ್ನ್ ಆಗಿ ಇನ್ನ ಹೇಳ್ತಾರೆ ಅನ್ಸುತ್ತೆ. ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಐ ವಿಲ್ ಗಿವ್. ಸರಿ, ಸುಮಾರು 100 ವರ್ಷದ ಮುಂಚೆ ದೇವರ ದಾಸಿಮಯ್ಯನವರು ಇದ್ರು. ಮೂಲತಃ ಅವರು ಕೃಷಿಕರಾಗಿದ್ರು. ಅವರು ರಾಣಿ ಸುಗ್ಗಲಾದೇವಿ ಅವರಿಗೆ ದೀಕ್ಷೆಯನ್ನ ಕೊಟ್ಟಂತಹ ಅವರು ಯಾವುದೇ ವಚನಗಳನ್ನ ಬರೆದಿಲ್ಲ. ಮೇಲಾಗಿ ಅವರು ಕೃಷಿಕರು. ಅದಾದ ನಂತರ ಸುಮಾರು 70 ವರ್ಷಗಳ ನಂತರ ಜೇಡರ ದಾಸಿಮಯ್ಯನವರು ಬರ್ತಾರೆ. 970ರ ಅವಧಿನಲ್ಲಿ 2ನೇ ಜಯಸಿಂಹನ ರಾಣಿ ಸುಗ್ಗಲಾದೇವಿಗೆ ಅವರು ದೀಕ್ಷೆಯನ್ನ ಕೊಟ್ಟರು ಅಂತಕ್ಕಂಥದ್ದು. ಅವ್ರು ಯಾವುದೇ ವಚನಗಳನ್ನು ಬರೆದಿಲ್ಲ, ದೇವರ ದಾಸಿಮಯ್ಯನವರು. ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು.
ಯಾಕಂದ್ರೆ ಹೌದು ಸರ್, ಅಬ್ಬಲೂರಿನ ಇಲ್ಲೇನೋ ಚಿದಾನಂದ ಮೂರ್ತಿ ಅವರು ಇದ್ರ ಬಗ್ಗೆ ಏನೋ ಕ್ಲಾರಿಟಿ ಹೇಳಿದ್ದಾರೆ. ಇಬ್ರು ಇಲ್ಲ, ಅದು ಒಂದೇ ಅಂತ ಹೇಳಿ. ಚಿದಾನಂದ ಮೂರ್ತಿ ಅವರು ಆಮೇಲೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟು ಅಬ್ಬಲೂರಿನ ಒಂದು ಶಾಸನ 1220 ಸಿಕ್ಕಂತ ಬರೆದಂತ ಒಂದು ಶಾಸನದಲ್ಲಿ ಜೇಡ್ರ ದಾಸಿಮಯ್ಯನವರ ಉಲ್ಲೇಖ ಬರ್ತದೆ. ಅದರಲ್ಲಿ ದುಗ್ಗಳೆ ಅವರ ಉಲ್ಲೇಖನೂ ಬರ್ತದೆ. ಅದಾದ್ಮೇಲೆ ಚಿದಾನಂದ ಮೂರ್ತಿ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ರು. ಆಮೇಲೆ ದೇವರ ದಾಸಿಮಯ್ಯನವರ ಜಯಂತಿಯನ್ನ ವಿಧಾನಸಭೆಯ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾಡಿದಾಗ ಅದಕ್ಕೆ ಪ್ರಪ್ರಥಮವಾಗಿ ವಿರೋಧ ಮಾಡಿದವರು ಚಿದಾನಂದ ಮೂರ್ತಿಯವರು ಅವ್ರನ್ನ ಅನಾಮತ್ತಾಗಿ ಅವ್ರನ್ನ ಎತ್ತಿ ಹೊರಗಡೆ ಹಾಕ್ತಾರೆ. ಯಾಕಂದ್ರೆ ಇಟ್ ಇಸ್ ರಿಲೇಟೆಡ್ ಟು ರಿಸರ್ವೇಶನ್ ಸ್ಕೀಮ್ಸ್. ಹೀಗಾಗಿ ಹೆಚ್ಚಾಗಿ ಅದು ತಾತ್ವಿಕತೆಯಿಂದ ಕೂಡಿರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ರಿಸರ್ವೇಶನ್ಗೆ ಸಂಬಂಧಪಟ್ಟಿದ್ದು ಅಂತ ನಾನು ಅನ್ಸಿದೆ. ಹೀಗಾಗಿ ಸ್ವಲ್ಪ ಅದು ಡೋಲ್ಡ್ರಮ್ಸ್ ಇದೆ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ದೇವರ ದಾಸಿಮಯ್ಯನವರು ಬೇರೆ, ಜೇಡ್ರ ದಾಸಿಮಯ್ಯನವರು ಕೂಡ ಬೇರೆ ಅಂತ ನನ್ನ ಅನಿಸಿಕೆ. ಅದ್ರ ಬಗ್ಗೆ ನಾನು ಸುದೀರ್ಘವಾದ ಒಂದು ಲೇಖನವನ್ನ ಪ್ರಕಟ ಮಾಡಿ ನಮ್ಮ ವಚನ ಸಾಹಿತ್ಯ ಮಂದಾರದಲ್ಲಿ ಅದನ್ನ ನಮ್ಮ ಬ್ಲಾಗ್ ನಲ್ಲಿ ಕೂಡ ಹಂಚ್ಕೋತೀನಿ. ಯಾಕಂದ್ರೆ ಬಹಳಷ್ಟು ವಿರೋಧಾಭಾಸಗಳು ದೇವರ ದಾಸಿಮಯ್ಯ ಜೇಡ್ರ ದಾಸಿಮಯ್ಯನವ್ರ ಜೊತೆ ಬರ್ತವೆ. ಒಟ್ಟಾರೆ ದಾಸಿಮಯ್ಯನವರು ಅಂತಾನೆ ಒಟ್ಟು 5 ಜನ ದಾಸಿಮಯ್ಯನವರು ಬರ್ತಾರೆ. ಅದರಲ್ಲಿ ಇವರಿಬ್ರು ಆದ್ಯ ವಚನಕಾರರು ಅಂತ, ಅಂದ್ರೆ ಬಸವಣ್ಣನವರಿಗಿಂತ ಹಿರಿಯ ಸಮಕಾಲರು ಅಂತಕ್ಕಂಥದ್ದನ್ನ ನಾವು ಕಂಡ್ಕೋದ. ಅಂದ್ರೆ ಬಸವಣ್ಣನವರಿಗೂ ದೇವರ ದಾಸಿಮಯ್ಯನವರು ಸರಿಸುಮಾರು 100-120 ವರ್ಷಗಳ ಅಂತರ ಇದೆ. ಹಾಗಾಗಿ ಇದನ್ನ ಜಾಸ್ತಿ ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮವನ್ನ ಮುಂದುವರ್ಸೋದು ಬೆಟರ್ ಅಂತ ನನ್ಗನ್ಸ್ತದೆ. ಓಕೆ, ಥ್ಯಾಂಕ್ ಯು ಸರ್. ತಿಗಡಿ ಸರ್ ಬಂದಿದ್ದಾರೆ ನೋಡು, ವಿಜಯ್ ಸರ್ ಬಂದಿದಾರಾ? ಸರ್ ತಿಗಡಿ ಸರ್, ತಾವು 2 ವಿಷಯಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ರಿ. ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ರೂಪಾಂತರಗೊಂಡಂತಹ ಒಂದು ಕಾಲಘಟ್ಟ. ಎರಡನೇದ್ದು ಆ ಚಳವಳಿ ರೂಪದ ಒಂದು ವಚನ ಸಾಹಿತ್ಯ ಕಾಲಘಟ್ಟ ಅಂತ ತಾವು ಹೇಳಿದ್ರಿ. ಶೂನ್ಯ ಸಂಪಾದನೆಯಲ್ಲಿ ಬರ್ತಕ್ಕಂಥ ವಚನಗಳು ಸರಿಸುಮಾರು 2335 ವಚನಗಳು. 26,000 ವಚನಗಳಲ್ಲಿ ಶೂನ್ಯ ಸಂಪಾದನೆಯಲ್ಲಿ ಬರೋದನ್ನೇ 2335 ವಚನಗಳು ಅಂತ. ತಮ್ಮ ಅನಿಸಿಕೆಗಳನ್ನ ಹೇಳಿ ಗುರುಗಳೇ. ತಿಳಿ ಸರ್. ತಿಗಡಿ ಗುರುಗಳೇ ಹೇಳಿ. ಎಲ್ಲರಿಗೂ ಶರಣಾರ್ಥಿಗಳು. ಹಳೆ ಕನ್ನಡದಿಂದ ಹೊಸಗನ್ನಡಕ್ಕೆ ತಿರುಗುವ ಕಾಲಘಟ್ಟದಲ್ಲಿ ವಚನ ಸಾಹಿತ್ಯ ಬಂತು ಅಂತ ಹೇಳಿದ್ರಲ್ಲ, ಅದು ಹೊಸಗನ್ನಡವೇ? ಯಾಕಂದ್ರೆ ಮುಂದೆ ಷಟ್ಪದಿ ಯುಗ ಬರ್ತದ, ಮುಂದೆ ದಾಸ ಸಾಹಿತ್ಯ ಬರ್ತದ, ಮತ್ತೆ ಚಂಪು ಬರ್ತದ. ಹೊಸಗನ್ನಡ ಪ್ರಶ್ನೆನೇ ಇಲ್ಲ ಅಲ್ಲಿ. ಹೊಸಗನ್ನಡ ಯುಗ ಶುರು ಆಗೋದು ಮುದ್ದನಲ್ಲಿ. ಅಂದ್ರೆ ಇದು ವಚನ ಯುಗದಲ್ಲಿ ಆಗಿದ್ದು ಸರ್ ನಾನು ಹೇಳಿದ್ದು. ವಚನ ಯುಗ ಆ ರೀತಿಯ ಪರಿವರ್ತನೆಗೊಂಡು ವಚನಗಳ ರಚನೆ ಆಯ್ತು ಅಂತ. ಅಲ್ಲ, ಹೊಸಗನ್ನಡ ಅಂತ ಬಳಸಿದ್ರಲ್ಲ, ಅದಕ್ಕೆ ಹೇಳಿದ್ದೇನೆ. ಅದು ನಡುಗನ್ನಡ ಅನ್ಬೋದಾ ಸರ್? ಆಗ್ಬಹುದು, ನಡುಗನ್ನಡ ಅನ್ಬೋದು. ಹೊಸಗನ್ನಡ ಪರಂಪರೆ ಶುರುವಾಗಿರೋದೇ ಮುಂದಲ್ವಾ? ಹೌದು. ಇನ್ನು 4 ಸಂಪಾದನೆಗಳು ಒಂದರ ಪರಿಷ್ಕರಣ ಮತ್ತೊಂದು ಅಂತ ಹೇಳಿದ್ರಿ ಅಂತ ಕಾಣಿಸುತ್ತೆ. ಒಂದರ ಪರಿಷ್ಕರಣ ಒಂದು ಅಲ್ಲ, ಅವೆಲ್ಲ ಪ್ರತ್ಯೇಕ ಸಂಪಾದನೆಗಳೇ, ಕಾಲಘಟ್ಟದಿಂದಲೂ ಕೂಡ ಬೇರೆನೆ. ಮತ್ತು ಅದರಲ್ಲಿ ವಿಷಯ ವಿವರಗಳು ಕೊನೆ ಸಂಪಾದನೆಗೆ ಬರ್ಬೇಕಾದ್ರೆ ಷಟಸ್ಥಲಕ್ಕೆ ಅನುಗುಣವಾಗಿ ಸಂಪಾದನೆ ಆಗ್ತದ. ಮತ್ತು ವಚನಗಳ ಸಂಖ್ಯೆ 1ರಿಂದ 1ಕ್ಕೆ ಬದಲಾಗ್ತದ. ಒಂದರಲ್ಲಿ ಸಿಗಲಾರದ್ದು ಇನ್ನೊಂದರಲ್ಲಿ ಸಿಗ್ತವೆ. ಅವು ಪರಿಷ್ಕರಣ ಅಂತೂ ಅಲ್ಲ. ಆದ್ರೆ ಒಂದನ್ನ ಅವರು ನೋಡಿದ್ದಾರೆ, ಅದನ್ನ ನೋಡಿಲ್ಲ ಅಂತಲ್ಲ, ನೋಡಿದ್ದಾರೆ. ತಮ್ಮದೇ ರೀತಿಯಲ್ಲಿ ನೋಡಿ ಅದನ್ನ ಬೇರೆ ಬೇರೆ ರೀತಿ ಬದಲಾಯಿಸಿದ್ರು ಅಂತ, ತಮಗೆ ಹೆಂಗ್ ಬೇಕೋ ಅದನ್ನ ಬದಲಾಯಿಸಿ ಪರಿಷ್ಕರಣೆ ಮಾಡಿದ್ರು ಅಂತ, ಸರಿ ಮಾಡ್ಕೊಂಡು ಹೋದ್ರು ಅಂತ. ಪರಿಷ್ಕರಣೆ ಇಲ್ಲ,
ಪರಿಷ್ಕರಣೆ ಅಂತಂದ್ರೆ 970 ವಚನಗಳಂದ್ರೆ 970ನೇ ಇಡೋದು, ಅದರಲ್ಲಿ ತಿದ್ದುಪಡಿಗಳನ್ನ ಮಾಡೋದು. ಬಹಳ ಆಶ್ಚರ್ಯ ಅಂದ್ರೆ ಮೊದಲನೇ ಸಂಪಾದನೆಯಲ್ಲಿ ಕಂಡಂತ ವಚನಗಳು ಎರಡನೇ ಸಂಪಾದನೆಯಲ್ಲಿ ಕಾಣೆಯಾಗ್ತಾವ, ಆ ಹೊಸ ವಚನಗಳು ಸೇರ್ಕೊಳ್ತಾವ. ಇದು ಹೇಗೆ ಸಾಧ್ಯ? ಪರಿಷ್ಕರಣೆ ಮಾಡುವವರು ಅವನ್ನ ಯಾಕೆ ಕೈ ಬಿಡ್ತು? ಪರಿಷ್ಕರಣೆ ಅಂತಂದ್ರೆ ಏನ್ ಇದೆಯೋ ಅದರಲ್ಲಿ ತಿದ್ದುಪಡಿ ಮಾಡಬೇಕು, ಅದರಲ್ಲಿ ಕೊರತೆಗಳನ್ನ ತೆಗೆದು ಹಾಕಬೇಕು, ಅಥವಾ ಅದನ್ನ ಇನ್ನೊಂದು ಚೌಕಟ್ಟಿಗೆ ತಿರುಗಿಸಬೇಕು. ಹಾಗಾಗಿಲ್ಲ. ಮತ್ತು ಆ ಸಂಪಾದನೆಕಾರರು ಒಂದು ಶಿಷ್ಯ ಪರಂಪರೆನೇ ಇದೆ. ಹಾಗಾಗ್ಲಿಕ್ಕೆ ಅದು ಸಾಧ್ಯವೂ ಆಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಾವು ನೋಡಿದ್ರೆ ಶಿವಗಣ ಪ್ರಸಾದಿ ಮಹಾದೇವನ ಸಂಪಾದನೆ ಕಾಲಘಟ್ಟ 1416, 1446. ಆ ಕಾಲಘಟ್ಟದಲ್ಲಿ 959 ವಚನಗಳು ಇದಾವೆ, 11 ಸ್ವರವಚನಗಳಿದಾವೆ, 16 ವಚನಕಾರರಿದ್ದಾರೆ, ಅಧ್ಯಾಯಗಳಿಲ್ಲ, ವಿಭಜನೆಗಳಿಲ್ಲ, ಏನೇನೂ ಇಲ್ಲ. ಅದೇ ಹಲಗೆ ದೇವನ ಸಂಪಾದನೆಗೆ ಬಂದ್ರೆ ಕಾಲಘಟ್ಟ 1530, 1585, ವಚನ ಸಂಖ್ಯೆ 1423 ಬರ್ತದ. ಸುಮಾರು 500 ವಚನಗಳು ಹೆಚ್ಚು ಸೇರ್ಪಡೆ ಆಗ್ತವೆ. ಅದ್ರ ಜೊತೆಗೆ ಸ್ವರ ವಚನಗಳು 35 ಬರ್ತಾವೆ, ಅಲ್ಲಿ 11 ಇದಾವೆ. ವಚನಕಾರರು ಅಲ್ಲಿ 15, ಇಲ್ಲಿ 37 ಜನ ವಚನಕಾರರ ವಚನಗಳು ಬರ್ತವೆ. ಸ್ಥಳ ಕಟ್ಟಿದೆ ಇದರಲ್ಲಿ ಹಲಗೆ ದೇವನಲ್ಲಿ. ಮುಂದೆ ಗುಮ್ಲಾಪುರ ಅವರ ಕಾಲಘಟ್ಟದಲ್ಲಿ ಮತ್ತೆ ವಚನಗಳ ಸಂಖ್ಯೆ ಕಡಿಮೆ ಆಗ್ತದೆ, 1337ಕ್ಕೆ ಬರ್ತದ. ಸ್ವರವಚನಗಳು ಕಡಿಮೆ ಆಗ್ತಾವ, 18 ಬರ್ತಾವ. ಹಾಗಾದ್ರೆ ಹಿಂದಿನ ಪರಿಷ್ಕರಣೆ ಇವ್ರು ನೋಡ್ಲಿಲ್ವಾ? ನೋಡಿದ್ರು, ಎಲ್ಲವುಗಳನ್ನ ನೋಡಿರ್ತಾರೆ. ಅದಕ್ಕಾಗಿ ಇವರು ಸ್ವತಂತ್ರ ಸಂಪಾದನೆಗಳನ್ನ ಮಾಡಿದರೆ ವಿನಃ ಪರಿಷ್ಕರಣೆ ಮಾಡೋ ಕೆಲಸಕ್ಕೆ ಹೋಗ್ಲಿಲ್ಲ ಅವರು. ಪರಿಷ್ಕರಣೆ ಆಗಿದ್ರೆ ಒಂದು ವಚನ 4 ಸಂಪಾದನೆಗಳಲ್ಲಿ ಬೇರೆ ಬೇರೆ ರೂಪಗಳನ್ನ ಪಡೀತದ. ಈ ಕರ್ನಾಟಕ ಸರ್ಕಾರದ ವಚನ ಸಂಪುಟ ತೆಗೆದು ನೋಡಿದ್ರೆ ಈಗ 4ನೇ ಆವೃತ್ತಿ ಬಂದಿದೆ. ಆ 4ನೇ ಆವೃತ್ತಿಯಲ್ಲಿ ಎಷ್ಟೊಂದು ಬದಲಾವಣೆಗಳಾಗಿದೆ. ಮೊದಲದ್ದು 4ನೇದ್ದು ನಾವು ಇಟ್ಟುಕೊಂಡ್ರೆ ಎಷ್ಟೋ ವಚನಗಳು ಕಡಿಮೆ ಆಗಿದಾವೆ. ಯಾಕಂದ್ರೆ ಶಟಸ್ಥಳದಲ್ಲಿ, ಭಕ್ತ ಸ್ಥಳದಲ್ಲಿ ಬರುವ ವಚನ ಐಕ್ಯ ಸ್ಥಳದಲ್ಲಿನೂ ಬಂದಿರ್ತದ, 2 ಕಡೆ ಹಾಕಿದ್ರು. ಇದರ ಜೊತೆಗೆ ಹೆಚ್ಚಿನ ವಚನಗಳಲ್ಲಿ ಕೂಡ ಕಾಣಿಸ್ಕೊಂಡಿತ್ತು. ಇಂಥ 100 ವಚನಗಳನ್ನು ತೆಗೆದು ಹಾಕ್ತಾರೆ. ಇದು ಪರಿಷ್ಕರಣೆ. ಮತ್ತು ದೋಷಪೂರಿತ ವಚನಗಳನ್ನ ಸಂಪೂರ್ಣ ಕಿತ್ತಾಕಿದ್ದಾರೆ. ಈ ತರ ಅಲ್ಲೇ ಆಗಿಲ್ಲ. ಅದಕ್ಕೆ ಅದು ಪರಿಷ್ಕರಣೆ ಅಲ್ಲ, 4 ಸಂಪಾದನೆಗಳು ಸ್ವತಂತ್ರ ಸಂಪಾದನೆಗಳು. ಆದ್ರೆ 4ನ್ನು ಅವರು ನೋಡಿದ್ದಾರೆ, ಅವರೆಲ್ಲರೂ ಕೂಡ ನೋಡಿದ್ದಾರೆ. ಯಾಕಂದ್ರೆ ಗೂಳೂರು ಸಿದ್ಧವೀರನ್ನೊಡೆಯರ ಸಂಪಾದನೆಗೆ ಬಂದಾಗ 1430 ವಚನಗಳಾಗ್ತವೆ, 21 ಸ್ವರವಚನಗಳಾಗ್ತವೆ, 21 ಅಧ್ಯಾಯಗಳಲ್ಲಿ ವಿಭಜನೆ ಮಾಡ್ತಾರೆ ಅದನ್ನ. ಇದು ಒಂದರಲ್ಲಿ ಅಧ್ಯಾಯಗಳಾಗಿದ್ದಾವೆ. ಅದಕ್ಕಾಗಿ ಇದು ಒಂದ್ ರೀತಿ ಮೇಲ್ನೋಟಕ್ಕೆ ಪರಿಷ್ಕರಣೆ ಅನಿಸಿರ್ಬಹುದು, ಏನು ಅಲ್ಲಿದೆ ಇಲ್ಲಿದೆ, ಅಲ್ಲಿದೆ, ಅಲ್ಲಿದೆ, ಇಲ್ಲಿದೆ ಅಂತ. ಆದ್ರೆ ನೋಡಿ, ಒಂದು ವಚನ ಬರ್ತದ ಅಕ್ಕಮಹಾದೇವಿ, ಸಾವ ಕೆಡುವ ಗಂಡರನ್ನ ಒಲಿಯಾಗ ಹಾಕುವಂತ. ಅದು 4 ಸಂಪಾದನೆಗಳಲ್ಲಿ ಒಂದೇ ತರ ಬರಲ್ಲ. ಮಿಗೆ ಮಿಗೆ ಚೆನ್ನ ಮಲ್ಲಿಕಾರ್ಜುನ ಅಂತ ಮುಕ್ತಾಯ ಆಗ್ತದ ಒಂದ್ ಕಡೆಗೆ. ಅಂದ್ರೆ ಈ ಸಂಪಾದನೆಗಳು ಅದರ ಚರಿತ್ರೆಯನ್ನ ನೋಡಿದಾಗ ಆಯಾ ಕಾಲಘಟ್ಟದಲ್ಲಿ ತಮಗೆ ದೊರೆತ ಈ ವಚನಗಳನ್ನ ಅವರು ಸೇರಿಸ್ತಾ ಹೋಗ್ತಾರೆ. ಪ್ರತಿ ಪ್ರಸಂಗಗಳು ಅಂತ ಏನ್ ಬರ್ತವೆ, ಆ ಪ್ರಸಂಗ ಅಲ್ಲಮ ಸಿದ್ದರಾಮ, ಮುಕ್ತಾಯಕ್ಕ ಮತ್ತು ಅಲ್ಲಮ, ಈ ರೀತಿ ಪ್ರಸಂಗಗಳೇನಿದಾವಲ್ಲ, ಆ ಪ್ರಸಂಗಗಳಲ್ಲಿ ಕೂಡ ವಚನಗಳು ಹೆಚ್ಚು ಕಡಿಮೆ ಆಗ್ತಾ ಬರ್ತಾ ಇರೋದು ಕಾಣ್ತೇವೆ. ಇತ್ತೀಚೆಗೆ ರಾಯಚೂರಿನ ಎಂತ ಸ್ವಾಮಿಯವರು ಒಬ್ರು ಸ್ವಾಮಿಯವರು
ಹಾ, ಬಸವರಾಜ ಸ್ವಾಮಿ ಇವತ್ತು ನಮ್ಮ ಬಸವರಾಜ ಹೋಟೆಲ್ ಎಸ್. ಇವತ್ತು ನಮ್ಮಲ್ಲಿ ಭೇಟಿ ಆಗಿ ಹೋದ್ರೆ ಇವತ್ತು ಅವರು. ಈ ಸಂಪಾದನೆಯ ನೋಡ್ರಿ ಅವ್ರು ಹೇಗ್ ಮಾಡಿದಾರ ಅಂದ್ರೆ ಒಂದೊಂದು ಭಾಗವನ್ನು ಪ್ರತ್ಯೇಕ ಸಂಪಾದನೆ ಮಾಡಿದಾರೆ ಅವರು. ಬಹಳ ಹೌದು. ಅದ್ಭುತ. ಅಕ್ಕ ಮಹಾದೇವಿಯ ಸಂಪಾದನೆ ಮಾಡಿದ್ದಾರೆ. ಮೂಲದಲ್ಲಿ 35ರಿಂದ 40 ವಚನಗಳಲ್ಲಿ ಓಡಾಡದನ್ನ ಇವರು 90 ವಚನಗಳಿಗೆ ನಿಲ್ಲಿಸ್ತಾರೆ ತಂದು. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನ ನೋಡಿಬಿಟ್ರೆ ಆ ಹಿಂದಿನ ಸಂಪಾದನೆಗಳು ಕಳಪೆ ಎನಿಸ್ಬಿಡ್ತವೆ. ಅಷ್ಟಲ್ಲದೆ ವ್ಯಾಖ್ಯಾನ ಮಾಡಿದ್ದಾರೆ ಇವರು. ಪ್ರತಿ ವಚನಕ್ಕೂ ವ್ಯಾಖ್ಯಾನಗಳಿದಾವೆ. ಅಕ್ಕನನ್ನ ಅಲ್ಲಿ 4-6 ಜನ ಪ್ರಶ್ನಿಸಿದರೆ ಇಲ್ಲಿ 10-12 ಜನ ಪ್ರಶ್ನಿಸ್ತಾರ. ಹೀಗೆ ಇವಕ್ಕೆ ಪರಿಷ್ಕರಣೆ ಅನ್ಲಿಕ್ಕೆ ಬರೋದಿಲ್ಲ. ಇವು ಸ್ವತಂತ್ರ ಕೃತಿಗಳೇ. ಮತ್ತು ನನಗೆ ತಿಳಿದ ಮಟ್ಟಿಗೆ ನಾನು ಅವ್ರಿಗೆ ಹೇಳಿದೆ, ನೀವು ಅಲ್ಲಮ ಸಿದ್ದರಾಮರದ್ದು ಒಂದು ಬೇರೆನ ಮಾಡ್ರಿ. ಎಲ್ಲವೂ ಪ್ರತ್ಯೇಕ ಮಾಡಿದಾಗ ಇನ್ನೂ ಒಂದು ಹೊಸ ನೋಟ ಬೀರ್ಲಿಕ್ಕೆ ಸಾಧ್ಯತೆ ಆಗ್ತದ ಅನ್ನೋದನ್ನು ಕೂಡ ನಾನು ಅವರಿಗೆ ವಿನಂತಿ ಕೂಡ ಮಾಡ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಅವರು ಬಸವಣ್ಣನವರನ್ನ ಅವರ ವಚನ ವ್ಯಾಖ್ಯಾನವನ್ನು ಕುರಿತು 9 ಚಿಕ್ಕ ಸಂಪುಟಗಳಲ್ಲಿ ತೆಗೆದುಕೊಂಡು ಇಲ್ಲೇ ಇದೆ. ಬಂದಿದ್ದಾರೆ. ಇಲ್ಲೇ ಇದೆ ನೋಡಿ. ಬಸವಣ್ಣನವರು ಸಟಸ್ತಾರ. ಇವತ್ತೇ ಕೊಟ್ಟೋಗಿದ್ದಾರೆ. ಸರಿ. ಬಹಳ ಅದ್ಭುತವಾದಂತದ್ದು ಅದು. ಅದರ ಕಥಾನಕ ಹೇಳುವ ರೀತಿ ನೋಡಿದ್ರೆ ಒಂದು ವಚನವನ್ನು ಒಬ್ಬ ತಾಯಿ ಮಾತಾಡ್ತಾಳೆ ಶರಣೆ, ಅದನ್ನ ಒಬ್ಬ ಪ್ರಶ್ನಿಸ್ತಾನೆ. ಆ ಪ್ರಶ್ನಿಸಿದ್ದಕ್ಕ ಒಬ್ರು ಉತ್ತರ ಕೊಡ್ತಾರೆ. ಇನ್ನೊಬ್ಬ ಶರಣ, ಕನಿಷ್ಠ 3 ಜನ ಶರಣೆಯರು ಬರ್ತಾರೆ. ಅದಕ್ಕೆ ತೀರ್ಮಾನವನ್ನ ಅಣ್ಣನವರು ಕೊಡ್ತಾರೆ. ಕೊನೆಗೆ ಬಸವಣ್ಣವರು ಕೊಡ್ತಾರೆ. ಒಂದು ರೀತಿ ನಮ್ಮ ಮನದ ಮುಂದೆನೆ ಒಂದು ಅನುಭವ ಮಂಟಪವನ್ನು ಕಲ್ಪನೆ ಮಾಡ್ತಕ್ಕಂತ ಅದ್ಭುತ ಒಂದು ಚಿತ್ರಣ. ಒಂದು ವಚನ 2 ಪೇಜಿಗೆ ಮಾತ್ರ ಸೀಮಿತ ಆಗ್ತದೆ. ಬಹಳ ಆದ್ರೆ 2ರಿಂದ 2.5. ಹೀಗೆ ಸುಮಾರು ಸಟಸ್ಥಳದ ಎಲ್ಲಾ ವಚನಗಳನ್ನ ಅಂದ್ರೆ 100 ಅಂದ್ರೆ 900 ಚಿಲ್ಲರೆ ಕೊಟ್ಟಿದ್ದಾರೆ. 9 ಸಂಪುಟಗಳಲ್ಲಿ ಅದು ಬಂದಿದೆ. ಹೀಗೆ ಇತ್ತೀಚೆಗೆ ಆ ವಚನಗಳನ್ನ ಸಂಕಲಿಸುವುದು ಮತ್ತು ಅದರ ಹೊಸದೊಂದು ನೋಟವನ್ನ ಓದುಗರಿಗೆ ಬೇರೆ ರೀತಿಯಲ್ಲಿ ನೀಡುವುದು ಕೂಡ ಒಂದು ಅದ್ಭುತವಾದಂತಹ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಮ್ಮ ಸಮೀಕ್ಷೆ ಬಹಳ ಅದ್ಭುತವಾಗಿತ್ತು. ಯಾಕಂದ್ರೆ ವಚನ ಎಂಬುದರಿಂದ ಶುರು ಆಯ್ತು ಮತ್ತು ಆ ವಚನದ ವ್ಯಾಖ್ಯಾನವೂ ಬಹಳ ಅದ್ಭುತವಾಗಿ ತಾವು ಮಾಡಿದಿರಿ. ಮತ್ತು ಅದನ್ನ ಈ ಕಾಲದ ಘಟ್ಟದವರೆಗೂ ಕೂಡ ಎಲ್ಲಿಯೂ ಬಿಡದೆ, ಯಾಕಂದ್ರೆ ಬೇಂದ್ರೆಯವರನ್ನು ನೀವು ಬಿಡ್ಲಿಲ್ಲ. ಹೌದು, ನಿಜವಾಗಿ ಕೂಡ ಅಲ್ಲಿವರೆಗೂ ಅದನ್ನ ಈಗ ತಗೊಂಡು ಬಂದಿದ್ದೀರಿ. ಮತ್ತು ಒಂದು ಬಹಳ ಮುಖ್ಯವಾದ ಮಾತು ನನಗೆ ಹಿಡಿಸ್ತು. ಏನು ಅಂತಂದ್ರೆ, ಸಮಷ್ಟಿ ದೃಷ್ಟಿಕೋನ ಶರಣರಿಗೇನಿತ್ತು ಅದು ಮುಂದಿನವರಿಗೆ ಇಂದಿನವರೆಗೂ ತರಲಿಕ್ಕೆ ಸಾಧ್ಯವಾಗಲಿಲ್ಲ. ಇದಕ್ಕೆ ಕಾಲಘಟ್ಟನೂ ಕೂಡ ಒಂದು ಉದಾಹರಣೆ ಆಗಿರಬಹುದು ಅಂತ ನೀವು ಹೇಳಿದ್ರಿ. ಯಾಕಂದ್ರೆ ಇವತ್ತು ಬಹಳಷ್ಟು ಸಮಸ್ಯೆಗಳು, ಸಂಕೀರ್ಣತೆಗಳು ಮನುಷ್ಯನನ್ನ ತಿಂತಾ ಇದ್ದಾವೆ. ಅಲ್ಲಿ ಸಮಷ್ಟಿ ಸಂಕೀರ್ಣತೆ ಇತ್ತು, ಇಲ್ಲಿ ಸಮಷ್ಟಿಯ ಜೊತೆಗೆ ವ್ಯಷ್ಟಿ ಸಂಕೀರ್ಣತೆಗಳು ಬಹಳ ಆಗಿದ್ದಾವೆ. ಅದಕ್ಕೆ ವ್ಯಕ್ತಿಯೂ ಕಾರಣ, ಸಮಾಜವೂ ಕಾರಣ. ಹೀಗಾಗಿ ಹಾಗೆ ಬರ್ಲಿಕ್ಕೆ ಬಹುಶಃ ಸಾಧ್ಯವಾಗೋದಿಲ್ಲ. ಅದು ವ್ಯಷ್ಟಿ ಒಂದು ಸಂವೇದನೆಯಾಗಿ ವಚನ ಬರಬಹುದು ಅಂತ ನಾನು ಕೂಡ ಅಂದ್ಕೊಂಡಿದ್ದೇನೆ. ಒಟ್ಟಾರೆ ಉಪನ್ಯಾಸ ತುಂಬಾ ಚೆನ್ನಾಗಿತ್ತು. ಕೇಳಿಸಿದ್ದಕ್ಕಾಗಿ ತಮಗೆ ತಮ್ಮ ಎಲ್ಲ ನಿಮ್ಮ ಓದಿನ ಇದನ್ನ ಹೇಳಿದ್ದು ನನ್ಗೂ ಖುಷಿ ಆಯ್ತು ಸರ್. ನೀವು ಓದಿದ್ದನ್ನ ನೀವು ತಿಳಿಸಿದ್ದು. ಯಾಕಂದ್ರೆ ನನ್ಗೆ ಇನ್ನಷ್ಟು ಹೊಸದು ತಿಳ್ಕೊಳಕ್ಕೆ ಬಂದಂಗಾಯ್ತು. ಇದ್ರ ಮೂಲಕ ನೀವು ಹೇಳಿದ್ದು ಸಂತೋಷ ಆಯ್ತು ಸರ್. ಧನ್ಯವಾದ. ನನಗನ್ಸಿದ ಮಟ್ಟಿಗೆ ನಿಮ್ಮ ಓದಿನಿಂದ ಉಳಿದಿದೆ ಅಷ್ಟೇ. ನೀವು ಮಾಡಿದ್ದಲ್ಲ, ನಿಮ್ಮ ಓದಿನಿಂದ ಆಚೆ ಉಳಿದಿರೋದು ಅಷ್ಟೇ ಅದು. ನೀವು ಇತ್ತೀಚಿನ ಸಂಪಾದನೆಯನ್ನ ನೋಡಿದ್ರೆ ನಾನು ಹೇಳಿದ್ನಲ್ಲ, ಅಧ್ಯಾಯದ ಸಂಪಾದನೆ ಗದಗಿನ ಮಠದವರು ಮಾಡಿದಾರೆ ನೋಡ್ರಿ ಅಮ್ಮ, ಬಹಳ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಓದ್ಬೇಕು ಸರ್. ನನ್ಗೆ ನೀವ್ ಹೇಳದ್ಮೇಲೆ ಈಗ ಓದ್ಬೇಕು ಅವನ್ನೆಲ್ಲ ಅಂತ ಅನ್ನಿಸ್ತಾ ಇದೆ. ತಿಳ್ಕೊಳಕ್ ಬಹಳಷ್ಟಿದೆ. ವಚನ ಶಾಸ್ತ್ರವನ್ನ ನಾವು ಕಲಿಯೋದ್ ಬಹಳಷ್ಟಿದೆ. ವಚನ ಬಹಳಷ್ಟಿದೆ. ಬಟ್ ಅದರ ನಾಡಿ ಮಿಡಿತ ಖಂಡಿತ ನಿಮ್ಗೆ ಸಿಕ್ಕಿದೆ. ತುಂಬಾ ಖುಷಿ ಆಯ್ತು. ಅದರ ಹಿಡಿತ ನಿಮಗಿದೆ. ದಯವಿಟ್ಟು ಅದರಲ್ಲಿ ಇನ್ನಷ್ಟು ಕೃಷಿ ಮಾಡ್ಬೇಕು. ಹೆಚ್ಚು ನಮ್ಮ ಕುಮಾರ್ ಸರ್ ಆಶೆ ಕೊಡಿ. ಬೇರೆ ಬೇರೆ ವಚನ ಸಾಹಿತ್ಯದ ಮಗ್ಗಲುಗಳನ್ನ ಅಭ್ಯಾಸ ಬಯಸ್ತೇನೆ. ಶರಣ.
ಥ್ಯಾಂಕ್ ಯು ಗುರುಗಳೇ. ನೀವು ಹೇಳಿದ್ದ ಬಸವರಾಜ ಸ್ವಾಮಿ ಅವರು ಇವತ್ತು ನಮ್ಮ ಹೋಟೆಲ್ಗೆ ಬಂದಿದ್ರು. ಈ ಪುಸ್ತಕವನ್ನ ನಮ್ಗೆ ಕೊಟ್ಟೋಗಿದ್ದಾರೆ. 9 ಸಂಪುಟಗಳನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬಂದ್ರು. ಇದ್ರ ಬಗ್ಗೆ ನಮ್ಮ ವಚನ ಸಾಹಿತ್ಯ ಮಂದಾರದಲ್ಲಿ ಫೌಂಡೇಶನ್ ನಲ್ಲಿ 9 ಶನಿವಾರಗಳ ಕಾಲ ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಲಿದ್ದೇವೆ. ಒಂದೊಂದು ಪುಸ್ತಕದ ಬಗ್ಗೆ ಆ ಪರಿಚಯವನ್ನ ಬೇರೆ ಬೇರೆ ವಿದ್ವಾಂಸಗಳು ಕೂಡ ಮಾಡ್ತಾರೆ. ಸರ್, ಧನ್ಯವಾದಗಳು ತಮಗೆ. ಮುಂದೆ ಮಮತಾ BR ಅಂತ ಜಾಯ್ನ್ ಆಗಿದ್ರು. ಮಾತಾಡ್ತೀರಮ್ಮ ಮಮತಾ BR ಅವರು? ಓಕೆ. ಸರ್ ನಮಸ್ತೆ. ನಮಸ್ತೆ, ಮಾತಾಡಿಮ್ಮ. ಸರ್ ನಾನು ಇವತ್ತೇ ಫಸ್ಟ್ ಇಲ್ಲಿ ಜಾಯ್ನ್ ಆಗಿದ್ದು. ತುಂಬಾ ಚೆನ್ನಾಗಿದೆ ಸರ್ ಉಪನ್ಯಾಸ. ಮೇಡಮ್ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಕೇಳಿ ತುಂಬಾ ಖುಷಿ ಆಯ್ತು. ಅನೇಕ ವಿಚಾರಗಳನ್ನ ತಿಳ್ಕೊಳ್ಳೋಂಥದ್ದು ಇಲ್ಲಿದೆ ಸರ್. ಇಷ್ಟ ಸರ್. ಥ್ಯಾಂಕ್ ಯು. ಮಮತಾ BR ಅವರು ಅಕ್ಕಮ್ಮ ಮತ್ತು ಉರ್ಲಿಂಗ ಪೆದ್ದಿಗಳ ಹಡಪದ ಲಿಂಗಮ್ಮನವರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಿದ್ದಾರೆ, PhD ಮಾಡ್ತಿದ್ದಾರೆ. ನಿನ್ನೆನೆ ಅವರ ಪರಿಚಯ ಆಯ್ತು ನಮ್ಗೆ. ಬೆಸ್ಟ್ ಆಫ್ ಲಕ್ ಮೇಡಮ್. ವಿಲ್ ಟ್ರೈ ಟು ಹೆಲ್ಪ್ ಯು ಆಸ್ ಮಚ್ ಆಸ್ ಪಾಸಿಬಲ್ ಫ್ರಮ್ ಅಸ್. ಥ್ಯಾಂಕ್ ಯು. ಮುಂದೆ ಥ್ಯಾಂಕ್ ಯು. ಶಿವಪ್ರಕಾಶ್ ಅವರು ಮಾತಾಡ್ತೀರಾ? ಶರಣಾರ್ಥಿ ಸರ್. ಇವತ್ತಿನ ಉಪನ್ಯಾಸ ಪ್ರತಿ ವಾರದಂತೆ ಮತ್ತೊಂದು ಅದ್ಭುತ ಉಪನ್ಯಾಸ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಉಪನ್ಯಾಸಕಾರರು ಬಹಳ ಸುದೀರ್ಘವಾಗಿ ವಚನ ಪರಂಪರೆಯ ವಿವರಣೆ ಕೊಟ್ಟರು. ಇಲ್ಲಿ ವಚನ ಪರಂಪರೆ ಎನ್ನುವಂತಹ ಒಂದು ಶಬ್ದದ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ, ಪರಂಪರೆ ಎನ್ನುವಂಥದ್ದು ಒಂದು ನೈತಿಕ ಆಸ್ತಿ ಅಂತ ಹೇಳಿ ಕಂಡು ಬರುತ್ತೆ. ಅದು ಒಂದು ನೈತಿಕ ಆಸ್ತಿ. ಒಂದು ಪರಂಪರೆ ಒಮ್ಮೆ ಸೃಷ್ಟಿಯಾಗುವಂಥದ್ದು. ಹಾಗಾಗಿ ನಾವು ಸಾಕಷ್ಟು ಗೊಂದಲಗಳಿಗೆ ಸಿಕ್ಕಾಕೊಳ್ತಿದ್ದೇವೆ. ಪರಂಪರೆ ಎನ್ನುವಂಥದ್ದು ಪ್ರತಿ ಬಾರಿ ಸೃಷ್ಟಿಯಾಗುವಂಥದ್ದಲ್ಲ, ಅದರ ನಿರಂತರ ಇದ್ದಿರಬಹುದು. ಯಾಕೆ ನಾವು ಮತ್ತೆ ಮತ್ತೆ ಈ ಉಪನ್ಯಾಸದಲ್ಲಿ ಇಂದಿನ ಮತ್ತು ಅಂದಿನ ಕಾಲದ ಘಟ್ಟಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ, ಈ ಪರಂಪರೆ ಎನ್ನುವಂಥದ್ದು ಕಾಲಘಟ್ಟದಲ್ಲಿ ಒಮ್ಮೆ ಮೂಡಿ ಮರೆಯಾಗುವಂತಹ ಒಂದು ವಿಸ್ಮಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಪರಂಪರೆಯನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೋದೇ ವಿನಃ ಪರಂಪರೆಗೆ ಹೆಚ್ಚಿನ ಅದನ್ನು ಜೋಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ಪರಂಪರೆ ಎನ್ನುವಂಥದ್ದು ಒಂದು ನೈತಿಕ ಆಸ್ತಿ, ಸಾಂಸ್ಕೃತಿಕ ವಿರಾಸತ್. ನಾವೇನು ಇಂದಿನಲ್ಲಿ ಸಾಂಸ್ಕೃತಿಕ ವಿರಾಸತ್ ಅಂತ ಹೇಳ್ತೇವೆ ಹಾಗೆ. ಹಾಗಾದ್ರೆ ಪರಂಪರೆಯ ಬಗ್ಗೆ ಮಾತನಾಡುವಾಗ ಅದರ ವಾರಸುದಾರರು ಮುಖ್ಯವಾಗ್ತಾರೆ. ವಾರಸುದಾರರು ಅಂತ ಹೇಳಿದ್ರೆ ಕುವೆಂಪು ಅವರ ಕವನದಲ್ಲಿ ಬರುವಂತಹ ದೊಂದಿಗೆ ಹಿಡಿದಂತಹ ಜನ. ಇಂಥ ಭವ್ಯ ಪರಂಪರೆಗೆ ನಾವು ಸರಿಯಾದಂತಹ ಅರ್ಹರಾದಂತಹ ವಾರಸುದಾರರೇ ಎನ್ನುವಂತಹ ಪ್ರಶ್ನೆ ಕೂಡ ಈ ಉಪನ್ಯಾಸದ ಉದ್ದಕ್ಕೂ ನನ್ನನ್ನು ಕಾಡಿದೆ. ಇಂಥ ಒಂದು ಘನವಾದ ಪರಂಪರೆಯನ್ನ 12ನೇ ಶತಮಾನದ ಶರಣರು ನಮಗೆ ಕೊಟ್ಟು ಹೋಗಿದ್ದಾರೆ. ಆ ಪರಂಪರೆಯನ್ನ ಅದರೆಲ್ಲ ಸೊಗಸಿನೊಂದಿಗೆ ಹಿಡಿದಿಟ್ಟುಕೊಳ್ಳಕ್ಕೆ ನಾವು ಸಮರ್ಥರಾಗಿದ್ದೇವೆ ಎನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಮತ್ತೆ ನಾನು ಇನ್ನೊಂದು ಉಪಮೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಬಳಿಯೂ ಕೂಡ ಕಾಗದ ಇದೆ, ತಮ್ಮಲ್ಲಿ ಅನೇಕರ ಬಳಿ ಕಾಗದ ಇದೆ. ಆದರೆ ಕಾಗದಗಳು ನೋಟುಗಳಾಗೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು. ನೋಡಿ, ಶರಣರ ವಚನಗಳು ಯಾಕೆ ನೋಟುಗಳಾಗಿ ಕಾಣಿಸ್ತವೆ ಅಂತ ಹೇಳಿದ್ರೆ, ಅದರ ಮೇಲೆ ಭಾರತ ಸರ್ಕಾರದ ಮುದ್ರೆ ಇರುವ ಹಾಗೆ ನಡೆಯ ಮುದ್ರೆ ಇದೆ. ನಡೆಯ ಮುದ್ರೆ ಇರದಂತ ಯಾವ ಆಳೆಗಳು ಕೂಡ ವಚನಗಾಳಿಗೆ ಉಳಿಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ಹಾಳೆ ಅಂತ ನಾವು ಹೇಳ್ತೇವೆ, ಹಾಳೆಗೆ ತೂಕ ಬರುವಂಥದ್ದು ನುಡಿಯ ಕಾರಣದಿಂದಾಗಿ. ಹಾಗಾಗಿ ಶರಣರ ವಚನಗಳು ಇಂದೂ ಕೂಡ ಅತ್ಯಂತ ಮೌಲಿಕಗಳಾಗಿ ಕಾಣಿಸೋದಕ್ಕೆ ಕಾರಣ ಅಂತ ಹೇಳಿದ್ರೆ ಅದರ ಹಿಂದೆ ಇದ್ದಂತಹ ನಡೆಯ ತೂಕ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಸಾಕಷ್ಟು ಸಂಖ್ಯೆಯ ವಚನಕಾರರು ವಚನಗಳನ್ನ ಬರಿತಾ ಇದ್ರು ಕೂಡ ಉಪನ್ಯಾಸಕರು ಹೇಳಿದ ಹಾಗೆ ಅದು ತಮ್ಮ ವಿದ್ವತ್ತನ್ನ ಪ್ರದರ್ಶಿಸುವ ಕಾರಣಕ್ಕಾಗಿಯೋ ಅಥವಾ ತಮ್ಮ ಬುದ್ಧಿಬಲದಿಂದಾಗಲೋ ಬರೀತಾರೆ ಹೊರತು ಅಲ್ಲಿ ಅಂತಃಕರಣದ ಮಿಡಿತ ಅನ್ನೋದಿರೋದಿಲ್ಲ. ಆದರೆ ವಚನಗಳು ಅಂತಃಕರಣದ ಮಿಡಿತದಿಂದ ಬಂದಂಥವು. ಹೊರಗಿನ ಕಷ್ಟ ನೋಡಿ, ಸಮಷ್ಟಿ ಪ್ರಜ್ಞೆ ಬಗ್ಗೆ ಸರ್ ಕೂಡ ಬಹಳ ಅಮೋಘವಾಗಿ ಮಾತಾಡಿದ್ರು. ಎಲ್ಲಿ ಸಮಷ್ಟ ಪ್ರಜ್ಞೆ ವ್ಯಷ್ಟಿ ಪ್ರಜ್ಞೆಯನ್ನ ಮೀರಿ ನಿಲ್ಲುತ್ತೆ, ಅಲ್ಲಿ ನಡೆ ನುಡಿಗಳು ಒಂದಾದಂತಹ ವಚನಗಳು ಉದಯಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ವಚನಗಳು ಕನ್ನಡ ಸಾಹಿತ್ಯದ ಬಹಳ ಬಾಲ್ಯದಲ್ಲಿಯೇ ಬಂದಂಥವು. ಅದಿನ್ನೂ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ತಾರುಣ್ಯಕ್ಕೂ ಕಾಲಿಟ್ಟಿರ್ಲಿಲ್ಲ. ಅಂಥ ಕಾಲದಲ್ಲಿ ವಚನ ಸಾಹಿತ್ಯ ಬಂತು. ಅವರು ಜ್ಞಾನಪೀಠ ಪ್ರಶಸ್ತಿಗಳಿಗೆ ಮಾತಾಡಿದ್ರು. ತೆಗಡಿ ಸರ್
ಬಹಳ ಸಮಯೋಚಿತವಾದಂತಹ ಮಾತು. ಇಂದು ಕನ್ನಡಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯ ಜ್ಞಾನಪೀಠ ಪ್ರಶಸ್ತಿ ಬಂದಿರುವುದಕ್ಕೆ ಕಾರಣ ವಚನ ತಾಯಿಯ ಹಾಲನ್ನ ಕನ್ನಡ ಸಾಹಿತ್ಯ ಕುಡಿದಿದೆ ಅನ್ನುವಂಥ ಮಾತನ್ನ ನಾವು ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ವಚನ ಸಾಹಿತ್ಯದ ತಾಯಿ ಹಾಲು ಕನ್ನಡ ಸಾಹಿತ್ಯಕ್ಕೆ ದೊರೆತ ಕಾರಣದಿಂದಾಗಿ ಕನ್ನಡ ಸಾಹಿತ್ಯದಲ್ಲಿ ಇಂದೂ ಕೂಡ ಅಂತಹ ಕಂಪು ಉಳಿದಿದೆ. ನೋಡಿ, ಈ ಪರಂಪರೆ ನಮ್ಮಲ್ಲಿ ಎಲ್ಲಿ ಕಾಣಿಸುತ್ತೆ? ಜಾತಿಗಳನ್ನ ಮತಗಳನ್ನ ಮೀರಿ ನಮ್ಮ ಕರ್ನಾಟಕ ನೆಲದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರಿಗೂ ಕೂಡ ಬಸವಾದಿ ಶರಣರು ಹೇಳಿದಂತಹ ಕೆಲವಾದರೂ ಮಾತುಗಳ ಅರಿವಿರುತ್ತೆ. ಇದನ್ನೇ ನಾನು ಒಂದು ಪರಂಪರೆ ಎನ್ನುವಂಥದ್ದು. ಪರಂಪರೆ ನಮ್ಮ ಜೀವ ತಂತುಗಳಲ್ಲಿ ಹರಿಯುವಂತಹ ಒಂದು ವಿಧಿವಿಧಾನ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದ ಅಂಶ. ಪರಂಪರೆ ಎನ್ನುವಂಥದ್ದು ಕೇವಲ ಮೂರ್ತ ರೂಪಗಳಲ್ಲಿಯೋ ಅಮೂರ್ತ ರೂಪಗಳಲ್ಲಿಯೋ ಉಳಿದು ಹೋಗುವಂಥದ್ದಲ್ಲ. ಪರಂಪರೆ ಆ ನಾಡಿನ ತಲೆಮಾರುಗಳಲ್ಲಿ ರಕ್ತವಾಹಿನಿಯ ರೂಪದಲ್ಲಿ ಸಂಚರಿಸುತ್ತೆ ಎನ್ನುವಂಥದ್ದು. ಇಂದು ಕೇವಲ ಲಿಂಗಾಯತರಷ್ಟೇ ಅಲ್ಲ, ಲಿಂಗಾಯತರನ್ನ ಮೀರಿದಂತಹ ಬಹುಸಂಖ್ಯೆಯ ಜನ ಬಸವನ ತತ್ವಗಳಿಗೆ ಹೊರಟಿದ್ದಾರೆ. ಯಾಕೆಂದ್ರೆ ಬಸವ ತತ್ವ ಅನ್ನುವಂಥದ್ದು ಯಾವತ್ತೂ ಕೂಡ ಒಂದು ಜಾತಿಯನ್ನ ಮತವನ್ನ ಗುರಿಯಾಗಿಟ್ಟುಕೊಂಡದ್ದು ಮಾಡಿದ್ದಲ್ಲ. ಮತ್ತೆ ಈ ವಚನ ಪರಂಪರೆಯ ಬಗ್ಗೆ ಮಾತಾಡುವಾಗ ಫಕೀರಪ್ಪನವರನ್ನ ಮರೆತು ಮಾತಾಡೋದಿಕ್ಕೆ ಆಗುವುದಿಲ್ಲ. ಹಾಗಾಗಿ ಪಗು ಅಳವಟ್ಟಿಯವರ ಒಂದು ಏನು ಉಲ್ಲೇಖ ಬಂತು ಅದು ಬಹಳ ಸಂದರ್ಭೋಚಿತ ಅಂತೇಳಿ ನನಗೆ ಅನ್ಸುತ್ತೆ. ಮತ್ತೆ ಇಲ್ಲಿ ನೋಡಿ, ಒಂದು ವಚನಗಳನ್ನ ಬರೆಯುವಾಗ ಅಲ್ಲಿ ಅನುಭವದ ಒಂದು ಹೊರತೆ ಇರಬೇಕು. ಅನುಭವಕ್ಕೆ ಹೊರತಾದಂತಹ ಯಾವ ಕಾವ್ಯ ಪರಂಪರೆಯೂ ಕೂಡ ಕೇವಲ ವಚನಗಳನ್ನ ಕಾಪಿ ಮಾಡಬಹುದಷ್ಟೇ ಹೊರತು ಅದರ ಅಸಲಿತನ ತರಲಿಕ್ಕಾಗುವುದಿಲ್ಲ. ಅನುಭವ ಅನ್ನುವಂಥದ್ದು ಮುಂದುವರಿದು ಅನುಭವವಾಗಿ ಆ ಅನುಭೂತಿಯನ್ನ ತನ್ನ ಎದೆಯಲ್ಲಿ ಅಡಿಸಿಕೊಂಡಾಗ ಮಾತ್ರ ವಚನ ಸಾಧ್ಯ ಅಂತೇಳಿ ನನಗನ್ಸುತ್ತೆ. ಅಂದ್ರೆ ಇಲ್ಲಿ ನಾನು ಹೇಳ ಬಯಸ್ತಿರುವುದು, ನೆರಳು ಒಬ್ಬ ವ್ಯಕ್ತಿಯಲ್ಲ. ಒಂದು ನೆರಳು ಒಬ್ಬ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯಿಂದ ನೆರಳು ಉಂಟಾಗಬಹುದೇ ಹೊರತು ಒಂದು ನೆರಳನ್ನ ಹಿಡಿದುಕೊಂಡು ನಾವು ವ್ಯಕ್ತಿಯನ್ನ ಇವನು ಅಂತ ಹೇಳೋದಿಕ್ ಆಗೋದಿಲ್ಲ. ಹಾಗಾಗಿ ವಚನಗಳು ವಚನಗಳೇ. ಹಾಗಾಗಿ ಆ ಪರಂಪರೆಯ ಬಗ್ಗೆ, ಆ ಪರಂಪರೆಯ ಶುದ್ಧತೆಯನ್ನ ಕಾಯ್ದುಕೊಳ್ಳುವ ಬಗ್ಗೆ ನಾವು ಬಹಳಷ್ಟು ಗಮನ ಹರಿಸಬೇಕಾಗುತ್ತೆ. ಮಧ್ಯಕಾಲೀನ ಯುಗದಲ್ಲಿ ಉಪನ್ಯಾಸಕರಿಗೆ ಹೇಳಿದಾಗೆ ಬಹಳಷ್ಟು ಎಡವಟ್ಟುಗಳಾಗಿದೆ, ವಚನಗಳನ್ನ ಅಪಭ್ರಂಶಗೊಳಿಸುವಂತಹ ಪ್ರಯತ್ನಗಳಾಗಿದೆ. ಇಂದು ನಮ್ಮ ವಿದ್ವಾಂಸರು ಅದರ ಬಗ್ಗೆ ಸಚೇತಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಯಶಃ ಹಾಲು ಮತ್ತು ನೀರನ್ನ ಬದಲಾಯಿಸಿ ನಾವು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ವಚನಕಾರರಿಗೆ ಕೆಲವೊಂದು ಮೌಲ್ಯಗಳಿದ್ವು. ಅಂಥ ಮೌಲ್ಯಗಳ ಬೆಳಕಿನಲ್ಲಿ ವಚನಕಾರರ ನಿಜವಾದ ವಚನಗಳನ್ನ ಹರಿಸುವುದು ಬಹಳ ದೊಡ್ಡದಲ್ಲ. ಇವತ್ತು ನಾನು ತಿಳಿದಿರುವ ಅಲ್ಪ ಸ್ವಲ್ಪ ವಚನಗಳ ಹಿನ್ನೆಲೆಯಲ್ಲಿ ಯಾವುದೇ ವಚನ ಕೊಟ್ಟರು ಕೂಡ, ಬಸವಣ್ಣರ ವಚನ ಅಂತ ಯಾರಾದ್ರೂ ನನಗೆ ಒಂದು ವಚನವನ್ನು ಕೊಟ್ರೆ ನಾನು 100ಕ್ಕೆ 100 ಭಾಗ ಹೇಳ್ಬಲ್ಲೆ ಇದು ಬಸವಣ್ಣವರು ಬರೆದ ವಚನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕೆಂದ್ರೆ ಬಸವಣ್ಣರ ವಚನಗಳಲ್ಲಿ ಅವರ ಅಂಕಿತ, ಕೂಡಲ ಸಂಗಮ ದೇವ ಅನ್ನುವಂಥ ಅಂಕಿತಕ್ಕಿಂತ ಮಿಗಿಲಾದ ಬಹಳ ದೊಡ್ಡ ಅಂಕಿತ ನಮ್ಮ ಬಗೆಗಣ್ಣಿಗೆ ಕಾಣಿಸುತ್ತೆ ಎನ್ನುವಂಥದ್ದು. ನೀವು ಹಾಗಾಗಿ ವಚನಗಳನ್ನ ನಕಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರ ಹೆಸರಿನಲ್ಲಿ ವಚನಗಳನ್ನು ಬರೆದು ಇದನ್ನು ಬಸವಣ್ಣ ಬರೆದಿದ್ದಾರೆ ಅಥವಾ ಇದು ಚನ್ನಬಸವಣ್ಣ ಬರೆದ ವಚನ ಅಂತ ಹೇಳಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಹೇಳಿದಾಗೆ ಅಂಕಿತ ನಾಮಗಳು ಕೇವಲ ಒಂದು ಚಿಹ್ನೆಗಳಾಗಬಹುದೇ ಹೊರತು ಅಂಕಿತ ನಾಮವನ್ನ ಮೀರಿದಂತಹ ಸಮಸ್ತ ಪ್ರಜ್ಞೆಯನ್ನ ಪ್ರತಿಯೊಬ್ಬ ಶರಣರ ವಚನಗಳಲ್ಲೂ ಕೂಡ ನಾವು ಯಥಾವತ್ತಾಗಿ ನೋಡ್ತೀವಿ ಅನ್ನೋ ಮಾತಿನೊಂದಿಗೆ ಮತ್ತೊಮ್ಮೆ ಇಂದು ಒಂದು ಇತಿಹಾಸವನ್ನ ನಮ್ಮ ಕಣ್ಣೆದುರಿಗೆ ಕಟ್ಟಿಕೊಟ್ಟಂತಹ ಸುಶೀಲಾ ಮೇಡಮ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಸರ್ ಶಿವಪ್ರಕಾಶ್ ಅವರೇ, ತಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ. ಅಮರವಾಣಿ ಇದ್ನಾಳ್ ಅಕ್ಕ ಅವರು ಮಾತಾಡ್ತೀರಾ? ಓಕೆ, ಹಮೀದಾ ಬೇಗಂ ಅವರು. ಹಲೋ, ನಮಸ್ಕಾರ. ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದ್ದೀರಿ? ಹಲೋ, ಕೇಳಿಸ್ತಾ ಇದೆ, ಮಾತಾಡಿ. ಆಯ್ತು ಸರ್. ಎಲ್ಲರಿಗೂ ಶರಣಾರ್ಥಿಯರು. ಅದೇ ನನಗೆ ಒಂದು ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಅದ್ರ ಬಗ್ಗೆನೆ ಒಂದು ಅನುಮಾನ ಇತ್ತು. ತಿಗಡಿ ಸರ್ ಅದನ್ನ ಕ್ಲಿಯರ್ ಮಾಡಿದ್ರು. ಯಾಕಂದ್ರೆ ಬಸವಣ್ಣವ್ರಕ್ಕಿಂತ ಮೊದಲು ಅವರು ಆದ್ಯವಚನಕಾರ ದೇವರ ದಾಸಿಮಯ್ಯ ಇದ್ರು ಅನ್ನೋದು ಒಂದು ಶೂನ್ಯ ಸಂಪಾದನೆಯಲ್ಲಿ ಬರ್ತದೆ. ಆದ್ರೆ ನಂತರ ಅದು ಬಹುಶಃ ಅಲ್ಲ, ಅವ್ರು ಇರ್ಲಿಲ್ಲ, ಅವ್ರೇನು ವಚನಗಳನ್ನ ಬರ್ದಿಲ್ಲ, ಅವರು ಕೇವಲ ಒಬ್ಬ ಶಿವಭಕ್ತರಂತೆ ಇದ್ರು ಅನ್ನುವಂತ ವಿಚಾರ ಆಮೇಲೆ ಅನೇಕ ಕೆಲವು ಪುಸ್ತಕಗಳನ್ನ ಓದಿದೆ. ಅದೇ ನನಗೆ ಒಂದು ಸ್ವಲ್ಪ ಅನುಮಾನ ಇತ್ತು. ಅದು ನೀವು ಹೇಳಿದ್ರಿ ಸರಿಯಾಗಿ. ಜೇಡರ ದಾಸಿಮಯ್ಯ ಆಮೇಲೆ ಅವರೇ ಒಬ್ರು ವಚನಕಾರರು.
ದೇವರ ದಾಸಿಮಯ್ಯ ಅಲ್ಲ ಅನ್ನೋ ಅದು ನನಗೆ ಸ್ವಲ್ಪ ಅನುಮಾನಾಸ್ಪದ ಆಗಿತ್ತದು. ತಾವು ಹಾಗೂ ತಿಗಡೀಸ್ ಗುರುಗಳು ಕೂಡ ಅದನ್ನ ಕ್ಲಿಯರ್ ಮಾಡಿದ್ರು. ತಮಗೆ ಧನ್ಯವಾದಗಳು ಎಲ್ಲರಿಗೂ. ಮೇಡಮ್ ಅವರ ಉಪನ್ಯಾಸ ಬಹಳ ಒಂದೇ ಲೆವೆಲ್ ನಲ್ಲಿ ಬಹಳ ಸುಂದರವಾಗಿ ಒಂದು ಸಣ್ಣ ಮಗುಗೆ ಹೇಳಿದ ಹಾಗೆ ಇತ್ತು. ಬಹಳ ಒಂದು ಮನಸ್ಸಿಗೆ ಒಂಥರ ಮುದ ನೀಡುವಂತ ಒಂದು ಅವರ ಉಪನ್ಯಾಸ, ಅವರ ಶೈಲಿ ಬಹಳ ನನಗೆ ಹಿಡಿಸಿತು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಧನ್ಯವಾದಗಳು ಅವರೇ. ಥ್ಯಾಂಕ್ ಯು. ನಮಸ್ಕಾರ ಅಣ್ಣವ್ರೆ. ನನಗ್ ಮಾತಾಡ್ರಂದಿರಾಗಲೇ ಮಾತಾಡ್ತಿದ್ರಿ. ಮಾತಾಡ್ರಿ ಅಕ್ಕ. ನಾನು 2-3 ವಾರ ಆಯ್ತು ಸ್ವಲ್ಪ ಫಂಕ್ಷನ್ ಇದಕ್ಕೆ ಜಾಯಿನ್ ಆಗಿಲ್ಲ. ಇರ್ಲಿ. ಎಲ್ಲರಿಗೂ ಶರಣಾರ್ಥಿಗಳವ್ರಿ. ಅಕ್ಕ ಅವ್ರ ಏನದ ಬಹಳ ಸುಂದರವಾಗಿ ಈ ವಚನ ಪರಂಪರೆ ಬಗ್ಗೆ ನಮ್ಗೆ ತಿಳಿಸಿಕೊಟ್ರು. ವಚನ ಸಾಹಿತ್ಯ ಏನೈತೆ ನಮ್ಗ ಹೃದಯದ ವಚನ ಸಾಹಿತ್ಯ ಇದ್ದ ಹಾಗೆ ಅಂತಾನೂ ಹೇಳ್ಬೋದು. ಇಲ್ಲಿ ಬಸವಣ್ಣನವರೇನದ ಸಕಲ ಜೀವರಾಶಿಗಳಿಗೆ ಲೇಸನ್ನೇ ಬಯಸಿದವರು. ಈ ವಚನ ಸಾಹಿತ್ಯದಲ್ಲಿ ನಮಗೆ ಬೇಕಾದ ಎಲ್ಲಾನು ಇದೆ. ಅದಕ್ಕಾಗಿ ಈ ಒಂದು ಆಧುನಿಕ ವಚನ ಇದನ್ನ ಹೇಳ್ಬೇಕಂದ್ರೆ ಸಿದ್ದಯ್ಯ ಪುರಾಣಿಕರು ಇಲ್ಲಿ ಒಂದು ವಚನ ಹೇಳ್ತಾರೆ. ಭ್ರಷ್ಟಾಚಾರವೇ ಶಿಷ್ಟಾಚಾರ ವೇಷ ತೊಟ್ಟಿದೆ, ಶೀಲ ಶೂನ್ಯತೆಯ ಸಭ್ಯತೆಯ ಉಡುಪು ತೊಟ್ಟಿದೆ, ಶೋಷಣೆಯೇ ಸೌಮ್ಯವಾದ ಸೋಗು ಹಾಕಿದೆ, ಮೋಸವೇ ಲೇಸಿನ ಅಭ್ಯಾಸ ಹುಟ್ಟಿಸಿದೆ, ಸೆಟೆಯೇ ಜಟದ ಲಾಂಛನ ಧರಿಸಿದೆ ಅಂತ ಸಿದ್ದಯ್ಯ ಪುರಾಣಿಕರು ಒಂದು ವಚನವನ್ನಲ್ಲಿ ಹೇಳ್ತಾರ. ಅಂದ್ರೆ ಈಗಿನ ನಮ್ಮ ಪ್ರಸ್ತುತ ಸಮಾಜದಲ್ಲಿ ಏನು ನಡೀತದ ಅದನ್ನ ಅವರು ಈ ವಚನದಲ್ಲಿ ಹೇಳ್ಯಾರ. ಅಂದ್ರ ಭ್ರಷ್ಟಾಚಾರಿಗಳು ಏನದ ಸದಾಚಾರಿಗಳಾಗಿ ಮಾತನಾಡ್ತಾರೆ. ಸಂಸ್ಕೃತ ಇಲ್ಲದಕ್ಕಂತ ಜನರು ಸುಸಂಸ್ಕೃತ ಜನವೆಂಬ ಭ್ರಮೆಯಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ತಾರೆ. ಅಂದ್ರ ಅಂದು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಏನಾರ ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ತಮ್ಮ ವಚನಗಳು ಯಾವ ತರ ಅವರ ಒಂದು ಅನುಭವದಿಂದ ಸತ್ಯಶುದ್ಧ ಕಾಯಕ ಮಾಡಿದರು. ತಮ್ಮ ಅನುಭವದಿಂದ ಬಂದಿರತಕ್ಕಂತ ಒಂದು ನುಡಿಮುತ್ತುಗಳೇ ಅವರ ವಚನಗಳಾದವು. ಆದ್ರೆ ಈಗಾಗಲೇ ನಮಗ ಇವರು ತಿಗಡಿ ಸರ್ನು ಹೇಳಿದರು, ಶಿವಪ್ರಕಾಶ್ ಸಹೋದರರು ತುಂಬಾ ಅದ್ಭುತವಾಗಿ ನಮಗ್ ಜ್ಞಾನವನ್ನು ಕಲ್ಪಿಸಿಕೊಟ್ಟರು. ಅದಕ್ಕೆ ಇದು ವಚನ ಸಾಹಿತ್ಯ ಅನ್ನೋದು ನಮಗೇನೇ ವಚನ ಸಾಹಿತ್ಯದಲ್ಲಿ 12ನೇ ಶತಮಾನದಲ್ಲಿ ಶರಣರು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯದಲ್ಲಿ ನಮಗೆ ಎಲ್ಲಾ ಜೀವನಕ್ಕೆ ಬೇಕಾಯ್ತ ಬದುಕುವ ದಾರಿ, ನೊಂದವರಿಗೆ ಆನಂದವಿದೆ, ಪ್ರಶ್ನೆಗಳಿಗೆ ಉತ್ತರವಿದೆ, ಸಮಸ್ಯೆಗಳಿಗೆ ಸಮಾಧಾನವಿದೆ ಅಂತಾನು ಹೇಳ್ಬೋದು. ಇಂದು ಎಲ್ಲ ಸುಂದರವಾಗಿ ಮೂಡಿ ಬಂತು ಕಾರ್ಯಕ್ರಮ. ಅಕ್ಕವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೂ ಕೂಡ ಧನ್ಯವಾದ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಅಕ್ಕ ಅವ್ರೆ. ನಂದೀಶ್ವರ್ ಸರ್ ತಮ್ಮ ಅನಿಸಿಕೆಗಳನ್ನು ಹೇಳ್ಬೋದಾ? ನಂದೀಶ್ವರ್ ಸರ್. ವಾಯ್ಸ್ ಬ್ರೇಕ್ ಆಗ್ತಿದೆ ತಮ್ದು. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಸರ್ ತಮ್ಮ ವಾಯ್ಸ್ ಪೂರ್ತಿ ಬ್ರೇಕ್ ಆಗ್ತಿದೆ, ಏನು ಕೇಳಿಸ್ತಿಲ್ಲ. ಸರಿ ಸರ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಸರ್ಮಂಗಳ ಸಕ್ರಿ ಅಕ್ಕ ಅವರು ಕೊನೆಯದಾಗಿ ತಾವು ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸ್ತಾ ಇದೆನಾ? ಏನೋ ಹಾ, ಸೌಂಡ್ ಬರ್ತಾ ಕೇಳಿಸ್ತಾ ಇದೆ. ಇದೆ, ಕೇಳಿಸ್ತಾ ಇದೆ, ಮಾತಾಡಿ. ಏನು ಮಾತಾಡೋದು ಏನಿಲ್ಲ. ತಿಗಡಿ ಗುರುಗಳು ಶಿವಪ್ರಕಾಶ್ ಅವರು ಸಮಗ್ರವಾಗಿ ನಮ್ಮ ಒಂದು ಡೌಟ್ಸ್ ಕ್ಲಿಯರ್ ಮಾಡಿದ್ರು. ಅವ್ರು ಮಾತಾಡಿಂದ ನಾವೇನು ಮಾತಾಡೋದಾಗ್ಲಿಲ್ಲ. ಆಮೇಲೆ ಗೋಪಾಲ್ ಸರ್ ಅವರು, ಕುಲಕರ್ಣಿ ಗೋಪಾಲ್ ಅವರು ಚೆನ್ನಾಗಿ ಮಾತಾಡಿದ್ರು. ಹೌದಿಲ್ಲ, ಈ ವಚನ ಸಾಹಿತ್ಯ ಪರಂಪರೆ ಅನ್ನೋದು ಏನಿದೆಯಲ್ಲ, ಒಂದು ಸುದೀರ್ಘವಾದ ಈ ಪರಂಪರೆ, ಅದನ್ನ ನಮ್ಮ ಉಪನ್ಯಾಸಕರು ಬಹಳ ಒಂದು ನಿಖರವಾಗಿ ಮತ್ತೆ ಉತ್ಕೃಷ್ಟವಾಗಿ ನಮ್ಮ ಜೊತೆ ಹಂಚ್ಕೊಂಡ್ರು. ಆಧುನಿಕ ವಚನಕಾರರ ಜೊತೆಗೂ ಸಹಿತ ಅವರ ಒಂದು ವ್ಯಾಖ್ಯಾನಗಳು ಬಹಳ ಒಂದು ಸಮರ್ಪಕವಾಗಿತ್ತು. ಅದರಲ್ಲಿ ನಾನು ಏನು ಮಾತಾಡಂತಿಲ್ಲ. ವೇದಿಕೆಗೆ ಬಂದು ನಮ್ಮ ಜೊತೆಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡು ಅದ್ಭುತವಾದಂತ ಉಪನ್ಯಾಸ ಕೊಟ್ಟಂತಹ ಮೇಡಮ್ ಅವರಿಗೆ ನನ್ನ ಶರಣಾರ್ಥಿಗಳು. ತಿಗಡಿ ಸರ್ ಬಂದತೆ ಬಹಳ ಖುಷಿ ಆಯ್ತು ನಮ್ಮ ಗುರುಗಳಿಗೆ. ನಮಸ್ಕಾರ ತಮಗ. ಆಮೇಲೆ ಬಸವರಾಜ ಸ್ವಾಮಿ ಬಗ್ಗೆ ಮಾತಾಡಿದ್ರಿ, ಅದ್ರ ಬಗ್ಗೆ ನನಗೂ ಒಂದು ಇದು ಕೊಟ್ರಿ, ಒಂದು ಮುನ್ಸೂಚನೆ ಕೊಟ್ರಿ. ಅದ್ರ ಬಗ್ಗೆ ಬಹಳ ಹೇಳ್ತಾ ಇದ್ದಾರ. ಅದು ಬಸವ ಗೀತಾ ಅಂತಂದು ಅದು ನನಗ್ ಸಿಕ್ಕಿಲ್ಲ. ಕೇಳ್ತೀನಿ ಬಸವರಾಜ ತಾತನವ್ರಿಗೆ ಕೇಳಿ ಇಸ್ಕೊತೀನಿ. ಸರ್ ಬರ್ತಾ ಇರಿ ಸರ್, ನೀವು ತಿಗಡಿ ಸರ್ ನೀವು. ಅವಾಗ ನೋಡ್ರಿ ಇವತ್ತು ಎಷ್ಟ್ ಚೆನ್ನಾಗಾಯ್ತು ಸಂವಾದ, ಬಹಳ ಚೆನ್ನಾಗಾಯ್ತು ಇವತ್ತು ನಮ್ಗ. ನಮಸ್ಕಾರ ಸರ್. ಥ್ಯಾಂಕ್ ಯು. ಅನುಪಮ ಮೇಡಮ್, ಯಾರು ಮಾತಾಡೋರು ಇಲ್ಲ ಅಂದ್ರೆ ಶರಣು ಸಮರ್ಪಣೆಗೆ ಹೋಗಬಹುದಾ? ಮತ್ತೆ ಯಾರು ಮಾತಾಡ್ತೀರಾ? ಓಕೆ. ಅವ್ರು ರೇಣುಕಾ ಅವ್ರು ಬಂದರೆ ನೋಡ್ರಿ ವಿಜಯ್, ಕೇಳ್ತಾ ಇದ್ರು ನೋಡು. ರೇಣುಕಾ ಅವ್ರು ಇಲ್ಲ, ಬಂದಿಲ್ಲ. ಆಯ್ತು, ಶರಣ ಸಮರ್ಪಣೆ ತಗೊಂಡ್ಬಿಡ್ರಿ. ಶರಣಾರ್ಥಿಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ. ಮೊದಲಿಗೆ ನೀರಿಗೆ ನೈದಿಲೆ ಶೃಂಗಾರ ಅಂತಕ್ಕಂಥ ಅಕ್ಕಮಹಾದೇವರ ವಚನವನ್ನ ಪ್ರಾರ್ಥನೆಯ ಮೂಲಕ ನಮಗೆ ಪ್ರಾರ್ಥನೆಯನ್ನ ಸಮರ್ಪಿಸಿದಂತ ಶ್ರೀಮತಿ ಉಮಾ ಮಲ್ಲೇಶ್ ಮಧುಗಿರಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಅದರ ಜೊತೆಗೆ ಅವರು ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನು ಕೂಡ ಮಾಡಿದ್ರು. ಪ್ರೊಬಬ್ಲಿ ಸುಶೀಲಾ ಸದಾಶಿವಯ್ಯ ಮೇಡಮ್ ಅವರು ಉಮಾ ಮಲ್ಲೇಶ್ ಅವರು ಆತ್ಮೀಯ ಗೆಳತಿಯರು ಅಂತ ನನಗನ್ಸ್ತದೆ. ಇಬ್ರು ಬಹಳಷ್ಟು ವೇದಿಕೆನಲ್ಲಿ ಇದ್ರು ಅಂತ ನನಗನ್ಸ್ತದೆ. ಇಂದಿನ ಉಪನ್ಯಾಸದಲ್ಲಿ ನಮ್ಮ ಜಿ.ಕೆ. ಕುಲಕರ್ಣಿ ಸರ್ ಅವರು ಹೇಳಿದ್ರು ಅವಾಗ್ಲೇನೆ, ಮೈಲುಗಲ್ಲುಗಳನ್ನ ಬ್ರಿಕ್ ಬೈ ಬ್ರಿಕ್ ಕಟ್ಕೊಟ್ಟಂತ ಈ ಉಪನ್ಯಾಸ ಬಹಳ ಸುಂದರವಾಗಿತ್ತು ಅಂತಕ್ಕಂಥದ್ದನ್ನ ಹಿರಿಯರಾದ ಜಿ.ಕೆ. ಕುಲಕರ್ಣಿ ಸರ್ ಅವರು ನಮ್ಗೆ ಹೇಳಿದ್ರು. ಅದರಂತೆ ಆದ್ಯ ವಚನಕಾರರ ಜೇಡ್ರ ದಾಸಿಮಯ್ಯನವರಿಂದ ಹಿಡಿದು ಇಂದಿನ ನವೋದಯ ಕಾಲದ ಸಾಹಿತಿಗಳವರೆಗೂ ಎಲ್ಲರನ್ನೂ ಈ ಒಂದು ಉಪನ್ಯಾಸದಲ್ಲಿ ಹಿಡಿದಿರತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದರ ಜೊತೆಗೆ ತಿಗಡಿ ಸರ್ ಅವರ ಒಂದು ಸಂವಾದ ಅರ್ಥಪೂರ್ಣವಾದಂತಹ ಒಂದು ಸಂವಾದ, ಹಲವಾರು ಹೊಸ ಹೊಸ ಸಂಗತಿಗಳನ್ನ ಅವರು ನಮ್ಗೆ ಕಟ್ಕೊಟ್ರು. ಇದರಲ್ಲಿ ನಮ್ಮ ಮನೆಗೆ ಬೇಂದ್ರೆ ಅವರು ಬಹಳಷ್ಟು ಬರ್ತಿದ್ರು. ಆವಾಗ ನಾವು ವಚನವನ್ನ ಒಂದ್ ದಿವಸ ಓದ್ತಾ ಇದ್ದಾಗ ಅವ್ರು ಕೇಳಿದ್ರು, ಇದನ್ನ ಹಾಡ್ಲಿ ಅಂತಂದ್ರು ನನಗೆ. ಅದನ್ನ ಹಾಡು ಹೇಳಿದೆ ನಾನು. ಮಲ್ಲಿಕಾರ್ಜುನ ಅವರ ಮನ್ಸೂರವರ ಶಿಷ್ಯ ಆಗಿದ್ರಿಂದ ಅದನ್ನ ಹಾಡು ಹೇಳಿದ್ರು, ಅಕ್ಕ ಕೇಳವ ನಾನೊಂದ ಕನಸು ಕಂಡೆ ಅಂತ. ಅವಾಗ ಅವರು ಹೇಳಿದ್ದು ಬಹಳ ಪ್ರಫೌಂಡ್ ಆಗಿ ಹೇಳಿದ್ರು. ಅವತ್ತು ನೋಡು, ಓದಿದ್ರ ಗದ್ಯ ಆಗ್ತತಿ, ಹಾಡಿದ್ರ ಹಾಡಾಗ್ತದೆ. ಹಾಗಾಗಿ ಇದು ಪದ್ಯಗಂಧಿ ಗದ್ಯ ಸಾಹಿತ್ಯ ಅಂತಕ್ಕಂಥ ಮಾತನ್ನ ಬೇಂದ್ರೆ ಅವರು ಅವತ್ತು ಹೇಳಿದ್ರು. ನನಗಿನ್ನ ನಾನು ಅವಾಗ ಬಹಳ ತುಂಬಾ ಚಿಕ್ಕವನು, 6th or 7th ಓದ್ತಿದ್ನ ಅನ್ಸುತ್ತೆ, 10-12 ವರ್ಷದ ಹುಡುಗ. ಇಲ್ಲಿವರೆಗೂ ನೆನಪಿದೆ, ಓದಿದ್ರೆ ಗದ್ಯವಾಗುವ, ಹಾಡಿದ್ರೆ ಪದ್ಯವಾಗುವ ಪದ್ಯಗಂಧಿ ಸಾಹಿತ್ಯ ಅಂತಕ್ಕಂಥ ಒಂದು ಟರ್ಮಿನಾಲಜಿಯನ್ನ ಅವ್ರು ಕಟ್ಕೊಟ್ಟಿದ್ದು ನಮ್ಗೆ. ಇಂದು ನಾವೆಲ್ಲರೂ ನೆನಪಿಸಿಕೊಳ್ಳಬೇಕಾದ, ನೆನೆಯಬೇಕಾದ ಒಂದು ವ್ಯಕ್ತಿ ಅಂತಂದ್ರೆ ಫಗು ಹಳಕಟ್ಟಿಯವರು.
ಫಗು ಹೊಳಕಟ್ಟೆಯವರು ಸತತ ಪರಿಶ್ರಮದಿಂದ ವಚನ ಕಟ್ಟುಗಳನ್ನ ಬಹುಶಃ ಅವರು ಸಂಗ್ರಹಿಸದೆ ಹೋಗಿದ್ರೆ ಇಂದು ನಾವು ಈ ಉಪನ್ಯಾಸ ಮಾಲಿಕೆಯನ್ನು ಮಾಡ್ತಿರ್ಲಿಲ್ವೇನೋ ಅಂತಕ್ಕಂಥ ಅಷ್ಟು ಶ್ರಮವನ್ನ ಫಗು ಹೊಳಕಟ್ಟೆಯವರು ಕೊಟ್ಟರು. ಹೀಗೆ ಬಸವ ಪೂರ್ವ ಯುಗದ ವಚನಕಾರರು, ಬಸವ ಯುಗದ ವಚನಕಾರರು, ಅದಾದ್ಮೇಲೆ 15ನೇ ಶತಮಾನದ ವಚನಕಾರರು, ನವೋದಯ ಕಾಲದ ವಚನಕಾರರು, ಹೀಗೆ ಹಲವಾರು ನೆಲೆಗಟ್ಟುಗಳಲ್ಲಿ ಈ ಉಪನ್ಯಾಸವನ್ನ ಕಟ್ಟಿಕೊಟ್ಟದು ಬಹಳ ಅದ್ಭುತವಾದಂತಹ ಒಂದು ಸಂಗತಿ. ಇದರಲ್ಲಿ ಬಹಳಷ್ಟು ನನಗೆ ಮೆಚ್ಚುಗೆ ಆದ್ರೆ ವೆರಿ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ಸ್ ಅನ್ನ ಇಲ್ಲಿ ಸುಶೀಲಾ ಸದಾಶಿವ ಅವರು ಮಾಡ್ತಾರೆ. ಅಂದ್ರೆ ನವೋದಯ ಕಾಲಘಟ್ಟದ ಸಾಹಿತಿಗಳಾಗ್ಲಿ ಅಥವಾ 15ನೇ ಶತಮಾನದಲ್ಲಿ ಬಂದಂತ ಸಂಕಲನಕಾರರಾಗ್ಲಿ ಅಂಥ ಒಂದು ವಚನಕಾರರ ಅನುಭವ ಮತ್ತು ಅನುಭೂತಿಯ ದೃಷ್ಟಿಕೋನ ಇರಲಿಲ್ಲ ಅಂತಕ್ಕಂಥದ್ದು ವೆರಿ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಅಂತ ನನಗನ್ಸ್ತದೆ. ಅಂತ ಬೋಲ್ಡ್ ಸ್ಟೇಟ್ಮೆಂಟ್ ಬೇಕಾಗಿರೋದು ಇಂದಿನ ಕಾಲಘಟ್ಟದ ಒಂದು ಸಾರ್ಥಕತೆ ಅಂತ ನನಗನ್ಸ್ತದೆ. ಇನ್ನ ಬೇಂದ್ರೆ ಅವರ ಬಗ್ಗೆ ಉಲ್ಲೇಖವನ್ನ ಅವ್ರು ಮಾಡಿದ್ರು. ಇದು ನನಗೆ ಈ ಒಂದು ಲೇಖನವನ್ನ ಎಡಿಟ್ ಮಾಡ್ಬೇಕಾದ್ರೆ ಡಾಕ್ಟರ್ ಶ್ಯಾಮ್ ಸುಂದರ್ ಬೆದರ್ಕೊಂಡಿ ಅವರು 8 ವರ್ಷಗಳ ಕಾಲ ಬೇಂದ್ರೆ ಅಕಾಡೆಮಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಆ ಉಯ್ಯಾಲೆಯ ಕವನ ಸಂಕಲನದಲ್ಲಿ ಆ ಮುನ್ನುಡಿಯಲ್ಲಿ ಸಾಲುಗಳನ್ನ ಅವ್ರು ನನ್ನ ಬರೆದು ಕಳಿಸಿದ್ರು. ಡಾಕ್ಟರ್ ಶ್ಯಾಮ್ ಸುಂದರ್ ಬೆದರ್ಕೊಂಡಿ ನಮ್ಮ ಕಾಲಘಟ್ಟದ ಅತ್ಯಂತ ಪ್ರಬುದ್ಧ ಸಾಹಿತ್ಯ ಚಿಂತಕರವರು. ಸತತ 8 ವರ್ಷಗಳ ಕಾಲ ಬೇಂದ್ರೆ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅವ್ರು ಹೇಳಿದ್ರು. ಅದರಲ್ಲಿ ಆ ಮುನ್ನುಡಿಯನ್ನ ಕಳಿಸಿದ್ದನ್ನ ನಾನು ಯಥಾವತ್ತಾಗಿ ಓದ್ತೀನಿ. ಆ 100 ಕವನಗಳನ್ನ 4 ಭಾಗಗಳಾಗಿ ವಿಂಗಡಿಸಿದ್ದೇನೆ. ನಮ್ಮ ಸುಶೀಲಮ್ಮನವರು ಅದನ್ನ ಹೇಳಿದ್ರು. 4ನೇ ಭಾಗವೇ ವಚನಗಳು. ಅದರಲ್ಲಿ ಅವ್ರು ಬರೀತಾರೆ ಫ್ರೀ ವರ್ಸ್ಗೆ, ಅಂದ್ರೆ ಎಲ್ಲವೂ ಮುಕ್ತವಾಗಿರುವ ಮುಕ್ತಕಗಳು ಅಂತ. ಫ್ರೀ ವರ್ಸ್ಗೆ ಸರಿಯಾಗುವ ಸ್ವಚ್ಛಂದ ಗೀತ ಪ್ರಕಾರವನ್ನು ಹುಟ್ಟಿಸಿಕೊಳ್ಳಲು ನಾನು 1920-21ರಲ್ಲಿ ಯೋಚಿಸಿದ ನೋವಿನ ಬೆಲೆ, ಹಿಗ್ಗಿನ ನೆಲೆ ಮೊದಲಾದ ವಚನಗಳನ್ನ ಬರದೆ ಅಂತ ಬರೀತಾರೆ ಅವರು. 24ರಲ್ಲಿ ಕರುಳಿನ ವಚನಗಳು ಅಂತ ಬರೀತಾರೆ. ಅವೆಲ್ಲ ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾದವು ಅಂತ ಅಮ್ಮನವರು ಕೂಡ ಹೇಳಿದ್ರು. ಅದರಲ್ಲಿ ಅವರು ಬಹಳ ಅದ್ಭುತವಾಗಿ ಬರೆಯೋದರಂದ್ರೆ ಪ್ರಾಚೀನರ ವಚನಗಳು ಅಂದ್ರೆ ಶಿವಶರಣರ ವಚನಗಳು ಶುದ್ಧ ಪಾರಮಾರ್ಥಿಕ ಮಾರ್ಗಗಳಾಗಿದ್ದವು. ಆದ್ರೆ ನನ್ನ ಕರುಳಿನ ವಚನಗಳು ಲೌಕಿಕ ಭಾವದ ಪ್ರಕಟಣೆಗೆ ಬಳಸಿಕೊಂಡಂಥವುಗಳಾಗಿದ್ದಾವೆ. ಮತ್ತೆ ಲೌಕಿಕ ಮತ್ತು ಅಲೌಕಿಕತೆಯನ್ನ ಬೇಂದ್ರೆಗಳು ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಹಾಗಾಗಿ ಬೇಂದ್ರೆ ಅವರು ವಚನಗಳ ಬರೆದದ್ದನ್ನ ಅವರ ಅಂಕಿತ ಇಲ್ಲದೆ ಬರೆದದ್ದ ವಚನಗಳಂದ್ರೆ ಕರುಳಿನ ವಚನಗಳು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಲೌಕಿಕತೆಗೂ ಅಲೌಕಿಕತೆಗೂ ಡಿಫ್ರೆನ್ಶಿಯೇಟ್ ಮಾಡಿ ಅವರು ತಮ್ಮ ಉಯ್ಯಾಲೆಯಲ್ಲಿ ಕರುಳಿನ ವಚನಗಳು ಅಂತ ಹೇಳಿ 20 ವಚನಗಳನ್ನ ಬರೀತಾರೆ. ಅದನ್ನ ಶ್ರೀಮತಿ ಸುಶೀಲಾ ಸದಾಶಿವನವರು ಕೂಡ ಅತ್ಯಂತ ಪ್ರಬುದ್ಧವಾಗಿ ಇಲ್ಲಿ ಮಂಡಿಸಿದ್ರು. ಸಾಕಷ್ಟು ಅಧ್ಯಯನ ಪೂರ್ಣವಾದಂತಹ ಒಂದು ಉಪನ್ಯಾಸ. ನವ್ಯ ಕಾಲಗಳು ಬೇರೆ ಬೇರೆ, ಆ ವಚನಗಳೇ ಬೇರೆ, ನವ್ಯ ಕಾಲದ ವಚನಗಳೇ ಬೇರೆ ಅಂತಕ್ಕಂಥ ವೆರಿ ವೆರಿ ಬೋಲ್ಡ್ ಡಿಸಿಷನ್. ಇನ್ನ ಸಂವಾದ ರೂಪದಲ್ಲಿ ಹಿರಿಯರಂತ ಜಿ.ಕೆ. ಕುಲಕರ್ಣಿಯವರು 2 ಹೆಸರುಗಳನ್ನ ಇಲ್ಲಿ ಬೆಳಕಿಗೆ ತಂದ್ರು. ಟಿ.ಆರ್. ಮಹಾದೇವಯ್ಯ ಅಂತ, ಇನ್ನೊಬ್ರು ಬಿ ಶಿವಮೂರ್ತಿ ಶಾಸ್ತ್ರಿಗಳು ಅಂತ. ನನಗನ್ಸದ ಮಟ್ಟಿಗೆ ಎಚ್.ಎಸ್. ಪ್ರಕಾಶ್ ಅವರ ತಂದೆ ಬಿ ಶಿವಮೂರ್ತಿ ಅಂತ ನನಗನ್ಸ್ತದೆ. ಐ ಡೋಂಟ್ ನೋ. ಇದು ನಿಜ ಸರ್, ನಿಜ. ಎಚ್.ಎಸ್. ಶಿವಪ್ರಕಾಶ್ ಅವರ ತಂದೆ. ಹೌದು. ಥ್ಯಾಂಕ್ ಯು ಸರ್. ಆಸ್ಥಾನ ವಿದ್ವಾಂಸ ಅಂತ ಅವ್ರಿಗೆ ಒಂದು ಬಿರುದಿತ್ತು. ಹೌದೌದು, ಬಹಳಷ್ಟು ವಿದ್ವಾಂಸರಾಗಿದ್ರು ಅವರು. ವೀರಶೈವ ಸಾಹಿತ್ಯ ಸಂಗ್ರಹ ಅಂತಕ್ಕಂಥ ಒಂದು ಪುಸ್ತಕವನ್ನೇ ಅವರು ಬರೆದಿದ್ದಾರೆ. ಅದರಲ್ಲಿ ಬಹಳಷ್ಟು ವಿಚಾರಗಳನ್ನ, ಅದು ಸರಿಸುಮಾರು ನನಗನ್ಸದ ಮಟ್ಟಿಗೆ 600 ಪೇಜ್ನ ಒಂದು ಪುಸ್ತಕ ಅಂತ ನನಗನ್ಸ್ತದೆ. ಮೈಸೂರಿನಿಂದ ಪ್ರಕಟ ಆಗಿರತಕ್ಕಂಥ ಒಂದು ಅದು ಪುಸ್ತಕ. ಇನ್ನ ಪಂಚಾಕ್ಷರಿ ಹಳಬೀಡು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿದ್ರು. ಅವರು ಕೆಲವೊಂದು ವಚನಗಳನ್ನ ಹೇಳುವ ಮುಂಚೆನೆ ಬೈ ಮಿಸ್ಟೇಕ್ ಅದು ಲೆಫ್ಟ್ ಆದ್ರು ಅಂತ ನನಗನ್ಸ್ತದೆ. ಇನ್ನ ಜಿ.ಎ. ತಿಗಡಿ ಸರ್ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯ ಅತ್ಯಂತ ಹಿರಿಯರು ಹಾಗೂ ಅದ್ಭುತ ವಿದ್ವಾಂಸರು ವಚನ ಸಾಹಿತ್ಯದಲ್ಲಿ. ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳ ಶಿಷ್ಯರು ಕೂಡ ಆಗಿದ್ದಂಥವ್ರು.
ಅವರು 4 ಶೂನ್ಯ ಸಂಪಾದನೆಗಳು ಸ್ವತಂತ್ರ ಸಂಪಾದನೆಗಳು ಅಂತಕ್ಕಂಥದ್ದನ್ನ ಸೂಕ್ತವಾಗಿ ನಮಗೆಲ್ಲ ವಿವರಿಸಿಕೊಟ್ರು. ಅದರ ಜೊತೆಗೆ ಮಮತಾ ಬಿಹಾರನ್ ಅವರು ಇತ್ತೀಚಿನ ಕಾಲದ ಸಂಶೋಧಕರಾಗಿ ನಮ್ಮ ಜೊತೆಗೆ ಸೇರಿದ್ರು. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾರೆ. ಶಿವಪ್ರಕಾಶ್ ಅವರು ಪರಂಪರೆ ಅಂದ್ರೆ ಏನು ಅಂತಕ್ಕಂಥ ವಿಚಾರವನ್ನ ನಮಗೆ ತಿಳಿಸ್ಕೊಟ್ರು. ಹಮೀದಾ ಬೇಗಂ ಅವರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ರು. ಅಮರವಾಣಿ ಐದ್ನಾಳ್ ಅವರು ಕೂಡ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರು. ಕೊನೆಯದಾಗಿ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಹಿರಿಯ ಉಪಾಧ್ಯಕ್ಷರಾದಂತಹ ಸ್ವರ್ಣಮಗಳ ಸಕ್ರಿ ಅವರು ಕೂಡ ಅಭಿಪ್ರಾಯವನ್ನ ತಿಳಿಸಿದ್ರು. ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂದಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತ ಶ್ರೀಮತಿ ಅನುಪಮ ಪಾಟೀಲ್ ಹುಬ್ಬಳ್ಳಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮುಂದಿನ ವಾರ ಒಂದು ವಿಶೇಷ ಸಂಚಿಕೆ ಅಂತ ನನ್ಗನ್ಸ್ತದೆ. ಜಮ್ಮು ಕಾಶ್ಮೀರ ರಾಜ್ಯದ ಜಮ್ಮು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥ ಬ್ರಿಜ್ನಾಥ್ ಪಂಡಿತ್ ಅಂತಕ್ಕಂಥವ್ರು ಲಲ್ಲೇಶ್ವರಿ ಮತ್ತು ಅಕ್ಕಮಹಾದೇವಿಯರನ್ನ ಕುರಿತು ಕಂಪ್ಯಾರಿಸನ್ ಮಾಡ್ತಾ 14ನೇ ತಾರೀಕಿನಿಂದ 14/3/2026 ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಅಲ್ಲಿ ಮಾತನಾಡಿದ್ದಾರೆ. ಅಧಿಕೃತವಾಗಿ ಲಲ್ಲೇಶ್ವರಿ ಅವರನ್ನ ರಾಜತರಂಗಿಣಿಯನ್ನ ಅಭ್ಯಾಸ ಮಾಡಿದಂಥವ್ರು ಬ್ರಿಜ್ನಾಥ್ ಪಂಡಿತ್ ಅವರು. ಪ್ರಬುದ್ಧ ಚಿಂತಕರು, ಪತ್ರಿಕೋದ್ಯಮಿಗಳು, ಪ್ರೊಫೆಸರ್ ಕೂಡ ಆದಂತಹ ಬ್ರಿಜ್ನಾಥ್ ಪಂಡಿತ್ ಅವರು ನಮ್ಮ ವೇದಿಕೆಯಲ್ಲಿ 14ನೇ ತಾರೀಕು ಮಾತನಾಡಿದ್ದಾರೆ. ವಿಶೇಷತೆ ಏನಂದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದು ಕನ್ನಡದಲ್ಲಿನೇ. ಒಂದು ಉಪನ್ಯಾಸ ಮಾತ್ರ ಪಾಟ್ನಾದಿಂದ ಒಬ್ರು ಮಾತನಾಡಿದ್ರು, ಅದು ಇಂಗ್ಲಿಷ್ ಇತ್ತು. ಅದು ಅವರು ಕೂಡ ಲಲ್ಲೇಶ್ವರಿ ಅವರನ್ನ ಕುರಿತು ಮಾತನಾಡಿದ್ರು. ಈಗ ಲಲ್ಲೇಶ್ವರಿ ಕುರಿತು ಬ್ರಿಜ್ನಾಥ್ ಪಂಡಿತ್ ಅವರು ಕೂಡ ಮಾತನಾಡಿದ್ದಾರೆ. ಹೀಗೇನೆ ಮುಂದಿನ ವಾರವೂ ಎಲ್ಲರೂ ಸೇರಿ ವಚನ ಸಾಹಿತ್ಯದ ಒಂದು ತೇರನ್ನ ಎಳೆಯುವಂತ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿ ಸೇರಿದಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಶರಣು ಸಮರ್ಪಣೆಗೆ ವಿರಾಮ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಮೇಡಮ್, ಸುಶೀಲಾ ಮೇಡಮ್ ಮತ್ತೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇರಿ. ಪ್ರತಿ ಶನಿವಾರ ದಿನ ಇದೇ ಟೈಮಲ್ಲಿ ಇರುತ್ತೆ. ಸ್ವಲ್ಪ ನಿಮ್ಮ ವಿಚಾರಗಳನ್ನ ನಮ್ ಜೊತೆಗೆ ಹಂಚಿಕೊಂಡ್ರಿಗಿನ ಸ್ವಲ್ಪ ನಮಗೆ ತಿಳಿದೇ ಇರತಕ್ಕಂತ ವಿಚಾರಗಳು ಇಲ್ಲಿ ಮತ್ತೆ ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಸಾಧ್ಯ ಆಗ್ತದ ಅಂತ ನನ್ನ ಅಭಿಪ್ರಾಯ. ಜಾಯಿನ್ ಆಗ್ತಾ ಇರಿ ಮೇಡಮ್. ಇದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ, ಇನ್ನು ತಿಳ್ಕೊಳಕ್ ತುಂಬಾ ಇದೆ. ಅದನ್ನೇ ನನಗೆ ಖುಷಿ ಆಗಿದ್ದು. ಪರಿಷ್ಕರಣೆ ಅನ್ನೋದು ಎಲ್ಲ ಅವೆಲ್ಲ ನಾವ್ ಇನ್ನು ತಿಳಿಯೋದ್ ಬಹಳಷ್ಟಿದೆ ಅಂತ ಅನಿಸ್ತಾ ಇದೆ. ಇರ್ಲಿ. ಏನಾಗುತ್ತೆ ಅಂದ್ರೆ ನಾವೆಲ್ಲ ಹಿರಿಯರು ಅಂತ ಕುಲಕರ್ಣಿ ಸರ್, ತಿಗಡಿ ಸರ್ ಇವರೆಲ್ಲ ಜಾಯ್ನ್ ಆಗಿ ನಾವು ಚೆನ್ನಾಗ್ ಮಾಡಿದೀವಿ ಅನ್ನೋಕ್ಕಿಂತ ನಾವು ಮಾಡಿರೋ ತಪ್ಪುಗಳು ಏನಂತ ಹೇಳಿದ್ರೆ ತಿದ್ಕೊಳ್ಳುವಂತ ಪ್ರಯತ್ನ ಮಾಡ್ಬೋದು. ಅದಕ್ಕೋಸ್ಕರ ಹಿರಿಯರನ್ನು ನಾವು ಯಾಕೆ ಪದೇ ಪದೇ ಜಾಯ್ನ್ ಆಗಿ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ತಪ್ಪುಗಳು ನಮಗ್ ಕಾಣೋದಿಲ್ಲ. ಆ ತಪ್ಪುಗಳನ್ನ ಹೇಳಿದ್ರೆ ಮುಂದಿನ ಸಂಚಿಕೆಗಳಲ್ಲಿ ತಿದ್ಕೊಳ್ಬೇಕು ಅಂತಕ್ಕಂತ ಒಂದು ಆಸೆ ಅಷ್ಟೇನೆ. ಬಂದಂತ ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಅನುಪಮ ಅವರೇ. ಇಂದು ವಚನ ಸಾಹಿತ್ಯ ನೆಲೆಗೆ ಬಂದ ದಾರಿ, ವಚನ ಪರಂಪರೆ ಎಂಬ ಅತ್ಯುತ್ತಮವಾದ ಉಪನ್ಯಾಸವನ್ನ ಕೇಳಿದ್ವಿ. ಹಾಗೆ ಅದಕ್ಕೆ ಪೂರ್ವಕವಾದ ಅರ್ಥಪೂರ್ಣ ಚರ್ಚೆಯನ್ನ ನಾವೆಲ್ಲ ಆಲಿಸಿದ್ವಿ. ಹೀಗೆ ಪ್ರತಿ ವಾರ ಹೊಸ ವಿಷಯಗಳೊಂದಿಗೆ, ಹೊಸ ಚಿಂತನೆಗಳೊಂದಿಗೆ ಎಲ್ಲರೂ ಸೇರ್ತಾ ಇರೋಣ. ಶರಣಾರ್ಥಿಗಳು. ನಮಸ್ಕಾರ ಎಲ್ಲರಿಗೂ.